ಹರಿರೇಕ ಸಾಗರ ದುಡ್ಡು ಗುರುಗಳ ದೊಡ್ಡ ಅವ್ರು ಕೊಟ್ಟು ಅಲ್ಲಿ ಕೊಟ್ಟು ಇಲ್ಲಿ ಕೊಡು. ಮುಂಜಾನೆ ಬಂದಿದ್ದೆ ನಾನು ನಿನ್ನ ಗಾಡಿ ನಮ್ಮ ಮುಂಜಾನೆ ಟೈಮ್ನಾಗ ಭಾಳ ಬಿಸಿ ನನಗೆ ಅವತ್ತೇ ಕೇಳಿದ್ದೆ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಶ ವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತ್ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಧರ್ಮ ಪ್ರೋಜ್ಜಿತ ಕೈತೌತ್ರ ಪರಮೋ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಮ್ಮಾಯ್ ಪರೈರೀಶ್ವರಃ ಸದ್ಯೋ ಹುತ್ಯವರುದ್ಧ ಚೇತ್ರಕೃತಿಭಿಃ ಶುಶ್ರೂಷುಭಿಸ್ತಕ್ಷಣಾತ್ ನಿಗಮಕಲ್ಪತರೋರ್ಗಲಿತಂ ಫಲಂ ಸುಖಮುಖಾದಮೃತದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾಃ ಭುವಿ ಭಾವುಕಾಃ ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಯಸ್ವಾನುಭಾವಮಖಿಲ ಸ್ತುತಿಸಾರಮೇಕಂ ಅಧ್ಯಾತ್ಮದೀಪಂ ಅತಿತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾ ಪುರಾಣಗುಹ್ಯಂ ತಂ ವ್ಯಾಸ ಸ್ತುನುಪಯಾಮಿ ಗುರುಂ ಮುನೀನಾಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ಸ್ವಸ್ಯಸ್ತು ಸಮಸ್ತ ಜಗತಾಂ ಸನ್ಮಂಗಳಾನಿ ಭವಂತು ಸಮ್ಯಕ್ ಶೋಕೈಕ ಪಠನ ಶ್ರವಣೇನ ಕಲಿಕೃತ ಅಖಿಲ ಮಲಾಪುರಪುರುತ್ರಿ ಶ್ರೀಮತಿ ಮಹಾಭಾಗವತೆ ಅದ್ಯ ಕಥಾ ಪ್ರಾರಂಭ ಕಿಂಚಿತ್ ಪೂರ್ವಕಥಾನುವಾದ. ನಿನ್ನಿನ ದಿನ ಸುಖ ಮಹರ್ಷಿಗಳು ಪರೀಕ್ಷಿತ್ ಮಹಾರಾಜ್ಗೆ ಯಾರ ಕಥಾವನ್ನು ಹೇಳಿದ್ರು? ದೇವಹೂತಿ ಕಥಾವನ್ನು ಹೇಳಿದ್ರು. ಆ ದೇವಹೂತಿ ಮತ್ತು ಕಪಿಲ ಪರಮಾತ್ಮ ಮಾಡಿರ್ತಕ್ಕಂಥ ಉಪದೇಶ ಏನು ಹೇಳಿದ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇಡೀ ಶಾಸ್ತ್ರಸಾರ ಏನು ಹಂಗಾರ ಭಗವಾನ್ ನಾಮಸ್ಮರಣೆ ಶ್ರೇಷ್ಠ, ವಿಶೇಷವಾಗಿ ಕಲಿಯುಗದಲ್ಲಿ ಅದು ಹೇಳ್ತಾರೆ. ಯದಾಪ್ನೋತಿ ತದಾಪ್ನೋತಿ ಕಲೌ ತನ್ನಾಮ ಕೀರ್ತನಾತ್. ಈಗ ಕೃತಯುಗ ಇತ್ತು, ಹೆಂಗೆ ಉಪವಾಸ ಮಾಡ್ತಾರೆ ಮಂದಿ? ಅಸಾಧ್ಯ ತಪಸ್ಸು, ಒಂಟಿಗಾಲಿ ನಿಂತ್ಕೊಳ್ಳೋದು, ಊಟಿಲ್ಲ ಏನಿಲ್ಲ ತಪಸ್ಸು ಮಾಡೋದಿತ್ತು ಆಗಿನ ಕಾಲಕ್ಕೆ ಕೃತಯುಗದಾಗ. ಅದು ತ್ರೇತಾಕ್ಕೆ ಬಂದಮೇಲೆ ಸ್ವಲ್ಪ ಬದಲಾತು. ಅದೇ ಪುಣ್ಯ ಬರಲಿಕ್ಕೆ ಯುಗ ಫರಕ ಆಗ್ತದೆ. ಅಲ್ಲೇನು ಮಾಡಿದ ತಪಸ್ಸು ಮಾಡಿ ಪುಣ್ಯ ಇತ್ತು, ಯಜ್ಞ ಆಗ ಮಾಡಿಬಿಟ್ಟು ಹೋಗುತ್ತೆ ತ್ರೇತಾಯುಗ. ಅದ್ರ ಮುಂದೆ ಬರ್ತಕ್ಕಂಥ ದ್ವಾಪರ ಯುಗ, ಅಲ್ಲೇ ಕೆಲವು ಅವ್ನು ಭಗವಂತ ಪೂಜೆ ಮಾಡಿಬಿಟ್ರೆ ಸಾಕು. ಕಲಿಯುವುದು ಮೂರು ಸಾಧ್ಯ ಇಲ್ಲ. ಇಲ್ಲಿ ತಪಸ್ಸು ಇಲ್ಲ ನೋಡಿದ್ರು ನಾನು ಇಲ್ಲಿ ಸಾಧ್ಯನೇ ಯಾರಿಗಲ್ಲ. ಭಾಳ ಕಠಿಣ ಜೀವನ ಕಠಿಣ. ಯಜ್ಞ ಯಾಗ ಯಾರು ಮಾಡಿಸೋದು ಯಾರು, ಮಾಡೋರು ಯಾರು? ಯಜ್ಞ ಆಗೋ ಅದು ಮಾಡೋದು ಕಷ್ಟ, ಪೂಜೆ ಮಾಡೋದು ಕಷ್ಟ ಆಗ್ಯದ, ಅದು ತ್ರಾಸನೇ. ಅದಕ್ಕೆ ಅಲ್ಲಿ ಪುಣ್ಯ ಇರುತ್ತೋ ಆ ಪುಣ್ಯ ತನ್ನ ನಾಮ ಕೀರ್ತನ ಅಂದರೆ ನಾಮಸ್ಮರಣೆ ಮಾಡಿಬಿಟ್ಟು ಸಾಕು. ಆ ಪುಣ್ಯ ಎಲ್ಲ ಇಲ್ಲಿ ಬರಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಅಂದರೆ ಬಹಳಷ್ಟು ಇದಕ್ಕೆ ಮಹತ್ವ ಕೊಟ್ಟರು ನಾಮಸ್ಮರಣೆಗೆ ಅಂತ ಹೇಳ್ತಾ ಇರ್ತಾರೆ. ಗರಿ ಹುಡುಗ ಬಿಡ್ಬೇಕು ಅಂತ ಅರ್ಥ. ಮತ್ತೆ ಯಥಾಸ್ಥಿತಿ ಯೋಗ್ಯತೆ ಅದಕ್ಕೆ ಯಜ್ಞ ಯಾಗ ಮಾಡಬೇಕು, ಪೂಜಾ ಮಾಡಬೇಕು, ತಪಸ್ಸು ಮಾಡಬೇಕು. ಇವು ಆಗಲಿಲ್ಲ ಅನ್ನೋ ಪಕ್ಷಕ್ಕೆ ಏನು ಮಾಡ್ತೀರಿ? ಎದ್ಕೊಳ್ಳಿ ನೌಕರಿಗೆ ಹೋಗ್ಬೇಕು. ನೌಕರಿ ಮಾಡಿದ್ರೆ ಮನೆ ನಡೆಯಂಗಿಲ್ಲ. ಇಲ್ಲ ನಾವು ಅಲ್ಲೇ ತಿಳ್ಕೊಂಡು ಮನೆಯಾಗ ಕೂತ್ಕೊಂಡ್ಬಿಟ್ರೆ ಪ್ರಪಂಚ ಹೇಳಿಕ್ಕೆ ಸಾಧ್ಯನೇ ಇಲ್ಲ. ದೇವರು ಅಷ್ಟು ಕೆಟ್ಟಿಲ್ಲ, ಕ್ರೂರಿಲ್ಲ ದೇವರು. ಎಲ್ಲ ಬಿಟ್ಟು ನಾನು ಪೂಜೆ ಮಾಡೋ ದೇವರು ಅಂತ ಅನ್ನೋ ಆಚಾರ ಅಂತಾರೆ. ಕುರುಭಂಶ ಕರ್ಮ ನಿಜಮನೆಯ ಹರಿಪಾದವಿ ನಂಬರ್ ಯಾವುದು ಹಂಗೆ ನಾಮಸ್ಮಯಮಯ ಹೇಳ್ಕೊತ ಹೋಗ್ತಾ ಇದ್ದಾರೆ. ಒಂದು ಪ್ರಶ್ನೆ ಮಾಡ್ತಾನೆ ಮಹಾರಾಜ. ಆನಿನ್ಯೇ ಸ್ವಗ್ರಹಂ ಪುತ್ರ್ಯಾಹ ಪುತ್ರಂ ವಿತತ ರೋಚಿಷಂ ಸ್ವಯಂಭೂ ಮುದಾಯುಕ್ತು ರುಚಿರ್ಜಗ್ರಾಹ ದಕ್ಷಿಣ. ಒಬ್ಬ ನೋಡಿ ನಿನ್ನೆ ಕೇಳಿದ್ದೇನೆ. 3 ಮಂದಿ ಮಕ್ಕಳು, ದೇವಹೂತಿ, ಆಕೂತಿ, ಪ್ರಸೂತಿ. ದೇವಹೂತಿ ಕೆಲಸ ಮುಗಿದಿಲ್ಲ, ಆಕೆ ನದಿಯಾಗಿ ಹರಿದ್ಬಿಟ್ಲು. ಅವ ತಪಸ್ಸಿಗೆ ಹೋದ. ಇಲ್ಲಿಗೆ ಆಕೆ ಜೀವನ ಮುಗಿದಂಗೆ ಆಯ್ತು. ಇನ್ನಿಬ್ಬರು ಹೆಣ್ಮಕ್ಕಳಿದ್ರು, ಆಕೂತಿ ಮತ್ತು ಪ್ರಸೂತಿ. ಹೌದಿಲ್ಲ, ಆಕೂತಿಯನ್ನ ವಜ್ರಪ್ರಜೇಶ್ವರರು ಅನ್ನೋ ಪ್ರಜೆ ಲಗ್ನ ಮಾಡಿಕೊಟ್ಟ ಸ್ವಯಂಭೂ ಮನೆ. ಅಲ್ಲಿ ಸಾಕ್ಷಾತ್ ಆಕೆಯಲ್ಲಿ ಪರಮಾತ್ಮ ಅವತಾರ ಮಾಡಿ
ಅಲ್ಲಿ ಲಕ್ಷ್ಮೀ ದೇವತ ಆಗ್ತಾ ಇದೆ, ಅಲ್ಲಿ ಅಕ್ಕಿ ಕಥಾ ಮುಗಿತದೆ. ಇನ್ನು ಮೂರನೇದಕ್ಕೆ ಪ್ರಸೂತಿ, ಅದನ್ನ ಹೇಳ್ತಾರೆ. ಯಾರಿಗೆ ಕೊಟ್ಟ ಅಂತ ಕೇಳಿದ್ರೆ, ಪ್ರಸೂತಿ ಮಾನವೀಂ ದಕ್ಷ ಉಪಮೇಯ ಆತ್ಮಜ, ದಕ್ಷ ಪ್ರೇಶ್ವರು ಅಂತ ತಗೊಂಡು ಹೇಳಿ, ಮತ್ತೊಬ್ಬ ಪ್ರೇಶ್ವರು. ಮನೆ ನೋಡಿರಿ ನೀವು, 9 ಮಂದಿ ಹೆಣ್ಮಕ್ಳು. ಯಾರಿಗೆ? ಸ್ವಯಂಭೂಮನಿಗಳಿಗೆ ಒಬ್ಬೊಬ್ಬರು ಕೊಡೋದು ಹೋದ್ರ. ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಅನಸೂಯ ಯಾರಿಗೆ ಕೊಟ್ಟ? ಅನಸೂಯ ಕೊಟ್ಟಿರ್ತಕ್ಕಂಥವ ದತ್ತಾತ್ರೇಯ ಅವತಾರ ಮಾಡ್ತಾನೆ. ಅತ್ತಿರ ಮಹರ್ಷಿಗಳು ಅತ್ರಿ ಅನಸೂಯ ಲಗ್ನ ಮಹಾ ಪ್ರತಿವ್ರತ. ಆಕೇನು ಮಾಡಿದ್ದು? ಪ್ರಾರ್ಥನಾ ಮಾಡಿಕೊಂಡು ಆಕಿ ಪಾತಿವ್ರತ್ಯಕ್ಕೆ ಮುಚ್ಚಿ ಭಗವಂತ ಪ್ರತ್ಯಕ್ಷ ಆದ, ಅವತಾರ ಮಾಡಿದಲ್ಲಿ. ಏನು ಸ್ತತ ಮಾಡ್ಲಾಕಿ? ವಿಶ್ವೋದ್ಭವ ಸ್ಥಿತಿಲಯೇಶು ವಿಭಜ್ಯಮಾನ್ಯೆ ಮಾಯಾ ಗುಣೈರನುಗುಣಂ ಪ್ರಗೃಹೀತ ದೇಹ. ಹೇ ಬ್ರಹ್ಮ, ಹೇ ವಿಷ್ಣು, ಹೇ ಗಿರೀಶ. ಬ್ರಹ್ಮ ವಿಷ್ಣು ಮಹೇಶ್ವರ ಪ್ರಾರ್ಥನೆ ಮಾಡಿದ. 3 ಮಂದಿ ದರ್ಶನ ಕೊಟ್ಟು ತಗೊಂಡು ಹೇಳಿ 3 ಅವತಾರ ಬಂದು ತೊಗೊಂಡಕ್ಕೆ ಮುಂದೆ. ಅದೇನದು? ದತ್ತಾತ್ರೇಯ ಅವತಾರ. ಅತ್ರೇಯ ಹುಟ್ಟಿರ್ತಕ್ಕ ಅತ್ರೇಯ ದತ್ತ ಭಗವಂತ ಕೊಡಲ್ಪಟ್ಟ ಯಾರಿಗೆ? ಅತ್ರೇಯ ಋಷಿಗಳಿಗೆ ಅಂತ ಅರ್ಥ. ಅದು ಈಗ ನಾವು ಅಲ್ಲಿ ಮೇಲೆ ನೋಡ್ತೀವಿ ನೀವು, ಅಲ್ಲಿ 4 ನಾಯಿ ನಾವೆಲ್ಲ ಭಾಳ ಸಂಕಲ್ಪತ್ತೆ ಅವು ಯಾವುದೋ ಬಂದಿರ್ತಕ್ಕಂಥದ್ದು. ಅದು ಕರೆ ಕಥಾ ಅಲ್ಲ, ಭಾಗವತ ಬಂದಿರ್ತಕ್ಕಂಥ ಪರಮಾತ್ಮ ಅವತಾರ. ಅದು ಪರಮಾತ್ಮ ದತ್ತಾತ್ರೇಯ ಅವತಾರ ಮಾಡಿ ಅಲ್ಲಿ ಇಬ್ಬರಿಗೆ ಉಪದೇಶ ಮಾಡ್ತಾನೆ. ಒಬ್ಬರಿಗೆ ಪ್ರಹ್ಲಾದರಾಜರಿಗೆ, ಇನ್ನೊಬ್ಬರಿಗೆ ಅಲರ್ಕಾಂತ ಮಹಾರಾಜಿಗೆ. ಅಲ್ಲಿ ಅಜ್ಜಿಗತಿ ಮುಗಿತು. 3ನೇದಿಗೆ ಪ್ರಸೂತಿ, ದೇವಹೂತಿ ಮುಗಿತಾ, ಆಕೂತಿ ಮುಗಿತಾ, ಪ್ರಸೂತಿ ಬಂದ. 2 ಲಗ್ನ ಮಾಡಿಕೊಟ್ಟ ದಕ್ಷ ಪ್ರೈಶ್ವರು ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಅವ್ರು ಹೆಂಗದು? ಪ್ರಸೂತಿ ಮಾನವೀಂ ದಕ್ಷ ಉಪಮೇಯ ಲಗ್ನ ಮಾಡಿಕೊಂಡ ಅಂತ ಅರ್ಥ. ತಸ್ಯಾಂ ಸಸಜ್ಜ ದುಹಿತ ಷೋಡಶಾಮಲ ಲೋಚನ. ಷೋಡಶ ಅಂದರೆ ಎಷ್ಟು? 14 ಮಕ್ಕಳು ಹುಟ್ಟಿದ್ರು ಅವಾಗ. ಯಾರಿಗೆ? ದಕ್ಷ ಪ್ರೈಶ್ವರಿಗೆ 14 ಹೆಣ್ಮಕ್ಕಳು, 13 ಮಂದಿ ಒಬ್ಬರು ಲಗ್ನ ಮಾಡಿಕೊಟ್ಟ. ಅದ್ರೊಬ್ಬ ಸತೀದೇವಿ ಅಂತ ಒಂದು ಬೇಕು ಕೇಳು. ಆ ಚಂದ ಕಥೆ. ಆಕೆ ಮಕ್ಕಳಾಗಿರ್ತ, ಆಕೆ ಹೆಂಡತಿ ಸತೀದೇವಿ. ಸತೀದೇವಿನ ಲಗ್ನ ಮಾಡಿಕೊಟ್ಟ, ರುದ್ರದೇವರಿಗೆ ಕೊಟ್ಟ. ಇಲ್ಲಿ ಅರ್ಥ ಮಾಡ್ಕೊಂಡು ಬಂದಾತಿಲ್ಲ. ಪಾರ್ವತಿ ಅಲ್ಲಕ್ಕೇನು ಮತ್ತು ಸತೀದೇವಿ ಆಕೆನು ಆಕೆ ಲಗ್ನ ಮಾಡಿ ಕೊಟ್ಟ. ಈ ಪ್ರಪಂಚ ಇತ್ತು. ಒಂದು ಸಂದರ್ಭದೊಳಗೆ ಏನಾಗ್ತಾ ಇದೆ ಅಂತ ಕೇಳಿದ್ರೆ, ಬ್ರಹ್ಮದೇವರು ಕುತ್ಕೊಂಡಾಗ ಏನೋ ಯಜ್ಞ ನಡೀತಾ ಆ ಕಾರ್ಯಕ್ರಮದಾಗ ರುದ್ರದೇವರು ಕುತ್ಕೊಂಡಾಗ, ಬ್ರಹ್ಮ ರುದ್ರ ಕುತ್ಕೊಂಡಾಗ. ಆವಾಗ ದಕ್ಷ ಪ್ರೈಶ್ವರು ಆ ಜಾಗಕ್ಕೆ ಬಂದರು. ಎಲ್ಲರಿಗೂ ಇನ್ವಿಟೇಷನ್ ಇತ್ತು, ಆಮಂತ್ರಣ ಇತ್ತು. ಎಲ್ಲ ಋಷಿಗಳಿಗೆ ಮನುಗಳಿಗೆ ಬಂದು ಕುತ್ಕೊಂಡು. ಯಾರು ಬಂದರು? ದಕ್ಷ ಪ್ರೈಶ್ವರು. ರುದ್ರರಿಗೆ ಏನಾಗಬೇಕು? ಮಾವ ಆಗಬೇಕು, ಹೆಣ್ಣು ಕೊಟ್ಟು ಮಾವ ಆಗಬೇಕು. ಹೌದಿಲ್ಲ? ಬಂದು ನೋಡಿದರು ಬ್ರಹ್ಮದೇವರು. ಬಂದು ಕೂಡ ನಮಸ್ಕಾರ ಮಾಡಿದ್ರು. ದಕ್ಷ ದೊಡ್ಡವರು ಬ್ರಹ್ಮದೇವರು ನಮಸ್ಕಾರ ಮಾಡಿದರು, ಕುತ್ಕೊಂಡ್ರು. ಸಿಟ್ಟು ಬಂತು ನೋಡಿದ್ರು. ಯಾರಿಗೆ? ದಕ್ಷ ಪ್ರೈಶ್ವರಿಗೆ ಸಿಟ್ಟು ಬಂತು. ಈ ಋಷಿಗಳಿಗೆ ಸಿಟ್ಟು ಬಂತು. ಹಿಂಗಾದ್ರೆ ನಮ್ಮ ಗತಿ ಏನೇನು? ಯಾಕೆ ಸಿಟ್ಟು ಬಂತು? ಯಾರು ಕೂತಾರಲಿ? ಅಳಿಯ ಅವ್ರು ಎದ್ದು ನಮಸ್ಕಾರ, ಮಾವ ನಮಸ್ಕಾರ ಮಾಡೋಕ್ಕಿಲ್ಲ, ಮಾಡಲಿಲ್ಲ ನೋಡ್ರಿ. ಅವ್ರು ಅರ್ಥ ಸಿಟ್ಟು ಬಂತು. ಆ ಕ್ಷಣಕ್ಕೆ ಬೈಲಿ ಹೇಳ್ಬಿಟ್ಟು ಅವ್ರಿಗೆ, ಏ ಮೂರ್ಖ ಅಂದ ಅವಾಗ ದೇವರಿಗೆ. ಮಹಾ ನಮ್ಮ ವೈರಾಗ್ಯಶಾಲಿಗಳು ಅಂತಾನ. ಗ್ರಹಿತ್ವ ಮೃಗವಾಶಾಕ್ಷ ಟೀಕಾ ಮಾಡಿ ಸುಮ್ಮನೆ ಅವರು ಬ್ರಹ್ಮದೇವರಿಗೆ ಕೂತ್ಕೊಂಡ್ರಿಗನ, ಏ ಮಂಗ್ಯಾನ ಕಂಡೆ ಅವನ ಅಂತ ನಾವು. ಯಾರಿಗೆ? ರುದ್ರದೇವರಿಗೆ. ಪಾಣಿಂ ಮರ್ಕಟ ಲೋಚನ. ಮರ್ಕಟ ಅಂದ್ರೆ ಮಂಗ್ಯ, ಲೋಚನ ಅಂದ್ರೆ ಕಣ್ಣು. ಹೆಂಗೆ ಕೂತಿ ಅಡಿಷ್ಣಂಗೆ ಅಂತ ಹೇಳ್ತಾ ಇದ್ದಾನೆ. ಪ್ರತ್ಯುತ್ತಾಭಿವಾದೇರಿಯ ವಾಶಕೃತನೋಚಿತಂ. ಹೆಂಗಿದ್ದೀನು? ಚಿತಾಭಸ್ಮಕೃತ ಸ್ನಾತಃ. ನಮ್ಮ ಮೈಯ ಭಸ್ಮ ಹಚ್ಕೊಂಡಿರಿ, ಏನು ಅರಿಶಿನ ಕೂತ್ಕೊಂಡಿರಿ, ತಲೆ ಒಳಗೆಲ್ಲ ರುಂಡ ಬಾಲಿ ಹಾಕ್ಕೊಂಡಿರಿ. ನೀನು ಮುಟ್ಲಿಕ್ಕೆ ಅಸಹ್ಯ ಬರ್ತದೆ ನನಗೆ. ಮೊದಲು ಕೊಟ್ಟಾನ. ಸಿಟ್ಟು ಬರ್ಲಿಕ್ಕೆ ಹೊಲ್ದ ಅವ್ರಿಗೆ. ಸುಮ್ಮನೆ ಕೂತ ಹೊಟ್ಟೆ ಮಾತಾಡಿದ್ರು ದೇವ ತಿಳ್ಕೊಂಡಾಗ. ಏನು ಅಲ್ಲಿಗೆ ವಿಚಾರ ವಿರೋಧ ಮಾಡ್ಲಿಕ್ಕೆ ಹೋಗಿಲ್ಲ. ಅಯಂತು ದೇವ ಯಜನ ಇಂದ್ರೋಪೇಂದ್ರಾದಿ ಭರ್ಭವ ಯಜ್ಞಭಾಗಂ ನ ಲಭತಾಂ ದೇವೈರ್ದೇವ ಗಣಾಧಮಃ. ಅಧಮ ಏನು ಇವಾಗ ಶಂಸ ಇಲ್ಲಿ ಇವಾಗ ಯಾರಂತಾರ? ದಕ್ಷ ಪ್ರೈಶ್ವರ. ಯಾರು ಬೇರೆ ಹೇಳ್ತಿರು? ದೇವರ ಮಹಾ ಅಧಮ. ಇವು ಯಜ್ಞ ಭಾಗ ಸಿಗೋದ ಬೇಡ ಅಂತ ಶಾಪ ಕೊಟ್ಬಿಟ್ರು. ಯಜ್ಞ ಗವಿಷ ಆಗ್ತಿರ್ಲಿವಲ್ಲ, ಯಜ್ಞ ಭಾಗ ಶಾಪ ಕೊಟ್ಟರು ಅವರು. ಇಲ್ಲಿ ಅಲ್ಲಿ ನೋಡಿ, ಅಲ್ಲಿ ಶಾಪ ಕೊಟ್ರ ಇದ್ರು ಹೊಟ್ಟೆ ಮಾತಾಡಿ. ಅಲ್ಲಿ ಯಾರಿದ್ರು? ನಂದಿ ವಾಹನ. ಯಾರು ವಾಹನದು? ಹೌದಾ? ಅವಳು ವಾಹನ ಹೋದ್ರೆ ಮತ್ತೆ ನಿಮಗೆ ಯಾರು ಬೈದ್ರೆ ನಿಮ್ಮ ವಾಹನ ನ್ಯಾಯ ಕೊಡ್ತಾವನ? ನಿಮ್ಮ ಕೊಟ್ಟರು ನ್ಯಾಯ ಕೊಡ್ತಾವನ್ನೆಲ್ಲ ಅವ್ ಜೀವನ ಮಾಡಿಲ್ಲ. ಅವಕ್ಕೆ ನಂದಿ ಸಿಟ್ಟು ಬಂತು. ಅವ ಅಂತಾನ, ಏ ಎಂದ ಬುದ್ಧ ಪುರಾಭಿನಯನ ವಿಸುತಾತ್ಮತಿ ಪಶು ತ್ರಯ್ಯಾಂ ಜಡೀಕೃತವತಿ ದಕ್ಷೋಭಸ್ತ ಮುಖೋ ಅಶಿರಾತ್. ಸಿಟ್ಟು ಬಂತು. ನಮ್ಮ ಸ್ವಾಮಿ ಬೈತಿಯ ನೀನು ಅಂತದ್ದು.
ಎತ್ತು ನಂದಿ ಕೂತಾನೆ, ನಿನಗೆ ಆಡಿನ ಮುಖ ಬರಲಿ ಅಂತ ಅವ ಶಾಪ ಕೊಟ್ಟವನು ದಕ್ಷ ಪ್ರವೇಶಿಗೆ. ನಿನ್ನ ಮುಖ ಹೋಗಲಿ ಆಡಿನ ಮಾಯ ಬರಲಿ ಅಂತ ಅವ ಶಾಪ ಕೊಟ್ಟ. ಯಾಕಂದ್ರೆ ನಾವು ರುದ್ರದೇವರು ಬೈದವರು, ಅವ್ರು ರುದ್ರದೇವರು ಬೈದಿಲ್ಲ, ಇವ ಬೈದಕ್ಕೆ ಅಂತ ತಿಳ್ಕೊಂಡ್ರೆ. ಸರ್ವಭಕ್ಷ ದ್ವಿಜಾವೃತ್ತಿ ಧೃತವಿದ್ಯಾ ತಪೋವೃತಾ ವಿತ್ತಂ ದೇಹೇಂದ್ರಿಯಾರಾಮ ಯಾಚಕಾ ವಿಸ್ತುರಂತ್ಯ ಭೌರಧರಾಯೇ ಚ ಏತಾನ್ ಸಮನುವೃತಾ ಭೃಗುಕುತ ಅವ್ರ ಶಾಪ ಕೊಟ್ಟರು. ಇವ್ರು ಅವ್ರ ಶಾಪ, ಇವ್ರ ಶಾಪ ಎದ್ದಕ್ಕೆ ಕಾಲಾಗಿ ಗೊತ್ತಲ್ಲ. ರುದ್ರದೇವರು ಭಾಳ ಖಿನ್ನ ಮನಸ್ಸು ಮನೆಗೆ ಬಂದ್ಬಿಟ್ಟು ಬಾಯಿ ಏನು ಮಾತಾಡ್ಲಿಕ್ಕೆ ಹೋಗಿಲ್ಲ. ಅದು ಪ್ರಸಂಗೆಲ್ಲ ಹಾಳಾಗಿ ಹೋಯ್ತು. ಹೌದಾ? ಯಾಕಂದ್ರೆ ಬೈದದ್ದಕ್ಕೆ ಗದ್ದಲಾಗಿದ್ದಕ್ಕೆ ಅನಾಹುತ ಆಗಿರ್ತಕ್ಕಂಥದ್ದು ಆಯ್ತು. ಇಷ್ಟು ಆದಮೇಲೆ ಸಿಟ್ಟು ಬಂತು ನೋಡಿ ಅವ್ರಿಗೆ ದಕ್ಷ ಪ್ರವೇಶ. ಅವರಂದರು ತೀರ್ಸೋದಿನ ಸಿಟ್ಟಿದೆ ನಾನು ಯಾರ ಮೇಲೆ ಹಾವು ಬಂತು ಅವರಿಗೆ. ನಿನ್ನ ರಾತ್ರಿ ಆರಾಮ ಹೋದಿಲ್ಲ, ನನಗೇನು ಸಂಶಯ ನಿಂತಿತ್ತು ರಾತ್ರಿ. ನನಗೆ ಒಬ್ಬಕ್ಕೆ ಹೋದಕ್ಕೆ ಯಾರು ಕೊಳ್ಳಾಗಿ ಚಿಕ್ಕೊಂಡು ಹೋಗ್ಕೊಂಡು ಇಲ್ಲಿ ಬಂದು ಚಿಕ್ಕೊಂಡು ಆಮೇಲೆ ನಾ ಹಿಂದಾಡಿ ಕೇಳಲಿಕ್ಕೆ ಹೋಗ್ಲೇನೆ. ನಾನು ಇಲ್ಲಿ ಹೇಳಿ ಬರೋಲ್ಲ ರಸ್ತೆ ಬಾಗಿ ಅವ್ರು ರಾತ್ರಿ 8 ಗಂಟೆ ಆಗಿರ್ತದೆ ಎಲ್ಕೊಂಡು ಜಡಿ ಕರ್ತೆ ಇಲ್ಲ ಜಡಿ ಕರ್ತೆ. ಅದಕ್ಕೆ ಮಾಡಿ ದಕ್ಷ ಪ್ರವೇಶ್ವರು ಮಹಾಯಜ್ಞ ಹೂಡಿದರು. ವಿಷ್ಣು ಪ್ರೀತ್ಯರ್ಥ ಮಾಲ್ ಮತ್ತದು ನಾವೆಲ್ಲ ಕರೆ ಹಂಗೆ ಪೂಜೆ ಮಾಡ್ತಾರೆ, ಸಂಧ್ಯಾ ಮಾಡ್ತಾರೆ ವಿಷ್ಣು ಪ್ರೇರಣೆಯ ವಿಷ್ಣು, ಸ್ನಾನ ಮಾಡ್ತಾರೆ ವಿಷ್ಣು ಪ್ರೇರಣೆಯ ವಿಷ್ಣು, ಎಲ್ಲದಕ್ಕೂ ಹಂಗೆ ಹೇಳ್ಬಿಡ್ತಾನೆ. ಸ್ವಾಮಿ ನೀ ಪ್ರೀತಿ ಆಗಿ ಸ್ನಾನ ನೀನು ಪ್ರೇರಣ, ಇಲ್ಲ ನೀರು ಹಾಕೊಳ್ಳಿಕ್ಕೆ ಬರೋಂಗಿಲ್ಲ ನಮಗೆ ಅಂಥದ್ದು. ಅವ್ರು ವಿಷ್ಣು ಪ್ರೇರ ಎಲ್ಲ ಅಳಿಯನ ಅಪ್ಪನ ಮಾಡಲಿಕ್ಕೆ ಯಜ್ಞ ಹೊಡಿದ್ರು. ಅವರು ಎಲ್ಲರಿಗೂ ಇನ್ವಿಟೇಷನ್ ಕೊಟ್ಟರು. ಅಸಾಧ್ಯ ಯಜ್ಞ, ಹೆಣ್ಣು ಗಂಡು ಭೂಲೋಕದಾಗ ಎಲ್ಲ ಕಡೆ ಇವರು. ಇವು ಇನ್ವಿಟೇಷನ್ ಮಗಳಿಗೆ ಇಲ್ಲೇ ಇಲ್ಲ. ಯಾರಿಗೆ? ರುದ್ರನಿಗೆ ಅಪ್ಪನ ಮಾಡ್ಬೇಕು ಅವ್ರಿಗೆ. ಅದಕ್ಕೆ ಯಜ್ಞ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದನ್ನ ಹೇಳ್ತಾ ಇದ್ದಾರೆ. ಎಲ್ಲ ಕಡೆ ಹೋಗ್ತು. ಪಾರ್ವತಿ ಕೈಲಾಸ ನಿಂತ್ಕೊಂಡ. ಕೈಲಾಸಕ್ಕೆ ಹೋಗ ಮ್ಯಾಲೆ ಹತ್ತಿರೋಕೆ ಮ್ಯಾಲೆ ಅದ, ಇಲ್ಲಿಂದ ದಾಟಿ ಹೋಗ್ಬೇಕಲ್ಲ. ಭೂಲೋಕದ ವಿಮಾನ ಹೊಂಟ ಮೇಲೆ ತನಕ ಅಲ್ಲೇ ಹೋಗಿ ಋಷಿಗಳು ಎಲ್ಲರಿಗೂ ಹೊಂಟ. ಪಾರ್ವತಿ ಕೇಳಿದ್ದು ಪ್ರಜಾಪತಸ್ಥೇ ಸುಶಿರಸ್ಯ ಸಾಂಪ್ರತಂ. ಅವ್ರನ್ನ ಕೇಳಿ ಇಲ್ಲಿ ಬರ್ತೀವಿ ನೀವು ಅಂತ. ಅವ್ರು ಹೇಳಿದರು ಪಾರ್ವತಿಗೆ ಗೊತ್ತಿಲ್ಲ ನಿನಗಂದ್ರು. ಇಲ್ಲ ನಿಮ್ಮ ಮನೆಯಾಗ ನಿಮ್ಮ ಅಪ್ಪ ಚಲೋ ಯಜ್ಞ ಕೊಡ್ಯಾನ, ನಮಗೆಲ್ಲ ಇನ್ವಿಟೇಷನ್ ಅದ, ನಾಲ್ಕು ಶಿಸ್ತು ಊಟದ ಹೋಗ್ತೀವಲ್ಲಿ ಅಂತೇಳಿ. ನಿನಗ ಆಮಂತ್ರಣ ಇಲ್ಲ ಅಂತ ಆಯ್ಕೆ. ನಿರ್ಯಾಪಿತೋ ಯಜ್ಞ ಮಹೋತ್ಸವ ಏನಂದ್ರೆ ನಿಮ್ಮೊಳಗೆ ಯಜ್ಞ ಮಾಡಿ ತಂದೆ ಅಪ್ಪ ಯಜ್ಞರ್ಥಿತಾಮಿ ಯುಗುದ ಬ್ರಜಂತಿ ಹೇಳ್ತಾ ಇದ್ದ ಹೇಳ್ತಕ್ಕಂಥದ್ದು. ಪಾರ್ವತಿಯು ವಾಸ ಆತ ಪಾರ್ವತಿ ಗಂಡ ಹೇಳ್ತಾವ ಒಳಗೆ ಹೋದು ಪರಮೇಶ್ವರನ ಕರ್ಕೊಂಬಂದು ಗಂಡನ ಕೂರಿಸಿದ್ದು. ಗೊತ್ತೋ ನಿಮ್ಗೆ ಸುದ್ದಿ ಅಂದೆ ಗಂಡಗೆ ನಮ್ಮ ಮನೆಯಾಗ ಯಜ್ಞ ನಡೆದಂತೆ. ಸುಮ್ಮನೆ ಕೂತು ಮಾತಾಡಲಿಲ್ಲ, ಗೊತ್ತಿತ್ತು ಎಲ್ಲ ಗೊತ್ತಿತ್ತು. ಮಹಾನುಭಾವಿ ರುದ್ರದೇವರು ತಾರತಮ್ಯ ಅವ್ರಿಗಿಂತ ಮೇಲೆ ಯಕ್ಷಕ್ಕಿಂತ ಮೇಲೆ ಅವ್ರ ಮೂರನೇ ಕಕ್ಷ 4 ಬಂದ್ಬಿಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಅಂತ. ಪಾರ್ವತಿ ಕಥಂ ಸುತಾಯ ಪಿತೃಗೇಹ ಕೌತುಕ. ಪಿತೃಗೇಹ ತಂದಿ ಮಣಿ, ಪಿತೃ ತಂದಿ ಗೇಹ ಅಂತ ಮಣಿ, ತಂದಿ ಮಣ ಯಜ್ಞಂತೆ. ನಿಶಮ್ಯ ಅನಾಹುತ ಅಪ್ಯಭಿಯಾಂತಿ ಸೌಹೃದ. ಅನಾಹುತ ಅಂದ್ರೆ ನಮ್ಮ ಕನ್ನಡ ಅನಾಹುತ ಅಲ್ಲ, ಮತ್ತೆ ನ ಆನುತಾಹ ಅನ್ವೆಲ್ಕಮ್ಡ್ ಅಂತ ಅರ್ಥ. ಆಹುತಿ ಆಮಂತ್ರ ಹೇಳ್ತೇವರು ಅಪ್ಯಭಿಯಾಂತಿ ಎಲ್ಲ ಬರ್ಲಿಕ್ಕೆ ಹೇಳ್ತಾರ. ಭರ್ತೃಗೃಹ ದೇಹಕೃತಶ್ಚ ಕೇತನ. ನಮ್ಮಲ್ಲಿ ಯಜ್ಞದ ನಾನು ಹೋಗಕ್ಕೆ ಅಂದಾಕಿ ಅವರೊಂದು ನೀರು ಕರೆದಾರ ದೇವರು ಅಕ್ಕಿ ಅಂತ ನೇಮದ ಒಂದಲ್ಲಿ ಅಲ್ಲಿ ಹೇಳ್ತಾ ಇದ್ದಾರೆ. ಎಂಥದ್ದು? ಭರ್ತೃಗೃಹೋ ದೇಹ. ಭರ್ತೃ ಗಂಡ ಗುರುಗಳ ಮನೆಗೆ ಕರೀದ ಹೋಗು ನೇಮ ತವ್ರನ್ನ ಕರೀಲಿ ಅಂತ ಕೊಡಬಾರ್ದು, ನೆನಪಾರು ಬಂದ್ಬಿಡ್ಬೇಕು. ಗಂಡನ ಮನೆಗೆ ಕರಿವು ಗಂಡ ಬರೀಬೇಕು ಅಂತ ಕೇಳಲಿಕ್ಕೆ ಹೋಗಬಾರ್ದಲ್ಲೇ. ಗುರುಗಳ ಮನೆಗೆ ಅವ್ರು ಕರಿಬೇಕು ಅಂತ ನಮ್ಮ ಗುರುಗಳ ಮನೆಗೆ ಫಂಕ್ಷನ್ ಅಂತ ನಾವು ಹೋಗಿಬಿಡ್ಬೇಕು. ಕರಿಬೇಕು ಅಂತ ಬೇಕು, ಅವ್ರ ಕರೀತಾರೆ, ಆ ಪ್ರಶ್ನೆ ಬೇರೆ. ಆದರೂ ಗುರು ಮರ್ಯಾದೆ ಅಂತ ಅರ್ಥ ಹೇಳ್ತಾರೆ. ಅಕ್ಕಿ ಒಂದು ನೇಮದ ಹೆಂಗೆ ಭರ್ತೃ ಪಿತೃ ಗುರುಗಳ ಮನೆಗೆ ಹೋಗುತ್ತದೆ. ಅದು ನಮ್ಮ ತಮ್ಮ ನಾವು ಹೋಗಕ್ಕೆ ಬೇಕಾಗಿಲ್ಲ ನನಗೆ ಅಂತ ಆಕೆ ಯಾರು? ಸತೀದೇವಿ. ಇನ್ನು ಪಾರ್ವತಿ ಅನ್ನೋ ಹಂಗೆ ನಾವು ಹೌದಾ? ಸತೀದೇವಿ ಅಂತಕ್ಕಂಥ ಆಕೆ ಭರ್ತೃಗೃಹ ಅಂತ ರುದ್ರ ಮಾತಾಡ್ತಾರೆ. ಎಷ್ಟು ಚಂದ ಹೇಳ್ತಾರೆ ರುದ್ರರು. ತ್ರಯೋಜಿತಂ ಶೋಭನಮೇವ ಶೋಭತೆ. ಕರೆಕ್ಟ್, ನಿಮ್ಮ ಭಾಷರು ಎಲ್ಲ ಕರೆಕ್ಟ್. ಆದರೆ ಅಂತಾರ ಬಲಿಯಸಾನ್ ಆತ್ಮವುದೇನ ಮನುಷ್ಯ. ನೋಡು, ನಾ ಹೋಗಬಾರ್ದು ಬಿಟ್ಟಿಲ್ಲ, ನನಗೆ ಕರೆದಿಲ್ಲ, ಹೋದ್ರೆ ಅಪಮಾನ ಆಗ್ತದೆ. ಅಪಮಾನ ಅಲ್ಲಿ ಹೋಗೋರು ನೇಮದ, ಎಲ್ಲಿ ಮಾನ ಹೋಗ್ತದೆ ಅಲ್ಲಿ ಹೋಗೋರು ನೇಮಿರ್ತಕ್ಕಂಥದ್ದು ಅಂತಾರವರು. ತಥಾಪಿ ಪ್ರಧನೆ ಶೀಲೀಮುಖೈ ಸ್ವಾಂ ಯಥಾ ವಕ್ರದಯಾಂ ದುರುಕ್ತಿಭಿ ಕೆಟ್ಟ ಮಾತಾಡ್ತಾರೆ, ಅಪಮಾನ ಮಾಡ್ತಾರೆ ಅಲ್ಲಿ. ನೋಡ್ರಿ, ಮಂದಿ ಯಾರ ಬೈಲಿ, ನಮ್ಮ ಸಂಬಂಧಿಕರು ಬೈಬಾರ್ದು. ನಮ್ಮ ಕೆಟ್ಟ ಅನಿಸ್ತದೆ. ನಮ್ಮ ಸಂಬಂಧಿಕರು ಟೀಕಾ ಮಾಡಿದ್ರೆ ನಾವನ್ನ ಅಲ್ಲಿ ಹೋಗ್ಬೇಕ ನಾವು ಹೋಗ್ತಕ್ಕಂಥಲ್ಲ, ಅಪಮಾನ ಮಾಡಲಿ ಹೋಗ್ತಕ್ಕಂಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ನಾನು ಅಲ್ಲಿ ಬರ್ಲಿಕ್ಕೆ ಬಲ್ಲೆ, ನೀನೂ ಹೋಗಬೇಡ ಅಂತ ಹೇಳಿದೆ ಪಾರ್ವತಿ.
ಯಾರು ಹೇಳ್ತಾ ಇದ್ದಾರೆ. ಇಷ್ಟು ಹೇಳಿದರೆ ಅಂತಾರ, ಯಾಕೆ ಸಿಟ್ಟು ಬಂತು ನಿಮ್ಮಪ್ಪ ನನ್ನ ಮೇಲೆ? ಅವನ್ನ ಮಾತಾಡಿಸಿಲ್ಲ, ಎದ್ದು ನಮಸ್ಕಾರ ಮಾಡಲಿಲ್ಲ ಅಂತ ಎಷ್ಟು ಸಿಟ್ಟು ಹೋಯ್ತು. ನೀನು ಇಲ್ಲೇ ಇಲ್ಲ. ಅವ ಒಂದು ಹೊತ್ತಿನಾಗ ನಾಲ್ಕು ಎದಕ್ಕೂ ಆಯ್ತು, ಎದ್ದು ನಮಸ್ಕಾರ ಆಯ್ತು ಅವ ಮಾವ ಅಂತ ತಿಳ್ಕೊಂಡು ಹೇಳಿ. ನಾ ಯಾಕೆ ಹಾಕಲ್ಲ ರುದ್ರಿ ಕಾರಣ ಹೇಳ್ತಾವ. ಖರೆ ನಮ್ಗಿಂತ ಅವ ಹೆಣ್ಣು ಕೊಟ್ಟು ಮಾವ ಅಥವಾ ಪ್ರಶ್ನೆ ಬೇರೆ ತಾರತಮ್ಯ ಅದಲ್ಲ ಅಂತ ತಪ್ಪು ಹಂಗಿಲ್ಲ. ನಾ ಯಾಕೆ ನಮಸ್ಕಾರ ಮಾಡಲ್ಲ ಆ ಕಾರಣ ಹೇಳ್ತಾವ. ಸತ್ವಂ ವಿಶುದ್ಧೇ ವಸುದೇವ ಶಬ್ದಿತ. ನಿಮ್ಮಪ್ಪ ಒಳಗೆ ಬಂದ ಬ್ರಹ್ಮದೇವ್ ಕೂತಿದ್ರ, ನಾನು ರಾಮನಾಮಕ ತಲ್ಲಿನಾಗಿಬಿಟ್ಟಿದ್ದಂತಾರ ಮಹಾನುಭಾವ. ಎಷ್ಟೆಲ್ಲ ಮೈ ಮೇಲೆ ಅಂತಾರ. ಯಾರು ಬಂದರು ಯಾರು ಹೋದ್ರು ಪ್ರಶ್ನೆ ಇಲ್ಲೇ ಇಲ್ಲ. ದೇವ್ರ ಪೂಜೆ ಕೂತಿರ್ತೀವಿ ಹೌದಲ್ಲ, ಪೂಜೆ ಇಲ್ಲೇ ಇಲ್ಲ. ಸುಮ್ಮನೆ ನೀರು ಹಾಕೋದು ತೊಳೆದು ಫೋನ್ ಬಂತ ನೋಡಕ್ ತಗೋ, ಅದು IPL ಎಷ್ಟು ಸ್ಕೋರ್ ಅದು ಕೇಳಲ್ಲಿ ಪೂಜೆ ಮಾಡೋ ಮಗನ ಅಂತಂದು ಹಾಗಲ್ಲ ಇಲ್ಲಿ ಬಿಡ ಆ ಧನ್ಯವಾದ ಕೊಡೋದು ಅಂದ್ರೆ ಭಾಳ ಕೆಟ್ಟ ಸ್ಥಿತಿ. ಅದಕ್ಕೆ ಹೇಳ್ತಾರ ಅವ್ರು. ನಾ ಹಂಗಿದ್ದೆ ಗೊತ್ತಾ, ಯಾರು ಬಂದರು ಏನೂ ಪ್ರಜ್ಞೆ ಇಲ್ಲ. ಯಾವ ಸತ್ವಂ ವಿಶುದ್ಧಿ ವಸುದೇವ ಶಬ್ದಿತಂ, ಸಾಕ್ಷಾತ್ ಪರಮಾತ್ಮನ ಎದುರು ಕೂತ್ಕೊಂಡ್ಬಿಟ್ಟಿದ್ದಾನೆ. ಆ ರೀತಿ ಹೇಳ್ತಾ ಇದ್ದಾರೆ. ತ್ವದಕ್ಷುಷೋ ಮೇ ಮನಸಾ ವಿಧೀಯತೆ. ಮನುಷ್ಯನ ತುಂಬ ಪರಮಾತ್ಮ ಕೂತ್ಬಿಟ್ಟ, ನನಗೆ ಯಾರು ಬಂದು ಲಕ್ಷ್ಯ ಇಲ್ಲ. ಅದಕ್ಕೆ ನಮಸ್ಕಾರ ಮಾಡಿವಿನ ನಮಸ್ಕಾರ ಮಾಡೋದು ಕೆಟ್ಟ ಬುದ್ಧಿ ಇಲ್ಲ ನನಗೆ. ಅವ್ನು ನಿಮ್ಮ ಖುಷಿಟ್ಟು ಬಂತ ಏನು ಮಾಡಲಿ ಅಂತ ನನ್ನ ಮನಸ್ಸೊಳಗೆ ಸಾಕ್ಷಾತ್ ಪರಮಾತ್ಮ ನೋಡೋ ಹೊತ್ತೆ ಇವಾಗ ನಮಸ್ಕಾರ ಮಾಡೋದು. ನಾನು ದೇವ್ರು ಕೂತ್ಬಿಟ್ಟ ಆ ಪ್ರಜ್ಞೆ ಇದ್ದೇನೆ, ಅದಕ್ಕೆ ನಾನು ಮಾಡಲ್ಲ. ತಪ್ಪು ತಿಳ್ಕೊಂಡ ನಿಮ್ಮ ಅಪ್ಪ, ನಾ ಏನು ಮಾಡಿ ಸಾಧ್ಯ ಹೇಳ್ತಾ ಇದ್ದಾನೆ. ಇಷ್ಟಿದ್ರೂ ಕೂಡ ಒಂದು ಮಾತಂತಾರೆ, ನಿನಗೆ ಬೇಕಲ್ಲ ನೀವು ಹೋಗಿ ಬಾ ಅಂತಂದ್ರೆ ನೀವು ಕಳ್ಸೋಬೇಕಲ್ಲ. ನಮ್ಮನ್ನೆಲ್ಲ ನೀವಲ್ಲ ಎಲ್ಲ ಕೂಡ ನಿಮ್ಮ ಅಪ್ಪನ ಮನೆ ಹೆಜ್ಜೆ ಇರಬೇಡ ಅವ್ರ ಮನೆಗೆ. ಹೌದಾ? ಅಪ್ಪ ಹೆಣ್ಮಕ್ಳು ತಂದೆ ಮನೆ ಎಲ್ಲಿ ಹೋಗಿ ತಾಯಿ ಮನೆಗೆ ಹೋಗಿ ಪಾಪ. ಹೌದಾ? ಹೆಣ್ಮಗಳಿಗೆ ಇಷ್ಟ ಇರ್ತದೆ. ಅವ್ರಂತಾರ ನೀ ಬೇಕಾದ್ರೆ ಹೋಗುವಂತ ರುದ್ರದೇವರು. ಇಂಥ ಅಂತಕ್ಕಡಿ ಮಹಾನುಭಾವ. ಯಾವಾಗಿದ್ರು ಬೋಳೆ ಸ್ವಭಾವ. ಪರಮಾತ್ಮನ ಪ್ರೀತಿ ಮಾಡಲಿ ಭಾಳ ಕಷ್ಟಪಡ್ಬೇಕು. ರುದ್ರದೇವರು ಆಯುಷ್ಮಾನ್ ತಡ ಇಲ್ಲ. ರುದ್ರದೇವರು ಹೊರ ಕೊಟ್ಟರೆ ಆಗಿಂದಾಗ ನಿಮಗೆ ಗೊತ್ತ ಕಥಾ ಕೇಳಿ ಇದಕ್ಕೆ. ಹೌದಾ? ಭಸ್ಮಾಸುರ ರುದ್ರದೇವರು ಎಷ್ಟು ಅಂತಕ್ಕಂತ ಕೇಳಿದ್ರೆ ಒಬ್ಬ ಹಸುರ ಅಕ್ಷಸ ತಪಸ್ಸೆ ಕೂತ್ಕೊಂಡು ಅದು ಕೊಡ್ತು. ಪರಮೇಶ್ವರನ ಕೊಟ್ಟು ಪ್ರತ್ಯಕ್ಷ ಪರಮೇಶ್ವರ ಈ ಪಾಯ ಕೂತಿ ಹೇಳು ಅಂದ್ರೆ ಅವರು ಸ್ವಾಮಿ ಅನುಗ್ರಹ ಮಾಡ್ತೀವಿ. ವರ ಏನು ವರ ಬೇಕು? ನಾ ಯಾರ ತಮ್ಮ ಕೈ ಇಡ್ತೀನಿ ಅವ್ರು ಸತ್ತು ಸುತ್ತ ಪೂಜೆ ಆಗ್ಬೇಕು ಅವರು ಅಂದವ. ಸತಾಸ್ತು ಅಂದರೆ ಅವರು ಕೊಡ್ಬೇಕು ಜ್ಞಾನಿಲೇ ಇಲ್ಲ. ಹೊಂಟಿದ್ರು ಹೊಳೆ ಕೈಲಾಸಕ್ಕೆ ಸುತ್ತಾಡಿ ರುದ್ರದೇವರ ಅಂದೇವ. ಯಾಕೆ ನೀವು ಹೊರ ಕೊಟ್ಟಿದ್ರೆ ಖಾತ್ರಿ ನಾನು ನಿಮ್ಮ ಟೈಮ್ ಕೈ ಇಟ್ಟು ನೋಡ್ತೇನೆ ಅಂದ. ರುದ್ರದೇವರಿಗೇನು ಸಾಯೋ ಪ್ರಶ್ನೆ ಇಲ್ಲ. ಮತ್ತು ಅವ್ರು ಹೊರಗೆ ಸುಳ್ಳಾಗ್ತದೆ, ಇಲ್ಲೇ ಕೊಟ್ಟರೆ ಹೊರ ಸುಳ್ಳಾಗ್ತದೆ, ಅವ್ರು ಹೋಗ್ಬೇಕಾಗ್ತದೆ. ಆ ಬಾಪ ಅಂದ್ರೆ ಅವರು ಎಂಥ ಕೆಲಸ ಮಾಡಿದೆ ಅಂದ್ರೆ ಅವ್ರು ಓಡ್ಕೋತ ಹೊಂಟ್ರು ನೋಡಿ. ಅಲ್ಲಿ ಹೋದ್ರು ಏನು ಬೆನ್ನಟ್ಬಿಟ್ಟಾನೆ ಒಂದು ಬಸ್ ಮಾಡ ತಲೆ ಮೇಲೆ ಕೈ ಇಟ್ಟರೆ ಜೀವ ಹೋಗ್ತದೆ. ಅವ್ರು ಹೊರ ಕೊಟ್ಟಿದ್ದಲ್ಲ, ಮತ್ತು ಅವ್ರು ಸುಳ್ಳಾಗಬಾರ್ದಲ್ಲ. ಎಲ್ಲ ಮುಗಿತ್ತು. ಅಲ್ಲಿ ಹೋದ್ರು ನೋಡಿ ಸಾಕ್ಷಾತ್ ಭಗವಂತ ಪರಮಾತ್ಮ ನಾರಾಯಣ ಸರ್ವೇ ಪರಮಾತ್ಮ. ಸ್ವಾಮಿ ಏನು ಮಾಡಲಿಪ್ಪ ಅಂದ್ರೆ ಗಂಟು ಬಿದ್ದಾನ ಸೂಕ್ತ ಒಂದು 5 ಮಿನಿಟ್ ತರ್ಕೊಂಡು ಪರಮಾತ್ಮ ಚೂರು ಸರಿ ನೀವು ಹ್ಯಾಂಗೆ ಹೊಡ್ತಾ ನೋಡಿ ಈಗ ಅಂತ ಒಂದು ಸರಿ ಒಂಚೂರು ಪರಮಾತ್ಮ ಸಾಕ್ಷಾತ್ ಮೋಹಿನಿ ರೂಪ ತಗೊಂಡು ನೋಡಿ. ಆ ಮೋಹಿನಿ ಬೇರೆ, ಇದೊಂದು ಮೋಹಿನಿ ಬೇರೆ, ಮತ್ತೊಂದು ಚಂದನ ಹುಡುಗಿಯಾದ ಪರಮಾತ್ಮ ರೂಪ ತಗೊಂಡ. ನಡುವು ಚಂದ ಅಡ್ಕೋತ ಹೀಗೆ ಚಂದ ತುರ್ಕೋತ ಬಂದು ಹಿಂಗೆ ಬಂದು ಒಂಚೂರು ಶರಕ್ಕೆ ಬರಗತ್ತ ಅಲ್ಲಾಡ್ಸೆ ಮಾಡಿದ. ಆ ಭಸ್ಮಾಸುರ ಅವನು ಬಿಟ್ಟ ಈಗಿನ ಬಂದ್ಬಿಟ್ಟ. ರಾಕ್ಷಸ ಹುಚ್ಚದು ಇದು ಹೆಣ್ಣು ಸಿಗ್ತಾರೆ ಒಂದು ರುದ್ರದೇವರು ಕೈ ಬಿಟ್ಟು ನೀವು ಹೋಗಿ ಅನ್ನೋದು. ನೀವು ಸರಿ ನಾವು ಹುಡುಕೋತಿನ ಮುಂದೆ ಬಂದೆವು. ಅವ್ರಿಗೆ ಹೇಳ್ತಾರೆ ಎಂತ ಚಂದಿದ್ದೀಯ ನೀನು ಅಂತ. ಹೌದು ಲಗ್ನ ಮಾಡ್ಕೊಳ್ಳೇನೆ ನಾನು ಹುಡುಗಿ ಲಗ್ನಕ್ಕೋಸ್ಕರ ಹೋಗಿಲ್ಲ. ಆ ಕನ್ಯಾರು ಪರಮಾತ್ಮ ಇದೆ ಅವಶ್ಯ ಲಗ್ನ ಮಾಡ್ಕೋತೀನಿ. ಒಂದು ಕರಾರ ಅದ, ಕರಾರ ಕೂಂತ ಮಾಡ್ಕೋತೀನಿ. ಏನು ಕರಾರು ನಿಮ್ಮೆಲ್ಲ ಗೊತ್ತದ. ನಾ ಹೆಂಗೆ ಕುಣಿತೀನಿ ಹೆಂಗೆ ನೀವು ಕುಣಿಬೇಕು ಅನ್ನೋ ಹೂ ಅಂತಿದ್ದು ಹುಚ್ಚು ಭಸ್ಮಾಸುರ. ಹಂಗೆ ಮಾಡಿ ಯಾರು ಬೇಡ ಅಂತಾರ. ಕುಣ್ಕೋತ ಕುಣ್ಕೊಂಡು ಮತ್ತೆ ಕೈ ಮೇಲೆ ಕೈ ಇಟ್ಕೊಂಡ್ಬಿಟ್ಟಿವ. ಯಾರು ಕನ್ಯಾ ಆದವ ಪರಮಾತ್ಮ ಅದು ಕೈ ಮೇಲೆ ಕೈ ಇಟ್ಕೊಂಡು ಏನಾಗಬೇಕಾತು ಭಸ್ಮಾಸುರ. ರುದ್ರವೇದ ಹಾಗೆಲ್ಲ ಹೊರ ಕೊಡ್ಲಿಕ್ಕೆ ಹೋಗ್ಬೇಡ. ಇಂಥ ಬಂದು ರಾಕ್ಷಸ ಇರ್ತಾರೆ ಊರೊಳಗೆ. ಹೇಗೆ ರುದ್ರ ಮಹಾ ಅಂತ ಕಣಿ ಹೆಂಡತಿಗೆ ಹೇಳ್ತಾರೆ ನೀವು ಹೋಗ್ಬೇಕಂತ ತಂದೆ ಮನೆಗೆ, ನಾ ಬರೋಲ್ಲ ಅಂತ. ಹೋದ್ರೆ ಎಲ್ಲ ಮಂದಿ ಕೂಡಿದ ಅಬ್ಬೊಮ್ಮೆ ಮಂಟಪ ಹಾಕ್ಯಾರ. ಏವಾ ದೇವತೆಗಳು ಸಾಕ್ಷಾತ್ ದೊಡ್ಡ ಯಜ್ಞ. ಅವರಪ್ಪ ಕೂತ್ಕೊಂಡಾನ, ದಕ್ಷ ಪ್ರವೇಶ ಕೂತ್ಕೊಂಡಾನ. ಈಕಿನ ಯಾರು ಮಾತಾಡ್ಸಲಿಲ್ಲ. ಹೋದ್ರು ಪಾಪ ಒಳಗೆ ಕರಲಿಲ್ಲ. ಆಕಿನ ಅಪ್ಪನ ಪಾಪ. ತಾಯಿ ಹೆಂಗೆ ಬಿಡ್ತಾಳ್ರಿ ಪಾಪ. ಅಕ್ಕ ತಂಗಿಯರು 13 ಬಂದಿದ್ದಲ್ಲ ಮತ್ತು ಹೇಳಲೇ ಮನ ಅಷ್ಟೊಂದು ಅಕ್ಕ ತಂಗಿಯರು ಕರೆದು ಕೂರ್ಸ್ಕೊಂಡ್ರೆ ಆಕೆನ. ಆಕೆ ಅಂದು ನಮ್ಮಪ್ಪ ಎಂಗೇಜ್ ಇದ್ದಾನ ಮಾತಾಡ್ಸ್ಲಿಕ್ಕಿಲ್ಲ. ಶಿ ಗೇವ್ ಫೇವರಬಲ್ ಇಂಟರ್ಪ್ರಿಟೇಷನ್ ಟು ಈ ಸೈಲೆನ್ಸ್.
ಅವನು ಒಳ್ಳೆ ಅರ್ಥ ಕೊಡ್ಲಿಕ್ಕೆ ನಮ್ಮಪ್ಪ ಈಗ ಗದ್ದಾಗಿದ್ದನು ಇನ್ವಿಟೇಷನ್ ಕೊಟ್ಟಿರ್ಲಿಕ್ಕಿಲ್ಲ ಯಾಕೆ ಭಾಳ ಟೆನ್ಷನ್ ಭಾಳ ನಮ್ಮ ಕೆಲಸ ಮಾಡಲಿಕ್ಕೆ ಹಿಂಗೆ ಅರ್ಥ ಹೆಣ್ಮಕ್ಳು ಹಿಂಗೆ ಅರ್ಥ ಮಾಡ್ತಾ ತಿಳ್ಕೊಡು ತಂದೆ ಮೇಲಿಂದ ಅಪ್ಪದ ಕೊಡೋದಿಲ್ಲ ತಂದೆ ಹಿಂಗಿರುವ ತಂದೆ ತಾಯಿ ಅಪ್ಪ ಕೊಟ್ಟರೆ ಹೆಣ್ಮಕ್ಳಿಂದ ಕೊಟ್ಟಿದ್ದೀರಿ ನೀವೆಲ್ಲ ತಪ್ಪು ಮಾಡಿದ್ರು ಇರಲಿ ಸಹನ ಮಾಡ್ಕೊತಾರೆ ಹೆಣ್ಮಕ್ಳು ಸ್ವಭಾವ ಆವೃತ್ತಿ ಅಂತ ಕೂತ್ಕೊಂಡು ಹೋಗಿ ಕೂತ್ಕೊಂಡು ಯಾರು ಟಿಫಿನ್ ತಿನ್ನು ಏನು ಚಾ ಏನು ಕೊಡಲಿಲ್ಲ ಈ ಪಾಪಕ್ಕಿಗೆ ಒಂದು ಕಡೆ ಕೂತ್ಕೊಂಡು ಎದ್ದು ಹೆಸರು ಆತ್ ನೋಡಿ ಏನಾತ ಅವಾಗ ಅರುದ್ರಭಾಗಂ ತಮ್ ಅವೇಕ್ಷ ಸಾಧ್ವನಂ ಯಜ್ಞ ಆಹುತಿ ಆಗಲಿಕ್ಕಿದ್ದು ಇಂದ್ರಾಯ ಸ್ವಾಹ ಇಂದ್ರಾಯ ನಮ ಹೌದಾ ಎಲ್ಲ ಹಾಕ್ಬೇಕಲ್ಲ ಸೋಮಾಯ ಸ್ವಾಹ ಸೋಮಾಯ ನಮ ರುದ್ರದ ಸರಕು ಪಾಳೆ ಬಂತ ಅವಾಗ ರುದ್ರ ಹಾಕ್ಬೇಕಲ್ಲ ಬೇಡ ನಾವು ತೆಗಿ ನಮ್ಮ ಹಳೆಯ ಅವ್ನು ಕೊಡಂಗಿಲ್ಲ ಎದ್ದಿದಾಗ ಹಂಗೆ ಅಪ್ಪನ ಮಾಡಿ ನೋಡಿ ಹಂಗೆ ಮಾಡಬಹುದ ಮಾಡ್ಲಿಕ್ಕೆ ಮಾಡಬಾರ್ದು ಹಂಗೆ ರುದ್ರದೇವರಿಗೆ ಮಾಡ್ತಾ ಇದ್ದಾನೆ ಸಾಧ್ವರಂ ಪಿತ್ರಾಶ ಏಯ್ ರುದ್ರದೇವರಿಗೆ ನಮ್ಮ ಅಪ್ಪನ ಮಾಡಿದ ಅವನ ಹಾರಸ್ರಿ ಅಂದ ಅದು ನೋಡಿದ್ದೀವಿ ಪಾರ್ವತಿ ಅಯ್ಯಯ್ಯೋ ಒಂದಾಕಿ ನಮ್ಮ ಗಂಡನ ಮನೆಯವರಿಗೆ ಕೊಡಲಲ್ಲ ಅಂಥವ್ರು ದೇವಕೃತ ಹೇಳನಂ ವಿಭವು ಅಪಮಾನ ಮಾಡ್ತಾರೆ ಯಾರಿಗೆ ರುದ್ರದೇವರಿಗೆ ಯಾರು ಮಾಡಿದ್ರು ದಕ್ಷ ಪ್ರವೇಶರು ಯಾವಾಗ ಔತಿ ಹಾಕೋತ್ನಾಗ ಔತಿ ಕೊಡಲೇ ಇಲ್ಲ ಅವರಿಗೆ ಅನಾದೃತ ಯಜ್ಞ ಸದಸ್ಯರೀಶ್ವರಿ ಶಿಕೋಪಲೋಕಾನಿ ಅಧೀಕ್ಷತಾತಯ ಅಕ್ಕೆಂದು ಎಂಥ ತಪ್ಪಾಗುತ್ತೆ ನಮ್ಮಪ್ಪ ರುದ್ರದೇವರಿಗೆ ಈ ಅರ್ಘ್ಯಾಕು ಇದು ಯಜ್ಞ ಸ್ವಹಾಕಾರ ಕೊಡೋದು ಹೋಗ್ಬಿಡ್ತಲ್ಲ ಶಿವಮಂತಕ್ಕೆ ವಿಚಾರ ಮಾಡಿ ಯಾರು ಶ್ರೇಷ್ಠ ಹೆಣ್ಮಕ್ಕಳಿಗೆ ಅಪ್ಪ ಶ್ರೇಷ್ಠ ಗಂಡು ಶ್ರೇಷ್ಠ ಸಮಸ್ಯೆ ಇದೆ ಅಪ್ಪನ ಬಿಡ್ಲಿ ಬರ್ತಾನೆ ಗಂಡನ ಅದಕ್ಕೆ ಸಾಧ್ಯನೇ ಇಲ್ಲ ಗಂಡಿಗೆ ಅಪ್ಪನ ಆಗದಂಗೆ ಹೆಣ್ಮಕ್ಳು ತಂದು ತಮ್ಮ ಗಂಡನ ಬಿಟ್ಟು ಕೊಡೋದಿಲ್ಲ ಅಂತಾರ ಜಾನಪದ ಸಾಹಿತ್ಯಾಗ ಅದನ್ನ ಗಂಡಿಗೆ ಹೆಂಗೆ ಒಪ್ಪಿಟ್ಟು ಅಂತೇವ ಅವ ಹೆಂಗದ ಕಂಬಳಿ ಹೊದ್ದರೇನ ಕೂಲಿ ಮಾಡಿದರೇನ ಗಂಡ ಹೆಂಗೆ ಇರಲಿ ಕಂಬಳಿ ಹೊದ್ದರೇನ ಕೂಲಿ ಮಾಡಿದ್ರನ ನನಗ ನನ್ನ ಗಂಡ ಬಡವೇನ ಬಂಗಾರ ಮಾಲ ಇದ್ದಂಗ ಮನೆಯಾಗ ಗಂಡ ಶ್ರೇಷ್ಠನ ಯಾವಾಗಿದ್ರು ಏನಾರ ಮಾಡ ಹೆಣ್ಮಕ್ಳು ನೋಡ್ಕೋತಾರಲ್ಲ ಆಕೆ ಯಾರು ಬಿಡ್ಬೇಕು ಅಪ್ಪನ ಬಿಡ್ಬೇಕು ಆ ಗಂಡನ ಬಿಡ್ಬೇಕು ಇಬ್ಬರು ನಿಂತಾರ ಅಪ್ಪ ಏ ಮಗಳು ನಾ ಬೆಳೆಸ ಬಾ ಅಂತಾನೆ ತಲೆ ಕಟ್ಟಿ ನಾ ಬಂದ ಆ ಹುಡುಗಿ ಮಾಡು ಪಾಪದು ಹಿಂಗೆ ನಾಡಬಾರ್ದು ಇವರು ಅಂತ ಅರ್ಥ ಅಷ್ಟೇ ಮತ್ತೇನಿಲ್ಲ ಹೊತ್ತು ಹೋಗ್ಬೇಕು ಆ ಗಂಡನೂ ಬೇಕು ತಂದೆನೂ ಬೇಕು ಅಪ್ಪಿಬ್ಬರಿಗೂ ಈಕೆ ಏನು ಮಾಡ್ತಾವ ಗೊತ್ತಾ ಅವಾಗ ಗಂಡಿಗೆ ಅಪ್ಪ ಮಾಡ್ತಾರೆ ತಡ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ ಏನು ಮಾಡಿದ್ರು ಕರ್ಣೋಪಿಧಾಯ ನಿಯಾದ್ಯ ಗಲ್ಪ ಈಶೆ ಜಿಂದ್ಯಾತ್ ಪ್ರಸಹ್ಯ ರುಚಿಸಿ ಮಸತಾಂ ಪ್ರಭು ಚೇತ್ ಜಿಹ್ವಾ ಮಸೂನ್ ಪಿತತೋ ವಿಧುಜೇತ ಸಧರ್ಮ ಪಾರ್ವತಿ ವಾಚ ಶಿಶಿಕಂಠ ಗರ್ಹಣ ಅಂತ ಅಲ್ಲೇ ಕೂತ್ಕೊಂಡು ಏಯ್ ತಾಡ್ರಿ ಅನ್ಲಕ್ಕಿ ನಮ್ಮ ಮನೆಯಲ್ಲಿ ನೀವು ಅಪಾನ ಮಾಡಿದಿರಿ ಏನು ಕೊಡಲಿಲ್ಲ ಆ ಹುತಿ ಹಾಕಲ್ಲ ರುದ್ರಾಯ ಸ್ವಾಹ ರುದ್ರಾಯ ಇದನ್ನು ನಮ್ದು ಹಾಕೋಕ್ಕಿಲ್ಲ ಹಾರಿಸ್ಬಿಟ್ಟು ಕೊಟ್ಟರೆ ಯಾಕೆ ಅಪಾನ ಮಾಡಿದ್ದೀನಿ ಅಪಾನ ಮಾಡೋಕೆ ಅಂತ ಹೇಳ್ತಾ ಇದ್ದಾರೆ ಜಿಗುಪ್ಸಿತಃ ಇಷ್ಟೊಂದಕ್ಕಿನ ತಕ್ಷಣ ತನ್ನ ದೇಹದಿಂದ ಆ ಹೆಣ್ಮಗಳಾಗಿರ್ತಕ್ಕಂಥಕ್ಕೆ ಸತೀದೇವಿ ಅಗ್ನಿ ಹುಟ್ಟಿಸಿದ್ದು ಅಗ್ನಿ ಹಾರಿಕೊಂಡ್ಬಿಟ್ಟಕ್ಕೆ ಅಂತ ಭಸ್ಮ ಆಗಿಬಿಟ್ಟು ಸುಟ್ಟೋಗ್ಬಿಟ್ಟಕ್ಕೆ ಯಾರು ಸತೀದೇವಿ ಅರ್ಥ ಯಾವಾಗ ಹಿಂಗಾತು ಯಾರಿಗೆ ಕೂತವ್ರಲ್ಲ ಏನು ಮೂರ್ಖಿದ್ದೀವೋ ಅಂದ್ರೆ ಬೈದ ಯಾರಿಗೆ ದಕ್ಷ ಪ್ರವೇಶರಿಗೆ ಮಾಡಿದ ತಪ್ಪು ಅಂತ ಹೇಳ್ತಾ ಇದ್ದಾರೆ ಧ್ರುವಾತ್ ನೋಡಿ ಈ ಸುದ್ದಿ ಅಲ್ಲಿ ಗೊತ್ತಾತು ಪರಮೇಶ್ವರರು ಕೈಲಾಸಕ್ಕೆ ನಾವು ಹೋಗಿಲ್ಲ ಕೈಲಾಸ ಕೂತ್ಕೊಂಡಾರ ಅವ್ರು ಗೊತ್ತಾತವ್ರಿಗೆ ಹಿಂಗಾತು ಸತೀದೇವಿ ಹಿಂಗೆ ಹೋಗಿ ತಿಳ್ಕೊಂಡು ಆ ಸುದ್ದಿಗೆ ತಕ್ಷಣನೇ ತಮ್ಮನ್ನು ಕೂದಲ ಕಿತ್ತು ಹೋದ ಹಿಂಗೆ ಅವರು ಸೃಷ್ಟಿ ಮಾಡಿದ್ರು ದೇವರು ಅವಾಗ ಹುಟ್ಟಿದನ ವೀರಭದ್ರ ವೀರಭದ್ರ ನೋಡ್ತೀರಿ ಅವತಾರ ಆಗಿರೋದು ವೀರಭದ್ರ ಅವನಷ್ಟೇ ಶೂರ ಅವನು ಹುಟ್ಟ ಬಂದ ಯಜ್ಞಾವಟಕ್ಕೆ ಬಂದವನ ಬರ ದಕ್ಷ ಪ್ರವೇಶನ ಮಲಗಿಸಿ ಅವನು ಕುದಿಗೆ ಸಿಗ್ಲಿಕ್ಕೆ ಹೋದ ಲಘು ಸಾಯಲಿಲ್ಲ ಅಷ್ಟು ಗಟ್ಟಿದ್ದವ ಯಜ್ಞ ಎಲ್ಲ ಹಾಳಾಗಿ ಹೋಗ್ತು ಆ ಭೃಗುರಿದ್ದು ಅವ್ರು ಗಡ್ಡ ಕಿತ್ತರು ಪಾತ್ರೆ ಎಲ್ಲ ಹೊಡೆದು ಬಿಟ್ಟು ಅದನ್ನು ಯಜ್ಞ ಅಷ್ಟು ಹಾಳಾಗಿ ಹೋಗ್ತಲ್ಲಿ ಯಾವಾಗ ಅವ ಇವು ಕೊಳ್ಳು ಹುರು ಸಾಯಲಿಲ್ಲ ಸಾಕ್ಷಾತ್ ರುದ್ರದೇವರ ಕೈಲಾಸದಿಂದ ಬಂದು ಅವನ್ನ ತಲೆ ಕತ್ತರಿಸಿ ಹೋಮ ಮಾಡಿ ಹೋಗ್ಬಿಟ್ಟು ಯಜ್ಞ ಕೆಟ್ಟ ಹೋಗ್ತು ಜಗತ್ತಿಗೆ ಕಲ್ಯಾಣ ಹಿಂಗಾಬಾರ್ದು ಯಜ್ಞ ಮಾಡೋ ಹೊತ್ನಾಗ ಎಲ್ಲ ದೇವತೆಯಲ್ಲಿ ಹೋದ್ರು ಬ್ರಹ್ಮದೇವ್ರ ಹತ್ರ ಹೋದ್ರು ಸುಪ್ರೀಂ ಕೋರ್ಟು ಸ್ವಾಮಿ ಯಜ್ಞ ಎಲ್ಲ ಹಾಳಾಗ್ಯದ ಇವನ್ನೂ ದಾಟಿದ ಮತ್ತು ಪರಮಾತ್ಮ ಆಮೇಲೆ ಕಡಿಯೋದು ಅದು ಉಚ್ಚ ನ್ಯಾಯಾಲಯ ಇಲ್ಲಿ ಮಧ್ಯೆ ಬ್ರಹ್ಮನ ಹತ್ರ ಹೋಗ್ತಾ ಇದ್ರು ಅಲ್ಲಿ ಹೇಳ್ತಾ ಇದ್ದಾರೆ ಅವಾಗ ಬ್ರಹ್ಮನ ಬಳಿಗೆ ಸತೂಪ ಮುಹೂರ್ತಾಯ ಚಕ್ರೆ ಶಿರಸಾ ಅಭಿವಂದನಂ ಪ್ರಥಮ ರುದ್ರದೇವರಿಗೆ ಸ್ವಾಮಿ ಹಿಂಗಾಗಿದೆ ಬ್ರಹ್ಮದೇವ್ರು ಹೇಳ್ತಾರಲ್ಲ ಹಿಂಗೆ ಕೆಟ್ಟು ಹೋಗ್ತು ಅವ ಸತ್ತೋದು ಅವನ ತಲೆ ಕಡ್ದು ಹಾಕಿದ ಯಜ್ಞೊಳಗೆ ರುದ್ರದೇವ್ ಸಿಟ್ಟು ಬಂತು ಅಪಮಾನ ಆಗಿದೆ ಹೆಂಗಾರು ಮಾಡಿ ಯಜ್ಞ ಅಂತ ಹೇಳ್ತಾ ಇದ್ದಾರೆ ಯಾವಾಗ ಹಿಂಗಾತು ಸಾಕ್ಷಾತ್ ಬ್ರಹ್ಮ ಬರ್ತಾ ಇದ್ದಾರೆ ನೋಡ್ರು ಅಂತಾರೆ ಅವರು ಅಂತಾರೆ ಬ್ರಹ್ಮದೇವರು ಜಾನೇ ತ್ವಾಮೀಶ ವಿಶ್ವಸ್ಯ ಜಗತ್ತೋ ಯೋನಿ ಬೀಜಯೋ ಶಕ್ತಿ ಶಿವಸ್ಯ ಪರಂ ಯತ್ತದ್ ಬ್ರಹ್ಮ ನಿರಂತರಂ ಬ್ರಹ್ಮದೇವರು ತಪ್ಪು ಮಾಡಿದರು ರುದ್ರದೇವ ಮಹಾಶಕ್ತಿಶಾಲಿಗಳು ದೊಡ್ಡದೇವರು ಅತಃ ಸಹ ಮಹಾದೇವ
ಇಂದ್ರ ವರುಣ ಅಗ್ನಿ ಅಂತ ಸಾಧಾರಣ ದೇವ ಸಹ ಮಹಾದೇವ ಅವರು ರುದ್ರದೇವಾಗಿರ್ತಕ್ಕಂಥವ್ರು ಹಿಂಗೆ ಅಪಮಾನ ಮಾಡಬಾಯಿತು ಯಜ್ಞ ಕಟ್ಟಿ ನಿಲ್ತಾ ಇದ್ದಾರೆ. ಏತತ್ತೇ ಬಂದರು ಎಲ್ಲ ಜನ ಕರ್ಕೊಂಡು ಸಾಕ್ಷಾತ್ ಯಜ್ಞಕ್ಕೆ ಅಲ್ಲೇ ಬರ್ತಾ ಇದ್ದಾರೆ. ಬಂದವರೇ ಕೈಲಾಸಕ್ಕೆ ಹೋದ್ರು ಕರ್ಕೊಂಡು ಪ್ರಾರ್ಥನೆ ಮಾಡ್ಬೋದು. ಯಾರು ಪ್ರಾರ್ಥನೆ ಮಾಡ್ಕೊಳ್ಳಿಕ್ಕೆ? ರುದ್ರದೇವರಿಗೆ. ಬ್ರಹ್ಮದೇವ್ರಿಗೆ ಅವ್ರಿಗಿಂತ ಅರ್ಥ ಮೇಲಿದ್ದಾರ, ಆದರೂ ಕೂಡ ಅದು ಸರಿಪಡಿಸ್ಬೇಕಲ್ಲ, ಅದು ಮತ್ತೆಲ್ಲ ಆಗಿರ್ತಕ್ಕಂಥದ್ದನ್ನು ಯಾರಂಗ ದೇವರ ಕ್ರಮ ಬರ್ತಾ ಇದ್ದಾರೆ. ಬಂದು ಏತತ್ತೇ ರುದ್ರಭಾಗೋಸ್ತು ಯದುಶ್ಚಮೈ ಯಜ್ಞಸ್ಥೆ ರುದ್ರಭಾಗೇನ ಕಲ್ಪತಾಮ್ಯದ ಯಜ್ಞ ಶಿವ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ಯಾವಾಗ ಇಷ್ಟೆಲ್ಲ ಆ ಪ್ರಸಂಗಾತು ದಕ್ಷ ಪ್ರೇಶ್ವರಿ ಹೇಳಿದರು. ಈಗ ಅವಾಗ ವಚನ ಹೇಳಿದ್ರು ನೋಡಿ, ಅವಾಗ ಇವನ ತಲೆ ಆಡಿನ ತಲೆ ತೆಕ್ಕೊಂಡು ಇವ ದಕ್ಷ ಪ್ರೇಶ್ವರ ಸತ್ತಾನ, ಈ ಯಜ್ಞರ ಮುಗಿಬೇಕಿಲ್ಲ, ಹಂಗೆ ಅವನ ಜೀವನ ಹೋಗ್ಯದ, ಆಡಿನ ತಲೆ ಹಸಿರ ಅಂತ ಹೇಳೋ ಅಲ್ಲಿ ಆಡ್ತಾ ಇದ್ರು ಯಜ್ಞ ಕೊಡಲಿಕ್ಕೆ. ಹತ್ತಲೆ ಕತ್ತ ಹೊಚ್ಚು ಆಡಿನ ತಲೆ ಹಾಕೊಂಡು ಕೂತ್ಕೊಂಡೆ ಅವ ದಕ್ಷ ಪ್ರೇಶ್ವರ. ಈ ಶಾಪಿತ್ತು ನೋಡಿ, ಅವ್ರಿಗೆ ಶಾಪ ಕೊಟ್ಟಿದ್ರು. ಅವ್ರು ಅಲ್ಲಿ ಯಜ್ಞ ಮಾಡಿ ಬಂದರು, ಅವರಿಗೆ ಹೂಚಿನ ಗಡ್ಡ ಹಚ್ಚಿದ್ರು ಅವರಿಗೆ. ಮತ್ತೆ ಯಜ್ಞ ಪ್ರಾರಂಭ ಆಗ್ತದೆ. ಇದು ಶುರು ಯಜ್ಞ ಮುಗಿಸ್ಬೇಕಲ್ಲ, ಯಜ್ಞ ಪ್ರಾರಂಭ ಆಯ್ತು. ಯಜ್ಞದ ಕೊನೆಗೆ ಏನು ಬರ್ತದೆ? ವೆರಿ ಗುಡ್. ಯಾರು ಹೇಳಿರಲ್ಲ, ಪೂರ್ಣಾಹುತಿ ಬಂತು. ಪೂರ್ಣಾಹುತಿ ಬಂದ ಪರಮಾತ್ಮ ಆಹ್ವಾನ ಮಾಡ್ತಾರೆ. ಯಾವ ಪೂರ್ಣಾಹುತಿ ಬಂತಲ್ಲ, ನ ಬ್ರಹ್ಮ ಬಂಧುಷು ಎಲ್ಲ ಪೂರ್ಣ ತಯಾರು ಮಾಡಿದ್ರು. ಇವನಾಗ ಆಡಿನ ತಲೆ ಅವಾಗದ, ಆಡಿನ ಗಡ್ಡ ಅವ ಬಂದಾವ, ಎಲ್ಲ ಪುರದ ಹಾಕೊಂಡು ಬಂತು, ಮುಗಿತು. ಪೂರ್ಣಾಹುತಿ ಯಾವಾಗ ಹೆತ್ತಿದ್ರು ಸಾಕ್ಷಾತ್ ಪರಮಾತ್ಮ ಪ್ರತ್ಯಕ್ಷ ಅಗ್ನಿ ಒಳಗೆ ಆ ಯಜ್ಞ ಭಾಗ ತಗೊಂಡ. ಅದೇ ಹೇಳ್ತಾರೆ ಶ್ಯಾಮೋ ಹಿರಣ್ಯ ಬಂಗಾರ ಪರಮಾತ್ಮ ಪ್ರತ್ಯಕ್ಷ ಆದ. ಯಾರಿಗೆ? ಯಜ್ಞಕ್ಕೆ ಹಾಕೋ ಪೂರ್ಣಾಹುತಿ ಹಾಕೋ ಬಂದ. ಹೇಗಿದ್ದ? ಋಷಿನೋರಕ್ಕೆ ಕಿರೀಟ ಜುಷ್ಟ, ಕಿರೀಟ ಹಾಕೊಂಡಿರ್ತಕ್ಕಂಥ ಪರಮಾತ್ಮ. ನೀಲಾಕಲಕ ಭ್ರಮರ ಕುಂಡಲ ಮಂಡಿತಾಶ್ಯ ಪರಮಾತ್ಮ ಇರ್ತಕ್ಕಂಥವ. ಕಂಬಬ್ಜ ಚಕ್ರ ಚರ್ಪಾನ್ ಗದಾಧಿ ಚರ್ಮ ವ್ಯಗ್ರೈ ಭುಜೈವ ಕರ್ಣಿಕಾರ ಪರಮಾತ್ಮದ ಸ್ವೀಕಾರ ಮಾಡಿದ. ಆ ಪೂರ್ಣಾಹುತಿ ಅಂದಮೇಲೆ ಎಷ್ಟು ಪುಣ್ಯ ಇರ್ಬೇಕು, ಅದಕ್ಕೆ 5 ಮಹತ್ವ ಹೀಗಿರ್ಬೇಕು. ಇಷ್ಟೆಲ್ಲ ಆದ ದಕ್ಷ ಪ್ರೇಶ್ವರ ಕೂಯ್ತಾರೆ, ಸ್ವಾಮಿ ಕ್ಷಮಾ ಮಾಡಿ, ರುದ್ರ ಕ್ಷಮಾ ಅಳಿಯ ಕ್ಷಮಾ ಕೇಳಿ ನೋಡಿ. ಇಲ್ಲ ನನಗೆ ಗೊತ್ತಾಗಲ್ಲ, ಅವೇಗ ತಂದ ಮಾಡಿದ್ದೆ ನಾನು, ದೇವರೇ ಹಿಂಗೆ ತಪ್ಪು ಮಾಡ್ತಾನೆ, ನಮ್ಮ ಗತಿ ಏನೇನು? ಹೌದಿಲ್ಲ ಸ್ವಾಮಿ, ತಪ್ಪು ಅದು ರುದ್ರದೇವ ಮಹಾ ಶಕ್ತಿಶಾಲಿ, ನಾ ಮಾಡಬಾರ್ದು ಅಂತ ಇಟ್ಕೊಂಡು ಕ್ಷಮಾ ಕೇಳಿದ. ಯಾರು? ದಕ್ಷ ಪ್ರೇಶ್ವರ. ತಪ್ಪಲ್ಲ, ತಾರತಮ್ಯದ ದಕ್ಷ ಕೊನೆಗಿದ್ದ, ರುದ್ರದ ಮೇಲೆ ಬರ್ತಾ ತಿಳ್ಕೊಂಡು ಅಂತ ಹೇಳ್ತಾ ಇದ್ದ. ಆವಾಗ ಇಷ್ಟ ಆದಮೇಲೆ ವಕ್ಷಸ್ತ್ರೀ ನೀವು ಇದು ಯಥಾ ಪ್ರಕಾರ ಬ್ರಹ್ಮರಿತ್ತಂ ಲೋಕಕ್ಕೆ ಹೋದರು. ರುದ್ರದೇವರು ಆ ಕಡೆಗೆ ಹೋದರು. ಪಾರ್ವತಿ ಮತ್ತು ಶಿವ ಇದಕ್ಕೆ ಸತಿ ಇದ್ದಲ್ಲ, ಏನಾಗಿತ್ತು ಸುಳ್ಳುಣಿಸಿದ್ಲಕ್ಕಿ. ಆಕೆ ದೇಹ ಬಿಟ್ಟು ಆಕೆ ಅಂತ ತಪಸ್ಸು ಮಾಡಿ ಆದರೂ ರುದ್ರದೇವರನ್ನ ಗಂಟೆ ಮಾಡಿಕೊಳ್ಬೇಕು ನಾನು ತಿಳ್ಕೊಂಡು ಹಿಮಾಲಯಕ್ಕೆ ಹೋದಕ್ಕೆ ಅಖಂಡ ತಪಸ್ಸು ಮಾಡಿದ್ರು. ಪಾರ್ವತಿ ರುದ್ರದೇವ ಪ್ರವತಿನ ಮಗಳ, ಅದಕ್ಕೆ ಪಾರ್ವತಿ ಆಕೆ ಪರ್ವತಮ ಪಾರ್ವತಿ ಆಗಿರ್ತಕ್ಕ. ಅಲ್ಲಿ ಪಾರ್ವತಿ ಅವತಾರ ಮಾಡಿ ಪುನಃ ರುದ್ರಲಾಭಗಳು ಪಾರ್ವತಿ ಆದರು. ಇಷ್ಟು ಕಥಾ ಬರ್ತಕ್ಕಂಥ ಇಷ್ಟ ಆಗುತ್ತೆ ಹೇಳ್ತಾ ಮುಂದುವರೆದು ಸ್ವಾಮಿ ಅಂದರು. ಯಾರ ಕಥೆ ಮುಗಿಸಿದೆ? ದೇವಹೂತಿ ಕಥೆ ಮುಗೀತು, ಪ್ರಸೂತಿ ಕಥೆ ಮುಗಿಲಿ ಬಂದಂಗೆ ಆಯ್ತು, ಆಕೂತಿ ಕಥೆ ಮುಗೀತು. ಇನ್ನು ಅವ್ರಿವ್ರು ಗಂಡು ಸುಟ್ಟಿದ್ರು ಅಂತ ಹೇಳ್ತಾರಲ್ಲ, ಸ್ವಯಂಭೂವಾಗ ಯಾರ್ಯಾರು ಉತ್ಥಾನಪಾದ ರಾಜ, ಹೌದಾ? ಆಮೇಲೆ ಇನ್ನೊಬ್ಬ ಮಹಾರಾಗಿರ್ತಕ್ಕಂಥವ. ಆ ಇಬ್ಬರು ಮಹಾರಾಜ ಕಿಂಚಿತ್ ಹೇಳಿ ಹೇಳ್ಕೊಂಡು ಪ್ರಯತ್ನ ಮಾಡ್ತಾ ಇದ್ದಾರೆ. ಹೇಳ್ತಾನಪ್ಪ ಅಂತ ಯಾರು ಹೇಳ್ತಾ ಇರ್ತಾರೆ? ಸುಖ ಮಹರ್ಷಿಗಳು. ಯಾರಿಗೆ? ಪರೀಕ್ಷಿತ್ ಮಹಾರಾಜ ಹೇಳ್ತಕ್ಕಂಥ ನೋಡು. ಆಗಿನ ಕಾಲಕ್ಕೆ ಉತ್ಥಾನಪಾದ ರಾಜ ಏನು ಮಾಡ್ತಿದ್ದ? ನವತ್ಸರ್ವೇಧಿಷ್ಟಂ ಭವಾನ್ ಆರೋಢಮರ್ಹತಿ. ಇಬ್ಬರು ಹೆಂಡಂದ್ರ ಅವಾಗ, ಸುರುಚಿ ಸುನೀತಿ. ಖರೆ ಸುನೀತಿ ಪಟ್ಟದ ಮಹಿಷಿ ಆಕೆ, ಆಕಿನ ಹೇಳಿ ಹೇಳ್ತಿ. ಸುರುಚಿ ಆಮೇಲೆ ಬಂದಾಕಿ. ಸುರುಚಿನ ಮೋಹ ಲಗ್ನ ಮಾಡ್ಕೊಂಡಿದ್ದವ. ಸುರುಚಿ ಬಂದು ಕೊಳ್ಳಿನ ಸುನೀತಿ ಹೊರಗೆ ಹಾಕಿಬಿಟ್ಲಾಕಿ. ಸವತಿ ಮತ್ಸರ ಅದೇ ಹೆಂಗೆ ನೇಮ್ ಹೆಂಗದ ನೋಡಿ. ಒಬ್ಬಾಕಿ ಹೆಸರೇನು? ಸುನೀತಿ, ಇನ್ನೊಬ್ಬಾಕಿ ಸುರುಚಿ. ಈ ಸುನೀತಿ ಸುರುಚಿ ಎರಡು ಕಡೆ ಇರುವುದೇ ಇಲ್ಲಿವು. ಸುನೀತಿ ಇದ್ರೆ ಸುರುಚಿ ಇರುವುದಿಲ್ಲ. ಸುರುಚಿ ಬರೀ ಆರಾಮ್ ತಿಳ್ಕೊಂಡು ಅಡ್ಡಾಡೋದು. ಸುನೀತಿ ಒಳ್ಳೆ ನೀತಿ, ಒಳ್ಳೆ ನೀತಿ. ಸುನೀತಿ ಸುರುಚಿ ಒಂದು ಕಡೆಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಎರಡೋ ಕೂಡ ಜೀವನದ ಎಲ್ಲ ಭಾಗ ಇದ್ದಂಗೆ ಅವು. ಸುನೀತಿ ಒಳ್ಳೆ ನೀತಿ ಇರ್ತಕ್ಕಂಥ ಹೆಣ್ಮಗಳು. ಸುರುಚಿ ಅಂದ್ರೆ ಚೇನಿ ಮಾಡ್ಕೋತ ಅಡ್ಡಾಡಕ್ಕೆ ಆರಾಮಕ್ಕಿ. ಆ ಸೀರೆ ಉಟ್ಕೊಂಡು ಯಾಕೆ ಹಾಗೆ ಹಾಕೊಂಡು ಹಂಗೆ ಹಾಕೊಂಡು ಅಡ್ಡಾಡಕ್ಕೆ. ಆ ಸುರುಚಿ ಹಂಗಿದ್ಲಕ್ಕಿ, ಸುರುಚಿ ಹೊರಗೆ ಆಗಿಬಿಟ್ಲಕ್ಕಿ. ಆಕೆ ಒಂದು ಮಗ ಇತ್ತು, ಅವ್ರ ಮಹಾರಾಜು ಧ್ರುವ ಮಹಾರಾಜ. ಆಕೆ ಮಲ್ಲ ಗೊತ್ತಾ ಅಂತ ತಪಸ ಆರಾಧ್ಯ ಪುರುಷಂ. ಒಂದು ಸಂದರ್ಭದಾಗ ಎಲ್ಲಿ ಹೋಗಿದ್ದ? ಸುನೀತಿನ ಹೊರಗೆ ಹಾಕಿದ್ದ. ಆಕೆ ಯಾವುದೋ ಒಂದು ಗುಡಿಸಲ್ಲ ಕಟ್ಟಿಕೊಂಡು ಪಾಪ ಆ ಹುಡುಗ ಕುಡ್ಲಿಕ್ಕೆ ಹಾಲಿಲ್ಲಕ್ಕೆ ಅಂತ ಕೊಡ್ಲಿಕ್ಕೆ ಮಹಾರಾಣಿ ನೋಡಿದ್ರು. ಮತ್ತೆ ಯಾಕೆ ಸುನೀತಿ ಹೊರಗೆ ಹಾಕಿಬಿಟ್ಟಿದ್ದು. ಸೌತಿ ಮತ್ಸರ ಪಾಪ ಧ್ರುವಿಗೆ ಇವೆಲ್ಲ ಗೊತ್ತು. ಹಣ್ಣು ಹುಡುಗ ಪಾಪ 14-11 ವರ್ಷದ ಹುಡುಗ ಪಾಪ ಏನು ಮಾಡ್ತಿದ್ರೆ ತನ್ನ ತಂದೆ ಹತ್ರ ಬಂತ. ತೊಡೆ ಮೇಲೆ ಕೂತ್ಕೊಂಡ, ಅಪ್ಪನ ತೊಡೆ ಮೇಲೆ, ಉತ್ಥಾನಪಾದ ತೊಡೆ ಮೇಲೆ ಕೂತ್ಕೊಂಡ. ಸುರುಚಿ ಬಂದಾಗಿನ ದೂರು ಬಿಟ್ಟ ಹುಡುಗನು. ಏಯ್ ಸರಿ ಅಂದೆ, ಇಲ್ಲಿ ಕೊಡ್ಲಿಕ್ಕೆ ನನಗೆ ಅಧಿಕಾರ ಇಲ್ಲ, ನನಗೆ ನನ್ನ ಮಕ್ಕಳಿಗೆ ಎಷ್ಟು ಅಧಿಕಾರ ಅದ? ಯಾಕಾಗಿ ಸೌತಿ ಮಗ ಅವ. ಇದು ಶುರುವಾತ್ ನೋಡಿ ಗದ್ದಲಲ್ಲಿ ಅದನ್ನ ಹೇಳ್ತಾ ಇದ್ದಾರೆ.
ಹೆಂಗೆ ನೀ ಮಾಡ್ಬೇಕಾದ್ರೆ ನವತ್ಸ ನೃಪತೆ ಧೀಷ್ಣಂ ಅವನು ರಾಜ ಮುಂದೆ ಕೊಡ್ಲಿಕ್ಕೆ ನನಗೆ ಅಧಿಕಾರ ಇಲ್ಲ. ಭವಾನ್ ಆರೋಢಮರ್ಹತಿ ನ ಗ್ರಹೀತೋ ಮಯ ಎತ್ತಂ ಕುಕ್ಷಾಪಿ ನೃಪಾತ್ಮಜ. ನೀ ಅಲ್ಲಿ ಕೂಡ್ಬೇಕಾದ್ರೆ ನನ್ನ ಹೊಟ್ಟೆ ಹುಟ್ಟಬೇಕು ನೀವು ಹೊಂದಕ್ಕೆ. ಯಾರಂತಾರ ಸುರುಚಿ, ಯಾರಿಗೆ ಧ್ರುವ ಮಹಾರಾಜ ಹೇಳ್ತಾ ಇದ್ದಾರೆ. ತಪಸ ಆರಾಧ್ಯ ಪುರುಷಂ ತೈಸೈವ ಅನುಗ್ರಹೇಣ ಮೇ ಗರ್ಭೆ ತ್ವಂ ಸಾಧಯಾತ್ಮಾನಂ ಯದಿಚ್ಛಸಿ ನೃಪಾಸನಂ. ಆ ರಾಜನ್ ತೊಡಿಬೇಕು ಅಂದ್ರೆ ನೀನು ಹುಟ್ಟಿ ಪುನಃ ತಪಸ್ ಮಾಡಿ ನನ್ನ ಹೊಟ್ಟೆಗೆ ಹುಟ್ಟಿ ಬಾ ಅಂದಲ್ಲಿ ಕುಳ್ಳಿ ಬರ್ತಂತ ಇಲ್ಲ. ಈಗ ಹುಡುಗ ದೂಡಿ ಬಿಡ್ತಾ ಹುಡುಗನು. ಆ ಹುಡುಗ ತಾಪ ನೋಡಿ ಏನು ತಿಳ್ತದೆ ಅದಕ್ಕೆ ಪಾಪ ಅಳ್ಕೋತ ಮನೆ ಬಂತ ಹುಡುಗ. ಅವ್ವ ಹಿಂಗಂದ್ರೆ ಏನು ಮಾತು ಕೇಳ್ತಾರೆ. ನಾನು ಕೂತಿದ್ದೆ, ನಮ್ಮ ಚಿಕ್ಕಮ್ಮಿದ್ದಾಳೆಲ್ಲ ದೂಡಿ ಬಿಟ್ಟಿಲ್ಲ. ನಾನು ಕೂಡ್ಲಿಕ್ಕೆ ಅಧಿಕಾರ ಇಲ್ಲ ಅಂತಲ್ಲೇನು. ಅಲ್ಲಿ ಕೂಡ್ಬಿಟ್ರೆ ಆಕೆ ಹೊಟ್ಟೆ ಹುಡ್ಬೇಕಂತ ನಾ ಏನು ಮಾಡಿ ಕೇಳ್ತಾ ಹುಡುಗ ಪಾಪ ತಿಳ್ಕೊಡಿ ಅಂತ ಪ್ರಸಂಗ ಆಗಿ ಸುನೀತಿ ಆಗಿಂದಾಗ ಅಳ್ಳಿಕ್ಕಿತ್ತಿಲ್ಲ ನನಗೆ. ಕೋರ್ಟ್ಗೆ ಹೋಮ ಅಂದಕ್ಕೆ ಸುನೀತಿ ಅಕ್ಕಿ ಒಳ್ಳೆ ಹೇಳ್ತಾ ಇದ್ದಾರೆ. ಹೆಂಗೆ ಹೇಳ್ತಾಳೆ ಅವ್ರು ಹೇಳ್ತಾಳೆ. ನಾಣ್ಯಸ್ತದ್ದ ಪದ್ಮ ಪಲಾಶ ರೋಷನ ದುಃಖಚ್ಚಿದಂತೆ ಮೃಗಯಾಮೆ ಕಂಚನ ಶ್ರೀ ತರಂಗೈ ವಿಮೃಗ್ಯಮಾಣಯ ಅಂತ. ಅಪ್ಪ ನಮಗೆ ಯೋಗ ಇಲ್ಲಪ್ಪ, ಅಲ್ಲಿ ಕೊಡೋ ಯೋಗ ಇಲ್ಲ. ಸುರುಚಿ ನಿನ್ನ ಕಂಡ್ರೆ ಆಗೋದಿಲ್ಲ ಅಕ್ಕಿ. ಅದಕ್ಕೆ ನಮ್ಮ ಹೊರಗೆ ಹಾಕ್ಯಾರಮ್ಮನ ನಾವೆಲ್ಲೋ ಒಂದು ಕಡೆಗೆ ಬರ್ತಂದಾಗಿದ್ದೀವಿ ನಾವು. ಆಕೆ ಹೇಳಿದಲ್ಲ ಅದು ಖರೆ ಆ ಮಾತು. ಅದನ್ನು ಏನು ಮಾಡಬೇಕು, ಪರಮಾತ್ಮನ ಆರಾಧನೆ ಮಾಡು. ಅದನ್ನು ಬೇರೆ ಹಾದಿಲ್ಲ. ಅವನ ಆರಾಧನೆ ಮಾಡಿದ್ರೆ ಅಂದರೆ ಸಾಧ್ಯ. ಹೇಳು ತಾಯಿ ಹೇಳು, ತಾಯಿ ಮಕ್ಕಳು ಹೇಳ್ತಕ್ಕಂಥ ಮಾತು ಹಿಂಗೆ ಹೇಳ್ಬೇಕು. ಅವ್ನು ಹೊಡೆದನ್ನಿಲ್ಲ ಚಂದ ಕತ್ತಿಸ್ಬೇಕು ಹೋಗಿ ಪಿಸ್ತೂಲ್ ತಗೋಯಿದೆ ಅನ್ನಬಾರ್ದು. ಅದೇ ಯಾಕೆ ಕೊಡ್ತಾ ಇದ್ದು ಸಮಾಧಾನದ ಹುಡುಗಿ ಹೇಳಲಿಕ್ಕೆ ಅದೇ ತಾಯಿ ಶಿಕ್ಷಣ ಅಂತಕ್ಕಂಥದ್ದು ಅಂಥ ಮಾತು ನೋಡಿ. ತಾಯಿ ಇದ್ರೆ ಧ್ರುವನ ತಾಯಿ ಸುನೀತಿ ಅಂತ ತಾಯಿ ಇರಬೇಕು ಅಂತ ಅರ್ಥ. ಒಳ್ಳೆ ನೀತಿ ಹೇಳ್ಕೊಡ್ತಕ್ಕಂಥ ಮಕ್ಕಳಿಗೆ ಆರ್ಜಿ ಹೇಳ್ತಾ ಇದ್ದೀನಿ. ಅವ್ನು ಮೊನ್ನೆ ಹೋಗಿ ಯಾವಾಗ ಪೇಪರ್ನಾಗ ಓದಿದ್ನ ಅವಾಗ ಗಲ್ ಶಿಕ್ಷಣ ಕೊಟ್ಟು. ನೀವು ಓದಿರಲ್ಲ ಗೊತ್ತಿಲ್ಲ, ನಾವು ಓದಿ ಮೊನ್ನೆ ಕಡಿ ಮಾತು ಕೇಳ್ತೀನಿ. ಕಡಿ ಮಾತು ಏನಾದ್ರು ಹೇಳಂದ್ರು ಆ ಹುಡುಗಿ ಏನು ಹೇಳ್ಬೇಕಮ್ಮ, ಏನಿಲ್ರಿ ಒಂದು ಮಾತದ ನಮ್ಮ ಅವ್ವನ ಕಿವಿ ಒಂದು ಮಾತು ಹೇಳೋದ ನಾನು ಅಂತ ಕರ್ಸೋನು ಅಕ್ಕಿ ಹೇಳಿನಂತ. ಏನಿಲ್ಲ, ನೀ ಏನು ಕೆಟ್ಟ ಕೆಲಸ ಕಲಿಸಿ ಸಣ್ಣದಿರ್ತ ಅದಕ್ಕೆ ಹಿಂಗಾಗಿ ನಾನು ಕವ ಮಾಡ್ಕೊಂಬಂದು ಚೊಲೋ ಆತು ಅಂದು ಮುಂದಿನ ಹೊಡೆದೆ ಚೊಲೋ ಆತು ಅಂದು ನೀ ಹಾಲು ಹಿಡ್ದಿಕ್ಕೆ ಇವತ್ತೆಲ್ಲ ಕೆಟ್ಟ ಕೆಲಸ ಮಾಡಿ ಜೈಲಿಗೆ ಹೋಗ್ಬೇಕಂತು, ನಾ ಸಾಯ್ಬೇಕಂತು. ನೀವು ಒಳ್ಳೆ ಕೆಲಸದ ನಾ ಕಲಿಸಿದ್ದೆಲ್ಲ ತಾಯಿ ಹೇಳಿ ಸತ್ ಮಾಡ್ತಾರೆ. ತಾಯಿ ಹಿಂಗಿರ್ಬೇಕು, ಸುನೀತಿ ಹಿಂಗಿರ್ಬೇಕು ಅಂತ ಅರ್ಥ. ತಡ್ಕೊಳ್ಳಿ ಹುಡುಗಿ ಮೊದಲೇ ಅದಕ್ಕೆ ಮಾತ್ರ ದೇವೋಭವ. ಮನೆಯ ಮೊದಲ ಪಾಠಶಾಲೆ, ತಾಯಿಯ ಮೊದಲ ಗುರು ಅಂತ ಹೇಳ್ತಾ ಇರ್ತಾರೆ. ಸುನೀತಿ ಒಳ್ಳೇದನ್ನ ಹೇಳ್ತಾರೆ ಮಡ್ಗ. ಅಲ್ಲಪ್ಪ ಹಂಗಾತಿಲ್ಲೋ ಸಿಟ್ಟಿಗೆ ಬೇಡ, ನ್ಯಾಯಕ್ಕೆ ಹೋಗಬೇಡ. ಇನ್ನು ತಪಸ ಆರಾಧ್ಯ ಪುರುಷ ಪರಮಾತ್ಮ ಅಂತ ಹೇಳ್ತಾ ಇದ್ದಾರೆ. ಅವ್ವ ಅಂತ ಕೇಳಿ ಎಲ್ಲಿ ಹೋಗ್ಲಿ ಅಂತ ಕೇಳ್ತಾರೆ. ಅಡಿಗೆ ಹೋಗ್ಬೇಕು ಅಂತ ಆಕಿ ಎಂಥವ್ರು ಹೇಳ್ತಾ ಇದ್ದಾರೆ. ಮಧುವನ ಅಂತ ಹೆಸರಾಗಿನ ಕಾಲ ಮಧುವನ್ನೇ ಹೋಟ್ಲಿಗೆ ಇಟ್ಟಿರ್ತಾರೆ ಮಧುವನ ಅಂತೀವಿ. ಆ ಮಧುವನ ಮತ್ತು ಆ ಮಧುವನಕ್ಕೆ ದೊಡ್ಡ ಅರಣ್ಯಕ್ಕೆ ಹೋಗ್ಬೇಕು. ಅರಣ್ಯ ತಪಸ್ ಮಾಡ್ಬೇಕು. ನೀನು ಅವ 11-12 ವರ್ಷ ಹುಡುಗದು ತಪಸ್ ಹೋಗ್ತದ ಆತ ಹೊಂಟೆ. ಅವನಿಗೆ ಕೆಚ್ಚ ಹೆಂಗದು, ಆ ಹುಡುಗನಿಗೆ ಕೆಚ್ಚ ಹೆಂಗದು. ಕ್ಷತ್ರಿಯ ಹುಡುಗದು, ಒಳಗಿರ್ತಕ್ಕಂಥ ಇಚ್ಛಾ ಹೆಂಗದು. ಇಲ್ಲ ಹಂಗೆ ಹೋಗ್ಲಿ ಅಲ್ಲಿ ಚೋಳವ ಹಾವ ಹುಲಿಯವ ಅಂದ್ಬಿಟ್ಟವ ಬರ ಆ ಹುಡುಗನ ಪರೀಕ್ಷೆ ಮಾಡಿ ನಾರದ ದಾರ್ಯ ಬರ್ತಾರೆ. ನೋಡೋಣ ಹುಡುಗಿ ಹೆಂಗೆ ಎಷ್ಟು ಗಟ್ಟಿದ್ದ ನೋಡೋದು ಅಂತಾರೆ ಹೋಗಿ ಅವರು ತೂಕ ಹೇಳ್ತಾ ಇದ್ದಾರೆ. ಧರ್ಮಾರ್ಥ ಕಾಮೋಕ್ಷಕಂ ಇಚ್ಛೆ ಆತ್ಮರ್ಮಃ ಏಕಮೇವ ಹರೇ ತತ್ರ ಕಾರಣಂ ಪಾದಶಿವ. ನಾರದ ಬಂದರು. ಎಲ್ಲಿ ಹೊಂಟಿಯೋ ಅಂದರು. ಇಲ್ರಿ ನಮ್ಮವ್ವ ಹೇಳ, ನಾನು ಅಪ್ಪನ ತೊಳೆಗಳ ಕೂಡ್ಲಿಕ್ಕೆ ಹೋಗಿದ್ದೆ. ನನ್ನ ಚಿಕ್ಕಮ್ಮ ದೂರಿದ ನನಗೆ ಭಾಳ ಸಂಕಟ ಆಗ್ಯದೆ. ಪರಮಾತ್ಮ ಉಪವಾಸ ಮಾಡಿ ಗಾಡಿ ಹೊಟ್ಟೆ ನಾನು ಹುಚ್ಚ ಅಂತ ಹೊಳ್ಳಿ ಮನೆಗೆ ಹೋಗುವಂತು. ಯಾರು ನಾರದ. ಅಲ್ಲಿ ಹುಲಿ ಇರ್ತಾವೆ, ತಿನ್ಲಿಕ್ಕೆ ಏನು ಇಲ್ಲಲ್ಲಿ ಕೊಡೋರಿಲ್ಲ. ಹಳ್ಳಿ ಹೋಗುವಂತು ನೋ ಅಂತ ಹುಡುಗ ಸಾಧ್ಯನೇ ಇಲ್ಲ ಅಂತ. ಹಬ್ಬ ಅಂದ್ರೆ ನಾನು ಹೌದು ಇದು ಕೆಚ್ಚು, ಇದು ಹಿಂಗಿರ್ಬೇಕು ಅಂದರು. ಈಗ ಮಾಡ್ಲಿಕ್ಕೆ ಕಲಿಬೇಕು. ರಾತ್ರಿ 10 ಆಗ್ಯದ, ಸಂಧ್ಯಾ ಮಾಡೇ ಕೊಡ್ತೇನೆ ಬೇಕಾದಾಗಲಿ. ಲೇಟಾಗಿರೋದಾಕ ಅನ್ನೋ ಹುಚ್ಚು ಬೇರೆ, ಎಲ್ಲಿ ಬಿಡು ಆಗೋಲ್ದಾಕ ಹಂಗೆ ಮಕ್ಕೊಂಡು ಇದು ಬೇರೆ. ನಾನು ಇದು ಪರಮಾತ್ಮದಕ್ಕ ದೃಷ್ಟಿ, ನಮ್ಮ ಕೆಲಸ ಬಿಡಬಾರ್ದು ಅಲ್ಲಿ ಹೇಳ್ತಾರೆ. ಅವರು ಅಷ್ಟು ಕಟ್ಟಿದ್ದ ಹರಕತ್ತಿಲ್ಲ ಅಂದರು ಹೇಳ್ತಾ ಇದ್ದಾರೆ. ಅಲ್ಲೋ ನೀವು ಏನು ಮಾಡವಲ್ಲಿ ಅಂತ ಕೇಳಿದ್ರು. ಏನು ತಲೆ ಗೊತ್ತಿಲ್ಲ ನನಗೆ. ನಾನು ಇನ್ನು ಓದಿಯಾ ಬಿಟ್ಟಿಯಾ ಅಭ್ಯಾಸ ಮಾಡಿಯ ಮಗನ? ಸ್ವಾಮಿ ಗೊತ್ತಿಲ್ಲ, ನನಗೆ ಏನೂ ಗೊತ್ತಿಲ್ಲ, ನೀವು ಕಲಿಸ್ರಿ ಅಂತ. ನಾರ ಪಾಠ ಹೇಳ್ಕೊಡ್ತಾರೆ ಹೊರದಾರೆ. ಅದಕ್ಕೆ ದೊಡ್ಡ ಗುರುಗಳು ಬೇಕು ಅಂತ ಹೇಳ ಪಾಠ ಹೇಳಿ ಗುರುಗಳು ಕಲಿಗೆ ಉಪವಾಸ ಆಗ್ಬೇಕು ಹೇಳ್ತಾರೆ. ನೀ ಹೆಂಗೆ ತಪಸ್ ಮಾಡೋಕು ಹೇಳ್ತಾರೆ. ಪರಮಾತ್ಮ ಹೆಂಗಿದ್ದಾನೆ ಪುರಾಣ ಮಾಡ್ತಾನೆ ನಾರದ. ಹಿಂಗೆ ಇಂಥ ಪರಮಾತ್ಮ ತಪಸ್ ಮಾಡು. ನೀವು ದೇಶದ ಪವಿತ್ರ ಜ್ಯೋತಿ ನಾರಾಯಣ ಸೃಷ್ಟಿಶಾನ ಕಿವಿಯೋರವಾನ್ ಸಂಧ್ಯಾದ ಹೇಳ್ತೀವಿ ಮಾತ್ರ ಹಂಗೆ ಹೇಳ್ತಾ ಇದ್ರೆ ಹೆಂಗಿದ ಭಗವಂತ ತರುಣಂ. ಪರಮಾತ್ಮ ಮುದುಕಾಗಿಲ್ಲ, ಹೆಂಗಿದ್ದಾನ ರಮಣೀಯಾಂಗಂ. ಒಂದೊಂದು ಅವನ ಅವಯವ ಸ್ವಚ್ಛ ಆಗ್ತಕ್ಕಂಥ ಪರಮಾತ್ಮ. ಒಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ. ಒಂದೇ ಅಧ್ಯಾಯ ಪೂರ್ತಿ ಅವನ ವರ್ಣನ ಭಗವಂತಂದು. ಅದು ದ್ವೇಷಿಸ್ತಿರ್ದಾಗ ಅದು ಚಿಂತೆ ಮಾಡ್ಕೋತನೇ ವಿದ್ಯೆ ಇಡಬೇಕು.
ಆ ರೀತಿ ಹೇಳ್ತಾ ಇದ್ದಾರೆ. ತರುಣಿಯಾಂಗಂ ಹೆಂಗಿದ್ದಾನ? ಪ್ರಸನ್ನ ವದನೆ ಕ್ಷಣಂ, ಅರ್ಥಾತ್ ಅವನ ಮುಖ ಪ್ರಸನ್ನ ಮುಖ, ಅವನು ಜೋಬದ್ದ ಮಾರಿ ಹಾಕೊಂಡು ಕೂತಿಲ್ಲ ಅವ ದೇವರಾಗಿರ್ತಕ್ಕಂಥ ಪ್ರಸನ್ನ ವದನೆ ಕ್ಷಣ. ಸುನಾಸಂ ಅವನು ಮೂವರ್ಣ ಮಾಡ್ತಾ ಭಗವಂತ ಹಂಗಿದ್ದ ಅಂತ ತಿಳ್ಕೊಂಡು. ಸುಭ್ರುವಂ ಚಾರು ಕಪೋಲಂ ಸುಂದರಂ ಹರಿಂ, ಅರ್ಥಾತ್ ಪರಮಾತ್ಮ ಸಿಂತ ಹಿಂಗೆ ಮಾಡ್ಲಿಕ್ಕಲಿ. ತರುಣಂ ಮುದುಕಾಗಿಲ್ಲವ ರಮಣೀಯ ಅಂತ ಹೇಳ್ತಾ ಇದ್ದಾರೆ. ಪ್ರಣತ್ರಾಹರಂ ಕೃಷ್ಣಂ ಶರಣ್ಯ ಕರುಣಾರ್ಣವಂ, ಭಗವಂತ ಕರುಣಾರ್ಣವ, ಆರ್ಣವನ ಸಮುದ್ರ, ಪರಮಾತ್ಮ ಕರುಣಾ ಸಮುದ್ರ ಭಗವಂತ. ಅವನ ಕರುಣೆ ಎಷ್ಟು? ಅಸಾಧ್ಯ ಕರುಣೆ. ನಾವು ರಾಯರಿಗೆ ಹೇಳ್ತೀವಿ ಅತ್ಯಂತ ದಯಾಳವೇ ನಮೋ ಅತ್ಯಂತ ದಯಾಳವೇ. ರಾಯರು ಬಹಳ 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 ಅಂತಃಕರಣೆ ಅಂತ ಗುರುಗಳು ಸಿಗುವುದೇ ಕಮ್ಮಿ ತಿಳ್ಕೊಂಡು ಬೇಕಾದಾಗ ಇರಲಿ 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 ಬೇಕಾದಾಗ ಬಾ ಅಂತ. ನೀ ಬ್ಯಾಡ ಅಂತ ಯಾರಿಗೂ ಅನ್ನೋದು ಯಾವ ಜಾತಿಯವರು ಹೋಗಲಿ, ಹೆಂಗೆಲ್ಲ ಹೋಗಲಿ, ಹೆಂಗೆ ನೋಡ್ತಿರೋಗಿ ನೀವು ರಾಯರ ಭಾಗ ಹೆಂಗೆ ಇರ್ತಾರ, ನೈಟಿ ಹಾಕೊಂಡು ಅಲ್ಲೇ ಇರ್ತಾವೆ, ಚಡ್ಡಿ ಹಾಕೊಂಡು ಅಲ್ಲೇ ಇರ್ತಾವೆ, ಅಲ್ಲೇ ಸುತ್ತರಿತಿರ್ತಾರೆ. ರಾಯರು ಯಾರಿಗೂ ಬ್ಯಾಡ ಪಾಡ ಅಂತ ಯಾರಿಗೂ ಒಂದೇ ಹೇಳಿ ತಿಳ್ಕೊಡ್ರಿ ನಮಗೆ. ಇವತ್ತೆಲ್ಲ ಕಲಿಸ್ತೀವಿ ನಾವು ಅಂತ ಮಾಡ್ಬಿಡ್ತಕ್ಕಂಥ ಅಂಥ ಪ್ರಭುಗಳು. ಅವರೇ ಹಿಂಗಿದ್ದ ಮೇಲೆ ವಾಯುದೇವ್ರು ಹೆಂಗಿರ್ಬೇಡ, ಅವರೇ ಹಿಂಗಿದ್ದ ಮೇಲೆ ಸಾಕ್ಷಾತ್ ಭಗವಂತ ಹೆಂಗಿರ್ಬೇಡ. ಪ್ರಾರ್ಥನೆ ಮಾಡ್ಕೊಂಡು ರಾಯ ಹೇಳ್ತಾರೆ, ಅವ್ರ ಹತ್ರ ಹೋದ್ರೆ ಪ್ರಾರ್ಥನೆ ಮಾಡ್ಕೊಂಡ್ರೆ ಕರ್ಕೊಂಡು ಹೋಗ್ತಾನೆ ರಾಯ ಬರ್ತಾನೆ. ಸ್ವಾಮಿ ಇವನ್ ಡ್ರೆಸ್ ನೋಡ್ಬೇಡ, ಇವನ ಆಕಾರ ನೋಡ, ಜಾತಿ ನೋಡ್ಬೇಡ. ದೀನಂ ದೂನಂ ಅನಾಥಂ ಏನಂ ಉದ್ಧರಿತಿ ವಿಜ್ಞಾಪನ ಕರ್ತೃಣ ಸರ್ವಜ್ಞ ಶಿರೋಮಣೀನ ಯಥೇಶ ಗುರುವಂತರ್ಯಾಮಿಣ ಶಾಸ್ತ್ರ ಪ್ರಾರ್ಥನೆ ಮಾಡ್ಕೊಂಡಂಗೆ ಅಂತ ಮಹಾನುಭಾವರು ಇರ್ತಕ್ಕಂಥವ್ರು. ಶ್ರೀವತ್ಸಾಂಕಂ ಅವನ ಎದೆ ಒಳಗೆ ಶ್ರೀವತ್ಸ ಸಿಂದಿರ್ತಕ್ಕಂಥ ಪರಮಾತ್ಮ ಒಳಗೆ ಘನಶ್ಯಾಮಂ ಪುರುಷಂ ವನಮಾಲಿನಿಂ, ಅರ್ಥಾತ್ ಮಾಲಿಕೊಂತಕ್ಕಂಥ ಶಂಖ ಚಕ್ರ ಗದಾ ಪದ್ಮ ಅಭಿವ್ಯಕ್ತ ಚತುರ್ಭುಜಂ ಇಂಥ ಪರಮಸಿಂತ ಅವ್ರು ಹೇಳ್ಕೊಡ್ತಾರೆ. ಹುಡುಗ ಹೇಳ್ಕೊಡ್ರಿ, ಇದೇ ಗುರುಪದೇಶ ಅಂತ ಅರ್ಥ. ಆ ಗುರುಗಳು ಸಿಕ್ಕ ಮತ್ತೆ ಬೇಕಾಗಲ್ಲ ನೋಡಿ ಹೆಂಗೆ ಪ್ರಸಂಗ ಬರ್ತದೆ. ನಾನು ಇಲ್ಲಿ ಬಿಟ್ಟೆ ಒಬ್ಬ ಅಲ್ಲೆಲ್ಲಿ ಬರ್ಬೇಕು ಹೇಳ್ತಾ ಇದ್ದಾರೆ. ಮತ್ತು ಇಷ್ಟೇ ಅಲ್ಲ, ಎಲ್ಲ ಭಗವಂತ ವರ್ಣನ ಭಾಗವತ ಸಂತ ಕಿರೀಟಿನಂ ಖಾಲಿ ತಲೆಯೊಂದು ಕಿರೀಟ ಹಾಕೊಂಡಿರ್ತಕ್ಕಂಥವ. ಕುಂಡಲಿನಂ ಕೇಯೂರ ವಲಯಾನ್ವಿತಂ, ಚಿಂತಾ ಮಾಡಿ ಭಗವಂತನ ಹೆಂಗೆ ಹೇಳ್ತಾ ಇದ್ದಾರೆ. ಕೌಸ್ತುಭ ಗ್ರೀಣ ಗ್ರೀವಂ ಪೀತ ಕೌಶೇಯ ವಾಸನ, ಪಿತಾಂಬರ ಹುಟ್ಟತಕ್ಕಂಥ ಪರಮಾತ್ಮ ಬಂದು ಹೇಳ್ತಾ ಇದ್ದಾರೆ. ಈಗ ಹೇಳ್ಕೊ ಭಾಳ ಶ್ಲೋಕವ ಈಗ ಹೇಳ್ಕೊ ಹೋಗ್ತಾ ಇಷ್ಟಾದ್ಮೇಲೆ ಅಂತ ಹುಡುಗ, ಸ್ವಾಮಿ ನಾನು ಏನು ಪ್ರಾರ್ಥನೆ ಮಾಡಲಿ, ನನ್ನ ಮಂತ್ರನ ಗೊತ್ತಿಲ್ಲ. ಅವ್ರು ಮುಂಜಾಗಿತ್ತಲ್ಲ ಪಕ್ಕ ಗೊತ್ತಿಲ್ಲ, ನಾವು ಏನು ಅನ್ಬೇಕು. ಹುಡುಗ ಅಲ್ಲಿ ಮದುವೆ ಹೋಗಿ ಕೂತ್ಕೊಂಡ್ಬಿಟ್ಟು ಸುಮ್ಮನೆ ಉಪದೇಶ ಮಾಡ್ತಾರೆ ಯಾರು? ನಾರದರು. ಈ ಮಂತ್ರ ಅನ್ನು ಓಂ ನಮೋ ಭಗವತೆ ವಾಸುದೇವಾಯ ಇವಾಗ ಹೇಳ್ಕೊಡ್ತಕ್ಕಂಥ ಓಂ ನಮೋ ಭಗವತೆ ವಾಸುದೇವಾಯ ಹಿಂಗೆ ಇಂಥ ಮಂತ್ರ ಭಾಗವತ ಮುಂದೆ ರಾಯರ ಮಂತ್ರ ಹೇಳ್ತಾರೆ. ಮುಂದೆ ಪ್ರಹ್ಲಾದ ಅದು ನೋಡ್ಬೇಕು ನೀವಲ್ಲೇ. ಓಂ ನಮೋ ಭಗವತೆ ವಾಸುದೇವಾಯ ಯಾರು ಕೊಟ್ಟರೆ ಮಂತ್ರವನ್ನು? ನಾರದರು. ಯಾರಿಗೆ ಕೊಟ್ಟರು? ಆ ಹುಡುಗ ನೋಡ್ರಿ. ಗುರುಪದೇಶ ಆದಂಗೆ ಹತ್ತಿರ ಮತ್ತೆ ಅರ್ಹತ ಬಂದಿಲ್ಲ ಹುಡುಗ ಹೇಳ್ತಾ ಇದ್ದಾರೆ. ಮಂತ್ರೇಣಾನೇನೇ ದೇವಸ್ಯ ಕುರಿಯ ದ್ರವಿ ಮೈ ಬಂಧನ ಸುದುಷ್ಕರಂ, ಕಠಿಣದ ಇದು ಅಂದ್ರೆ ಭಾಳ ಕಷ್ಟದ. ಕುತ್ಕೊಂಡ ಹುಡುಗ ಹೋಗಿ ಹಣ್ಣೆಲ್ಲ 6 ತಿಂಗಳು ಮಧ್ಯೆ 3 ತಿಂಗಳು ಬರೀ ಎಲೆ ತಿನ್ನಬೇಕು, ಹಣ್ಣು ತಿನ್ನಬೇಕು, ನೀರು ಕುಡಿಬೇಕು. 3 ತಿಂಗಳು ಹೋತು, ನೀರು ಬಿಟ್ಟ, ಎಲಿನೂ ಬಿಟ್ಟ, ಹಂಗೆ ಹೋದ್ ಕಡೀ ತಿಂಗಳ ಏನೇ ನಿರಾಹಾರ. ಎಷ್ಟು ವರ್ಷ ಹುಡುಗ? 11-12 ವರ್ಷ. ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸು ಕುತ್ಕೊಂಡಿರ್ತಕ್ಕಂಥ ಯಾವ ಯಜ್ಞ ಉರ್ಲಿಕ್ಕೆ ಹತ್ತು ದೇವದ ಪರಮಾತ್ಮ ಸ್ವಾಮಿ ಆ ಹುಡುಗ ದರ್ಶನ ಕೊಡೋ ಹುಡುಗನ ಒದ್ದಾಳಿ ಹತ್ತ ಹುಡುಗ ಪರಮಾತ್ಮ ಪ್ರತ್ಯಕ್ಷ ಆಗ್ತಾ ಇದ್ದಾನೆ. ಹೆಂಗೆ? ಆಧಾರಂ ಮಹದಾಧೀನಂ ಪ್ರಧಾನ ಪುರುಷೇಶ್ವರಂ ಬ್ರಹ್ಮಾಧಾರಾಯ ಬಳಿತು ತ್ರಯೋ ಲೋಕ ಚಕಂಪಿರೆ. ತ್ರಯ ಅಂದರೆ ಎಷ್ಟು? 3. ಆ ಹುಡುಗನ ತಪಸ್ಸಿಗೆ 3 ಲೋಕ ಉರ್ಲಿಕ್ಕೆ ಹತ್ತಿದಂತ ಅಂತ ಉಗ್ರ ತಪಸ್ಸು ಹುಡುಗಂತ. ಯಾರದು? ಗುರು ಮಹಾರಾಜ. ಎಂಥ ತಪಸ್ಸಾದ ಕೂಡ ಪ್ರಾರ್ಥನೆ ಮಾಡಿಕೊಂಡು ಸಾಕ ಭಗವಂತ ಪ್ರತ್ಯಕ್ಷ ಆದ ನೋಡ್ತಾನೆ. ಕಣ್ಣು ತೆಗಿಯೋ ನಾ ಬಂದೇನಿ ಅಂತ ದೇವರು ನೋಡ್ತಾನೆ. ಕಣ್ಣು ಬಿಡಪ್ಪ ಸ್ವಾಮಿ, ಕೈ ಇಟ್ಟು ತಲೆ ಮೇಲೆ ನೋಡ್ತಾನೆ ಹುಡುಗ. ಹಬ್ಬ ಕೌಸ್ತುಭಣಿ ಹಾಕೊಂಡಿರ್ತಕ್ಕಂಥ ಮಾನವ ಪರಮಾತ್ಮ ಸಾಕ್ಷಿ ಒಲಮಾಲೆ ಓದಿರ್ತಕ್ಕಂಥವ ಏನು ಕೇಳ್ತಿ ಕೇಳು ಅಂದ್ರೆ ಆ ಹುಡುಗ ಮಾತಾಡಲಿಕ್ಕೆ ಬರಲಿಲ್ಲ. ಅವ್ರ ರೂಪ ನೋಡಿ ಹುಚ್ಚಿಡಿತ ಹುಡುಗ. ಏನು ಮಾತಾಡ್ತೀನಿ ಅಂತ ಹುಡುಗ ಯಾವಾಗ ಮಾತು ಬರಲಿಲ್ಲ. ಸಾಕ್ಷಾತ್ ಭಗವಂತ ವಾಸು ಪರಮಾತ್ಮ ಕೈಯಾಗ ಶಂಕ ಹಿಡ್ಕೊಂಡಿದ್ದ. ಶಂಕ ಆಗಿರ್ತದೆ. ಆ ಹುಡುಗನ ಗಲ್ಲಕ್ಕೆ ಮುಟ್ಟಿಸಿ ನೋಡ್ರಿ. ಹುಡುಗನ ಗಲ್ಲಕ್ಕೆ ಯಾರ ಗಲ್ಲಕ್ಕೆ? ಧೂಮಾರ ಗಲ್ಲಕ್ಕೆ ಮುಟ್ಟಿಸಿದ. ಯಾವಾಗ ಗಲ್ಲಕ್ಕೆ ಮುಟ್ಟಿಸಿದ ಯಾರಕ್ಕೆ? ಲಕ್ಷ್ಮೀದೇವಿ ಶಂಖ ಅಂದ್ರೆ ಹೌದಾ? ಆಕೆ ವೇದಕ್ಕೆ ಅಭಿಮಾನಿ ಆಗಿರ್ತಕ್ಕಂಥ ತಾಯಿ ಆಕಿ. ನೇರ ಬಾಯಿಂದ ಮಂತ್ರ ಬಂತಾವ. ಯಾರ ಬಾಯಿಯಿಂದ? ಧ್ರುವ ಬಾಯಿಂದ. ಯೋಂತ ಪ್ರವಿಶ್ಯ ಮಮ ವಾಸಿಮ್ಯಮಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿ ಧರಸ್ವರಾಮ್ನ ಅನ್ಯಾಂಶ ಹಸ್ತಚರಣ ಶ್ರವಣತ್ವಗಾದಿ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಸ್ವಾಮಿ ವಾಚಾಶಕ್ತಿ ಕೊಡೋ ನೀನ, ಕೈ ಎತ್ತಿ ಕೊಡೋ ನೀನೆ ಅವ್ರು ಹೇಳ್ತಾ ಇದ್ದಾರೆ. ಯೋ ಅಂತಃ ಪ್ರವಿಶ್ಯ, ನಮಗೇನು ಕೆಲಸ ಮಾಡಿ ಸಾಧ್ಯ? ನೀನೇ ಒಳಗೆ ಕ್ರಿಯೆ ಮಾಡ್ತಕ್ಕಂಥ, ನೀನೇ ನಿಯಾಮಕ ನಮಗೆ.
ನೀ ಇದ್ದ ಕೆಲಸ ಇಲ್ಲ ಅಂದ್ರೆ ಸಾಧ್ಯ ದೇಹನಲ್ಲಿ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಏನು ಮಾಡ್ತೀವಿ? ಮಮ್ಮ ವಾಚ, ನನ್ನ ಮಾತಾಡಲಿಕ್ಕೆ ಶಕ್ತಿ ಕೊಟ್ಟು ನೀನು ಕೈಯಲ್ಲಿ ಸಿಗತಕ್ಕಂಥ ಪರಮಾತ್ಮನೇ ಅಂತ ಹೇಳ್ತಾ ಇದ್ದಾರೆ. ಪ್ರಾಣ ನಮೋ ಭಗವತಿ ಪುರುಷ ತುಭ್ಯಂ ಹೇಳ್ತಾ ಇದ್ದಾರೆ. ಯಾ ಅವ್ರ ಪಾತ್ರ ಕಿಂ ತಮ್ ಕುಲಿತ ವಿತತಾಂ ವಿಮಾನ ಹೇಳ್ತಾ ಇದ್ದಾರೆ ಪರಮಾತ್ಮ ಅಂತ. ವೇದಾಹಂ ಲೋಹಿತ ಮೃದಿ ರಾಜನ್ಯ ಬಾಲಕ ತತ್ ಪ್ರೇಕ್ಷಾಯ ಭದ್ರಂತಿ ದೂರಾಮಿ ಭೂಯಸಾಂ. ನಿನಗೇನು ಬೇಕು ಎಲ್ಲ ಕೂತು ಅನುಗ್ರಹ ಮಾಡ್ತೀನಿ ಕೆರಡು ತಲೆ ತಿಕ್ಕ ಅವನ ತಲೆ ಮೇಲೆ ಇರ್ತಾರೆ ಹುಡುಗನ ತಲೆ ಮೇಲೆ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ಅಹೋಮತ ಅಂತು ಪರಮಾತ್ಮ ಪ್ರತ್ಯಕ್ಷಾತ ಮಂತ್ರ ಹೇಳಿದ್ರು, ಸ್ತೋತ್ರ ಮಾಡಿದರು, ಅನುಗ್ರಹ ಮಾಡಿದರು. ನೀ ಏನು ಗತಿ ಕೊಡ್ತೇನೆ ಹೋಗಿ ಅಂತ ಹೇಳ್ಬಿಟ್ರು. ಪರಮಾತ್ಮ ಹೇಳ್ತಾ ಎಷ್ಟು ವರ್ಷ? 36,000 ವರ್ಷ ನಿನ್ನ ಸಲುವಾಗಿ ಪ್ರತ್ಯೇಕ ಜಗ ಮಾಡ್ತೀನಿ ಮ್ಯಾಲೆ ಲೋಕದಾಗ ಅಂತ. ಅದಕ್ಕೆ ಧ್ರುವಲೋಕ ಅಂತ ಹೆಸರು. ಅಯ್ಯೋ ಕೊಟ್ಟಿರ್ತಕ್ಕ ಅನುಗ್ರಹ ಹೆಂಗೆ ನೋಡು, ಪ್ರತ್ಯೇಕ ಒಂದು ಲೋಕ ಮಾಡಿ ಧ್ರುವಲೋಕಕ್ಕೆ. ನೀನು ಇನ್ನಿವತ್ತಿನಿಂದ 36,000 ಸಾಮ್ರಾಜ್ಯಾಳಿ ಆಮೇಲೆ ನನ್ನ ಹತ್ರ ಬಾ ಅಂತ ಹೇಳಿದ ಅವಾಗ ಪರಮಾತ್ಮ ಕೊಟ್ಟಿದ್ದ ಅನುಗ್ರಹ. ಅದಕ್ಕಂತಾರೆ ಕೇವಲ ಭಗವತಿ ಪ್ರಸನ್ನೆ ಶ್ರೀನಿಕೇತನೆ. ಪರಮಾತ್ಮ ಇಷ್ಟಪಟ್ಟು ಏನಾಗಲಿಕ್ಕೆ ಸಾಧ್ಯ ಇಲ್ಲ. ಬೇಕಾಗ್ತದೆ ನಾವು ಬೇಡ್ಕೊಡ್ತಂಥ ನಮ್ಮ ಭಕ್ತಿ ಬೇಕಿಷ್ಟೇ ಕೇಳಲಿಕ್ಕೆ. ನಮ್ಗೆ ಇರ್ಬೇಕು, ತಾನು ಇರ್ಬೇಕು, ಉಪಾಸನ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಆ ರೀತಿ ಹೇಳ್ತಕ್ಕಂಥ ಪ್ರಸಂಗ ಬರ್ತದೆ ಅಂತ ಹೊಳ್ಳಿದ್ರು. ಮನ್ಯಾಗ ಹೊಂಟಿದ್ದು ಹೊಂಟಾರ ಧ್ರುವ ಮಹಾರಾಜರು. ಇದೆಲ್ಲ ಸುದ್ದಿ ತೊಗೊಂಡು ಹೋಗಿ ನಾಡ್ರೆ ಅವರಪ್ಪ ಹೇಳ್ತಿದ್ದಾರೆ ಬೆಳಿಗ್ಗೆ ಉತ್ತಮಪಾದರಾಜ ಮೂರ್ಖ ಅಂದ್ರೆ ನಿನ್ನ ಮಗನ ಅಡಿಗೆ ಕಳಿಸಿ ಜ್ಞಾನ ಇಲ್ಲ ನನಗೆ ಏನು ಮಾಡಲಿಪ್ಪ ನನ್ನ ಕೇಳಿದ್ರೆ ಹೋಗ್ಬಿಟ್ಟವ ಉತ್ಸಾಹ ಮಂತ್ರ ಹೇಳ್ಕೊಟ್ಟೆ ನಾವು ಪ್ರತ್ಯಕ್ಷ ಪರಮಾತ್ಮ ಪ್ರತ್ಯಕ್ಷ ಆದ. ಹಾಂ ಅಂದ್ರೆ ನನ್ನ ಮಗ ದೇವ್ರು ನೋಡಿದ್ರೆ ಅವ್ರು ದೇವ್ರು ಅನುಗ್ರಹ ಮಾಡ್ಕೊಂಡು ಬರ್ಲಿಕ್ಕೆ ಒಳ್ಳೆಯಾಗ ಹಬ್ಬ ಅಂತ ಯಾರೋ ಅವ್ರ ತಾಯಿ ಉತ್ತಮಪಾದರಾಜ. ಹಾಗಾದ್ರೆ ನಮ್ಮನ್ನು ಕರ್ಕೊಂಬರ್ಲಿಕ್ಕೆ ಬೆಂಡು ಭಜಂತಿ ಪಲ್ಲಕ್ಕಿ ತೊಗೊಂಡು ಹೋಗಿ ಕರ್ಕೊಂಬರ್ಲಿಕ್ಕೆ ಯಾವ ಅಡುಗೆ ನಡ್ಕೋತ ಹೋಗಿದ್ದ ಮೆರವಣಿಗೆ ಬರ ತಿಳ್ಕೊಡಿ. ಯಾರು ಅನುಗ್ರಹ ಇದು ತಕ್ಕಂಥ ಪರಮಾತ್ಮ ಬೇಕಾದಾಗ್ತಂತ ಅರ್ಥ. ಹೋಗೋ ಮುಂದೆ ಯಾರಿಲ್ಲ ಮನೇಲಿ ಹೋಗ್ಯದ ಅಂತ ಹುಡುಗಿ ಮೆರವಣಿಗೆ ಮಾಡೋದು ಕರ್ಕೊಂಬರ್ಲಿಕ್ಕೆ ಅವಾಗ ತಂದೆನೇ ಹೋಗ್ಯಾನ. ಯಾರು ಹೋಗಿ ಹೇಳಿದ್ರು ನಾಡ್ದು ಹೇಳ್ತಾ ಇದ್ರು. ಅವ್ರು ದಾರ ಬರ್ತಾ ಅನ್ಕೊಂಡು ಅಂತ ಯಾರು ಧ್ರುವಮಹಾರ ಅನ್ಕೊಂಡು ಅಂತ ಎಂಥ ತಪ್ಪು ಮಾಡಿದೇನು ಅಂತವ್ರೇನು. ಪರಮಾತ್ಮ ನನ್ನ ದರ್ಶನ ಕೊಟ್ಟ ಮಂತ್ರ ಅಂದಿ ಕೇಳಿದ್ ಬೇಕಾದ ಕೇಳೋಲ್ಲ. ನಾ ರಾಜ್ಯಕ್ಕೆ ತಲೆ ನಂದು ಅಂದರು. ಯಾಕರೆ ಕೇಳಿದ್ದೆ ಅಂತ ಸ್ವಾಕಳ ಮೋಕ್ಷ ಕೊಟ್ಟಿದ್ದ ದರ್ಶನ ಒಂದು ಕೇಳಿಲ್ಲ ನಾನು. ಇದೇ ಅಂತ ನೋಡಿ ಹೆಂಗೆ ಧ್ರುವ ಮಹಾರಾಜರು ಏನು ಕೇಳ್ತಾರ. ಪ್ರಹ್ಲಾದರು ನನಗೇನು ಬೇಡ ಅಂತ ಯಾರು ನಾನು ಋಷಿ ಪ್ರತ್ಯಕ್ಷ ಮಾತಾಡ್ತೇನೆ ತಗೊಂಡು ಅವ್ರು ಏನು ಕೇಳಿದ್ರು, ಇವ್ರು ಏನು ಕೇಳಿ ನೋಡಿ ಇಲ್ಲೇ ತಾರತಮ್ಯ ಇರೋದು. ಹೌದಾ? ನಾವು ಬೇಕಾಗ್ತದೆ ಅಂತ ನಾನು ಅನ್ಕೋತಾರ. ತಪ್ಪು ಮಾಡೀನಿ ನಾನು. ಸ್ವಾಮಿ ಮೋಕ್ಷ ಕೊಟ್ಟು ನನಗೆ ನಾ ಈ ರಾಜ್ಯವಲ್ಲಿ ಏನು ಬೇಡ ನಂಗೆ ಕೇಳಿದ ರಾಜ್ಯ ಬೇಕು ಅಂತ ಕೇಳೋದು ಇಚ್ಛಾ ಇದೆ ಅಂತ ಹೇಳ್ತಾ ಇದ್ದಾರೆ. ಪರಿದೇವೇ ಗಜಂ ದೌರ್ಭ್ಯಾಂ ದೀರ್ಘೋತ್ಕಂಠ ಮನಶ್ಚರಂ ವೀಕ್ಷೇನಾಂಗ ಸಂಶ ಹತಾಶೇಷ ಬಂಧನಂ. ಉತ್ತಾನಪಾದರಾಜ ಹೋದ ಅಭಿಗೊಂಡ ತನ್ನ ಮಗನ. ಅಲ್ಲೋ ದೇವ್ರ ಭೇಟಿಯ ಬಂದಿಲ್ಲ ನೀನು ಎಂಥ ಪರಮಾತ್ಮ ಪುಣ್ಯಾತ್ಮ. ಅವ ಹೇಳ್ದ ಇದೆಲ್ಲ ಯಾರಿಗೂ ಗೊತ್ತಾ? ನಮ್ಮ ಅವ್ವ ಅಂತ ಹೇಳ್ತಾವ. ನಮ್ಮ ತಾಯಿ ಟ್ರೈನಿಂಗ್ ಇರುತ್ತೆ ಯಾಕೆ ಕಳಿಸಿ ನಾವು ಆರಣ್ಯಕ್ಕೆ ಹೋದೆ ಅಲ್ಲಿ ನಾರದ ಬೆಟ್ಟ ಅದು ಇದು ಅವನ ಶಾಸ್ತಕಂತ ಹೇಳ್ತಾ ಇದ್ದಾರೆ. ಇಂಥ ಮಹಾನುಭಾವ ಮುಂದೆ ಒಳ್ಳೆ ಊರಿಗೆ ಬಂದ, ಸಾಮ್ರಾಜ್ಯ ಆಳಿದ. ಅವಾಗ ಇಬ್ಬರು ಹೆಂಡಂದರು ಭಮಿ ಮತ್ತು ಇಳೆ ಅಂತ್ಯಕೊಂಡು ಹೆಂಡಂದರು. ಅನೇಕ ವರ್ಷ ರಾಜ್ಯ ಆಳಿ ಸುಖದಿಂದ ರಾಜ್ಯ ಆಳಿದ ಮೇಲೆ 20 ವರ್ಷ ಹೊತ್ತು ಅವ್ನು ಹೋಗೋ ವೇಳೆ ಬಂತು. ಅವನ ಕರ್ಲಿಕ್ಕೆ ದೇವರು ವಿಮಾನ ಬಂದು ಅವನು ಕರ್ಲಿಕ್ಕೆ. ಧ್ರುವ ಮಹಾರಾಜ ಪರಮಾತ್ಮ ಕಳಿಸಿಕೊಂಡ ವಿಮಾನದಾಗ ಹತ್ತು ಅಂತ ಹೇಳೋದು. ವಿಮಾನದಾಗ ಪ್ರವೇಶ ವಿಮಾನದಾಗ ಕೂತ್ಕೊಂಡ. ವಿಮಾನ ಸ್ಟಾರ್ಟಿಂಗ್ ಪಾಯಿಂಟಾಗಿತ್ತು ತಡಿ ಶುರು ಅಂತ. ಯಾರು? ಧ್ರುವ ಮಹಾರಾಜ. ಯಾರಿಗೆ? ವಿಮಾನ ಹೊಡೆಯವರಿಗೆ ಒಂಚೂರು ಕೆಲಸ ತಡೆಯಿಂದ ಯಾಕೊಂಡ್ರು ಅವರು ಅಂತ ನಾ ಹುಡುಗ ನಮ್ಮ ಅವ್ವ ನೋಡ್ಕೊಂಡ್ಬರ್ತೀನಿ. ನಮ್ಮ ತಾಯಿ ಹಿರಿಬಿಟ್ಟು ಹೊಂಟೇನಲ್ಲ ನಾನು ಹುಡುಗ ಎಷ್ಟು ದಿವಸ ತಾಯಿ ಮೇಲೆ ಎಷ್ಟು ಪ್ರೀತಿ ಹುಡುಗ ನಮ್ಮ ಅವ್ವನ ಬಿಟ್ಟು ಹೊಂಟೇನಲ್ಲ ಅಂತ ಅವ್ರು ಹೇಳಿದಂತ. ನಿನ್ನಂಥ ಮಗ ಹುಟ್ಟಿಲ್ಲ ಆಕೆ ಮದುವೆ ಮಾಡ್ದಾಗ ಹೋಗ್ಬಿಟ್ಟಾಳ ಅಂತವ್ರೆ. ಎಂಥ ಮಗ ಎಂಥ ತಾಯಿ ವಿಚಾರ ಮಾಡಿ. ಮಕ್ಕಳು ಹಿಂಗಿರ್ಬೇಕು, ತಾಯಿ ಹಿಂಗಿರ್ಬೇಕು ಅಂತ ಅರ್ಥ. ತಾಯಿ ಕೈ ಇರ್ತಕ್ಕಂಥದ್ದು. ಮಕ್ಕಳಿಗೆ ಬೇಕಾದ ಕೊಡ್ರಿ, ಉಂಡಿ ಕೊಡ್ರಿ, ತಿಲ್ಲಿಕ್ಕೆ ಅಳ್ಳಿಟ್ಟು ಕಲಿಸ್ಕೊಡ್ರಿ. ರಾಮ ಕೃಷ್ಣನಿಗೆ ಕಲಿಸ ಹುಡುಗರು. ಸಂಧ್ಯಾ ಬಂದು ಸಂಧ್ಯಾ ಮಾಡ್ಲಿಕ್ಕೆ ಕಲಿಸ ಹುಡುಗರು. ಸಂಧ್ಯಾ ತಪ್ಪದ 2 ಸಂಧ್ಯಾ ಮಾಡಿಬಿಟ್ಟು ಅಂದ್ರೆ ₹1,00,000 ಡೆಪಾಸಿಟ್ ಇಲ್ಲ. ನೀವು ಹುಡುಗನ ಹೆಸರಲ್ಲಿ ನೀವು ತಿಳ್ಕೊಂಡ್ರೆ ನಮ್ಗೆ ಕಲ್ಪನಾ ಇಲ್ಲ. ಇನ್ನೂ ಅದು ಭಾಳ ಹೊತ್ತಲ್ಲ 5 ರಿಂದ 10 ನಿಮಿಷ. ಅದಕ್ಕೂ ನಾವು ಅಲ್ಲಿ ಅಂತಂದ್ರೆ ನಾವು ಒಟ್ಟು ಹಂಗೆ ತಿಂದ ಮಾಡ್ಕೋತೀನಿ ಹೆಂಗೆ ಸಾಧನ ಹೆಂಗೆ ಆಗ್ಬೇಕು ಹೇಳ್ತಾ ಇದ್ದಾರೆ. ಆ ರೀತಿ ಇರ್ತಕ್ಕಂಥದ್ದು ಆ ರೀತಿ ಅಂತ ಮಾಡ್ಬೋದು. ಮುಂದೆ ಅದೇ ರೂಪ ಬರ್ತಕ್ಕಂಥ ಅವನು ಈ ಸುರುಚಿಗೆ ಒಬ್ಬ ಮಗ ಇದ್ದ. ಅವನ ಭಕ್ತ ಅಂತ ಅವನ ಹೆಸರಿ. ಅವ್ನು ದುಷ್ಟಿಬ್ಬರು ಕೂಡ ತಾಯಿ ಮಗ ಅಡಿಗೆ ಹೋದರು. ಅಲ್ಲಿ ಅವ್ರು ಸತ್ತು ಹೋಗ್ಬಿಟ್ರು ಮಾಡ್ತಕ್ಕಂಥ ಪಾಪಕ್ಕೆ ಅಲ್ಲಿಗೆ ಧ್ರುವ ಕತ್ತಿ ಮುಗಿತಕ್ಕಂಥದ್ದು ಮುಂದೆ ಹೇಳ್ತಾ ಇದ್ದಾರೆ. ಅವರಿಂದ ಬಂದಿರತಕ್ಕಂಥದ್ದು ಅಂಗರಾಜ ಅಂತ ಅವ್ರ ವಂಶ ಬಂದಿರ್ತಕ್ಕ ಮುಂದೆ ಅಂಗರಾಜ. ಅವನೊಬ್ಬ ಮಗ ಹುಟ್ಟಿದ ವೇನ ಅಂತ ಹೇಳ್ಕೊಂಡು ಅರ್ಥ ಮಾಡ್ಕೊಂಡು ಹಂಗಾಗಿ ಯಾರು ಸಂತತಿದ್ದು? ಧ್ರುವನ ಸಂತತಿ. ಧ್ರುವ ಮಾಡಿದ ಅಂಗರಾಜ ಬಂದ. ಅಂಗರಾಜ ಒಬ್ಬ ಮಗ ಹುಟ್ಟಿದ ವೇನ ಅಂತ ತಿಳ್ಕೊಂಡು ಅವ ಮಹಾದುಷ್ಟ, ಬಹಳ ಕಠಿಣ ವ್ಯಕ್ತಿ, ಟೆರರಿಸ್ಟ್ ಇದ್ದಂಗಿದ್ದ. ಅವ ಮಾಡಿರ್ತಕ್ಕಂಥ ಕ್ರಿಯೆ ನೋಡಿ ಅಂಗರಾಜ ಅವನು ಒಕ್ಕಟ್ಟು ರಾಜ ಬಿಟ್ಟು ಹೋಗ್ಬಿಟ್ಟ. ಯಾವ ರಾಜ? ಅವನೇ ವೇನ ರಾಜ ಆತ. ರಾಜ ಹೊಂಡಿಸ್ತಾನ ನೋಡಿ ಹಂಗೆ ಲಗ್ನ ಹೊಡಿಸ್ತಾನವ. ಯಾರು ರಾಜ ಆಗ್ಯಾರ? ವೇನ.
ಯಾರು ಬಂದಿರ್ತಕ್ಕಂಥ ಧ್ರುವ ಬಂದಿರ್ತಕ್ಕಂಥವ ರಾಜ ಆದ್ರೂ ಡಂಗರ ಹೊಡಿಸ್ದವ ಎಲ್ಲ ಕಡೆ ಡಂಗರ ನ ಎಷ್ಟವ್ಯಂ ಯಾರು ಯಜ್ಞಾಗ ಮಾಡಬೇಡ್ರಿ ಮನೆ ದೇವ್ರ ಪೂಜೆ ಮಾಡಬೇಡ್ರಿ ಆಕಳ ಕೊಲ್ರಿ ತುಳಸಿ ಗಿಡ ಹಾಳು ಮಾಡ್ರಿ ಎಲ್ಲ ಬ್ರಾಹ್ಮಣರನ್ನು ಕಡಿಲಿಕ್ಕೆ ಪ್ರಯತ್ನ ಮಾಡಿರಿ ಮೊನ್ನೆ ನಾವು ಖಾಲಿಗೆ ಹೇಳಿದ್ನಲ್ಲ ಹಂಗೆ ಮೊದಲು ಕುಂಚು ಚಕ್ರ ಯಾರಿಗೆ ಏನು ಮಾತ್ರ ವಿಜ್ಞಾನ ಇಲ್ಲ ಸುಳ್ಳಲ್ಲ ಓದಿ ಬಿಟ್ಟು ಹಂಗೆ ಎಲ್ಲರೂ ಕೋಲಿಂದ ಹೇಳ್ತಾ ಇರ್ತಾನೆ ಏನಂ ಬೇರಿ ಘೋಷೇಣ ಸರ್ವತಃ ಡಂಗರ ಹೊಡಿಸ್ತೀವಿ ಜಗತ್ತಿನ ಮಾವು ಬರೀ ಕೆಟ್ಟ ಒಳ್ಳೆ ಯಾವ ರಾಜ್ಯದು ವೇನನ ರಾಜ್ಯ ಅಧಿಕಾರ ಇದನ್ನು ಋಷಿಗಳು ನೋಡಿದ್ರು ಋಷಿಗಳಿದ್ರು ಜ್ಞಾನಿಗಳಿದ್ರು ಅವ್ರು ಹೇಳ್ತಾ ಇದ್ದಾರೆ ನೋಡು ತಸ್ಮಾತ್ ಮಾಂ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಡಪ್ಪ ಒಳ್ಳೆ ಕೆಲಸ ಮಾಡೋದು ನೀವು ಯಾರು ಹೇಳಲಿಕ್ಕೆ ಅಂತ ಅವರು ವಿರೋಧ ಮಾಡಿಕೊಂಡ ಋಷಿಗಳನ್ನ ಹೇಳ್ತಾ ಇದ್ದಾರೆ ಋಷಿಗಳಂತಾರ ನಿನ್ನ ನಾವು ಸಂಹಾರ ಮಾಡುತ್ತಿದ್ವಿ ನಾವು ಅದು ನಮ್ಮ ಪುಣ್ಯ ಹೋಗ್ತದೆ ನಾವೇನು ತಪಸ್ ಮಾಡೇವಿ ಆ ಪುಣ್ಯ ಹೋಗ್ಬಿಡ್ತದೆ ಅಲ್ಲಿಗೆ ಹೋಗೋದು ಕೇಳ್ತಾರೆ ಯಾವಾಗ ಉದ್ದಾಟ ಆದ ಅಂತ ಹೇಳ್ತಾ ಇದ್ದಾರೆ ಆವಾಗಿ ಮಾಡ್ತಾ ಗೊತ್ತೇ ನಿಮಗೆ ಅವರು ಬಹಳಷ್ಟು ಕಷ್ಟಪಟ್ಟು ಪ್ರಯತ್ನ ಮಾಡಿ ಸುಧಾರಿಸಲಿಕ್ಕೆ ಹೋದ್ರು ಸುಧಾರಿಸಿದ ಹುಡುಗ ಕುತ್ಕೊಂಡ್ರು ಆ ವೇಣನ ಕರೆದ್ರು ಉಫ್ ಅಂತೂ ಸತ್ತ ಹೋದ ಅವನ ದೇಹ ಮಥನ ಮಾಡಿದ ಅಲ್ಲಿ ಹುಟ್ಟಿರ್ತಕ್ಕಂಥವು ಪೃಥು ಮಹಾರಾಜ ಅಂತಕ್ಕಂಥವ ಪರಮಾತ್ಮನ ಅಂಶ ಸಾಕ್ಷಾತ್ ಅವತಾರಲ್ಲ ಕೃಷ್ಣ ಇದ್ದಂಗೆ ರಾಮ ಇದ್ದಂಗಲ್ಲ ಅಂಶಾವತಾರ ಪರಮಾತ್ಮ ಅಂಶ ತಕ್ಕ ವೇಷಾಪದ ಅಂತ ಪೃಥು ಅವ ಹುಟ್ಟಿದ ಕೂಡೇನ ಅವಾಗಲ್ಲೇ ಪರಮಾತ್ಮ ಮತ್ತೊಂದು ಲಕ್ಷ್ಮೀ ರೂಪ ಹುಟ್ಟೇ ಬಿಡ್ತು ಆಕೆ ಅರ್ಚಿ ತಿಳ್ಕೊಂಡು ಹೇಳಿ ರಾಜ ವ್ಯಕ್ತ ಆಗ್ಬಿಟ್ಟ ಅವನ ಹೆಸರೇನು ಪೃಥು ಮಹಾರಾಜ ವೇನ ಸತ್ ಹೋದ ಪೃಥು ಮಹಾರಾಜ ರಾಜ್ಯಕ್ಕೆ ಬಂದ ಇನ್ನೂ ರಾಜ್ಯಕ್ಕೆ ಕುತ್ಕೊಂಡ್ಲ ಪಟ್ಟಣ ಕೂತಿಲ್ಲವ ಅವನು ಹೊಗಳಿಸೋ ಜನ ಎಲ್ಲ ಏನು ಹೊಲ್ತಾ ಇಲ್ಲ ಹೇ ಸೂತ ಹೇ ಮಾಗದ ಒಂದೇ ಮಾದೇನು ಯಾವನು ಹೊಗಲ ಹತ್ತೀನಿ ಹಿಂಗಿರ್ತ ನಮ್ಮಲ್ಲಿನೂ ಇಲೆಕ್ಷನ್ ಗಾಡಿಸಿ ಬಂದಿರ್ತಾರೆ ಇನ್ನೂ ಮಿನಿಸ್ಟರ್ ಏನಾಗಿರೋದಿಲ್ಲ ಇನ್ನು ಎಮ್ ಎಲ್ ಎ ಪ್ರಮಾಣ ಕುತ್ಕೊಂಡಿರಂಗಿಲ್ಲ ಈ ಊರಾಗ ಆಡಿಸಿ ಬಂದರು ಇಲ್ಲಿ ರಾತ್ರಿ ಬಸ್ ಹತ್ತಿ ಬೆಂಗಳೂರಿಗೆ ಹೋಗ್ತಿರ್ತಾರೆ ಹೌದಿಲ್ಲ ಇಲ್ಲಿ ನಮ್ಮ ನಿಮ್ಮಂಥವ್ರು ಏನು ರೀ ಅಸಾಧ್ಯ ಇದ್ದೀರಿ ನೀವು ಇನ್ನೀ ಕೆಲಸ ಮಾಡಿಲ್ಲ ಇನ್ನೂ ಮಮ್ಮಿಲ್ಲ ಹೊಗಳಿಸು ಹಂಗ ಅವ ಹರ್ಕತ್ ಅವ್ರು ನಾವು ಮುಂಜಾನೆ ಪೇಪರ್ನಾಗ ಬರ್ತಾರು ಇನ್ನು ಏನು ಇಲ್ಲಿ ಮುಟ್ಟೇಲಿ ಊರು ಇನ್ನು ಅಲ್ಲೇ ವಿಧಾನಸೌಧಕ್ಕೆ ಹೋಗೇ ಇಲ್ಲವ ಹಂಗೆ ಇವ್ರು ಹೊಗಳಿರ್ತಾರೆ ಹೇ ಸೂತ ಅವಾಗ ಅಂತ ರಾಜ ನಾನು ಹೊಗಳಬೇಡ್ರಿ ಅಂತ ಹೊಗಳೋದ್ರ ಪರಮಾತ್ಮ ಹೊಗಳ್ತೈತೆ ಅಂತ ಯಾಕೆ ಮುಂದೆ ಮಾರ ನೋಡಿ ನನ್ನಿಂದ ಏನು ಕೆಲಸ ಆಗಲಿ ಸಾಧ್ಯಲ್ಲ ನಿಮಿತ್ತ ಮಾತ್ರ ನಾನು ಎಲ್ಲ ಮಾಡ್ತಕ್ಕಂಥವ್ರು ಪರಮಾತ್ಮ ಇರ್ತಕ್ಕಂಥವ ಹೇಳ್ತಾ ಇದ್ದಾರೆ ತಸ್ಮಾತ್ ಆದ್ದರಿಂದ ಇನ್ನೇನು ಉತ್ತಮ ಶ್ಲೋಕ ಗುಣಾನುವಾದನೆ ಉತ್ತಮ ಶ್ಲೋಕ ಪರಮಾತ್ಮ ಅವನು ಮಾತ್ರ ಅವನುಗುಣ ಹೊರಡಿ ಸ್ತೋತ್ರ ಮಾಡಿ ನಾನು ಹೊರಡ್ತಾ ಇರ್ತಾರೆ ಇಂಥ ಮಹಾರಾಜ ಕರ್ತಕ್ಕಂಥವ ಮತ್ತು ಮಹಾರಾಜ ನೋಡ್ರಿ ಜಗತ್ತಿನಾಗ ಮೊದಲೇ ಹೆಸರು ಪ್ರಪಂಚದಾಗ ಇಡೀ ಪ್ರಪಂಚವನ್ನು ಮೊದಲಿಗೆ ಅಂದ್ರೆ ಗೊತ್ತ ಭೂಮಿ ಎಲ್ಲ ಕಡೆ ಹೊಳ್ಯಾಡ್ಬಿಟ್ಟಿತ್ತು ಎತ್ತರ ಗುಡ್ಡ ತಕ್ಕೊಯ್ತದು ಭೂಮಿ ಪ್ರಾರ್ಥನೆ ಮಾಡ್ಕೊಂಡು ಅವನು ಏನು ಇದ್ನಪ್ಪ ಎಲ್ಲ ಹಾಳು ಮಾಡಿ ಹೋಗ್ಯಾನ ಒಂದ ಮಾತೇ ಹೇಳ್ದ ಋತು ಮಹಾರಾಜ ಏನು ಮಾಡಲಿಲ್ಲ ತನ್ನ ಬಿಲ್ ತೊಗೊಂಡ ಕೈಯಾಗ ಪರಮಾತ್ಮ ಅಂಶ ನೋಡ್ರಿ ಅವ ಹಿಂಗೆ ಯಾವ್ದು ಬಿಟ್ಟ ಎಲ್ಲ ಸಮಾಗಿಬಿಡ್ತು ಗುಡ್ಡಿಲ್ಲ ಇಲ್ಲ ಎಲ್ಲ ನದಿ ತುಂಬ ಹೇಗಿರ್ತದು ಒಳ್ಳೆ ರಾಜ ಬಂದಿರ್ತಕ್ಕಂಥ ಹೇಳ್ತಾ ಇದ್ದಾರೆ ಆ ರೀತಿ ಋತು ವಾಸೆ ಆವಾಗಿನ ಕಾಲ ಜನರು ಬಂದಿದ್ರು ಈ ಭೂಮಿ ಅದಲ್ಲ ನಾವು ಬೀಜ ಹಾಕ್ತೀವಿ ಜೋಳ ಹಾಕ್ತೀವಿ ಗೋಧಿ ಹಾಕ್ತೀವಿ ಹೆಸರು ಹಾಕ್ತೀವಿ ಯಾವ ಬಿಡು ಯಾವ ಮುಂದೆ ಬೆಳೆದೇ ಇಲ್ಲ ಎಲ್ಲ ಒಣಗಿ ಬಿಡ್ತಾವೆ ಕಂಪ್ಲೇಂಟ್ ಮಾಡ್ತೀವಿ ಯಾರ ಮೇಲೆ ಭೂತಾಯಿ ಮೇಲೆ ಹೋದ ಹೇ ವಸುಧೇ ತ್ವಾಂ ಹನಿಷ್ಯಾಮಿ ಏ ಭೂದೇವಿ ಕೊಂದ ಬಿಡ್ತೀನಿ ಯಾಕೆ ಜೀವ ಕೊಡಲಿ ತಡಿ ಅಂದ ಕೊಲ್ಬೇಡ ತಡಿ ಅಂತ ನಾ ಯಾಕೆ ಕೊಟ್ಲಿ ಗೊತ್ತಂದ್ರೆ ಯಾರಿದ್ರು ದುಷ್ಟಿದ್ದ ವೀರ ಮಹಾರಾಜ ಅವ ಎಲ್ಲ ಕೆಟ್ಟಿದ್ದ ಅಂಥವ್ಗೆ ಯಾಕೆ ಕೊಡ್ಲಿಕ್ಕೆ ಕೊಲ್ಲ ನಾನು ಈ ಬೇಕಾದ ಕೊಡ್ತೀನಿ ಎಲ್ಲರನ್ನ ಕರಿ ಅಂತ ಎಲ್ಲರೂ ಏನು ಬೇಕು ತೊಗೊಂಡು ಹೋಗಿ ಎಷ್ಟು ಹಿಡ್ಕೊಂಡು ಗೋರೂಪ ತೊಗೊಂಡ್ಲಿಕ್ಕೆ ಬೂದಿ ನೀವು ಹೇಳ್ತೀನಿ ಅದು ವರ್ಣ ನಾನು ಹೇಳಿಕ್ಕೆ ಸಾಧ್ಯ ಡೀಟೇಲ್ ಹೇಳಿ ಮುಂದೆ ಹೇಳೇನಲ್ಲ ತಿಳ್ಕೊಂಡ್ರೆ ಅವಾಗ ಯಾರ್ಯಾರು ಬಂತು ಏನು ತೊಗೊಂಡು ಹೋದ್ರು ಎಲ್ಲರೂ ಬರ ಹಿಡ್ಕೋತ ಕೊಡ್ತಾನೆ ಆಟ ಆಡಲಿಕ್ಕೆ ಬುದ್ಧಿ ಆಗಿರ್ತಕ್ಕಂಥಕ್ಕೆ ಸ್ವಯಂ ಭೂಮಿಗಳು ಕರು ಅದು ಮೊದಲೇ ಹಿಡ್ಕೊಳಿಗೆ ಬಂದರು ಋಷಿಗಳು ಬಂದರು ಅವ್ರು ನಮ್ಗೆ ಏನು ಬೇಡ ಅಂದ್ರು ಅವರು ಗೋಮೂತ್ರ ಸಾಕು ನಮಗಂದ್ರು ಗೋಮೂತ್ರ ಗೋಬೈ ಪಂಚಗವ್ಯ ಬರ್ತದೆ ಅದು ಅನ್ಕೊಂಡು ಜ್ಞಾನಿಗಳು ನಮಗೆ ಹಾಲು ಸಾಕು ಅಂದ್ರು ನಮ್ಮ ನಿಮ್ಮಂತರು ಹೋದ್ರು ಹೆಸರು ಕೊಡು ಜ್ವಾಳ ಕೊಡು ಭೂಮಿ ಕೊಡು ನಾವು ಕೇಳ್ಕೊಡು ಹಿಂಗೆಲ್ಲ ಕೊಟ್ಟಿರ್ತಕ್ಕಂಥದ್ದು ಇಡೀ ಪ್ರಪಂಚವಾಗಿ ಆಗಿನ ಕಾಲಕ್ಕೆ ಹಳ್ಳಿ ಪಟ್ಟಣ ಗ್ರಾಮ ಜಿಲ್ಲಾ ತಾಲೂಕು ಮಾಡಿದ್ರು ಇವರ ಯಾವ ಋತು ಮಹಾರಾಜ ಅಪ್ಪಿತಪ್ಪಿ ನೀವು ಅಕಸ್ಮಾತ್ ಎಕ್ ಪೊಲಿಟಿಕಲ್ ಸೈನ್ಸ್ ತೊಗೊಂಡವ್ರೆ ಮೊದಲೇ ದೇವನ ಹೆಸರೇ ಹೇಳ್ತಾರೆ ಅಲ್ಲಿ ತನಕ ಅದು ಪ್ರಸಂಗ ಇಡೀ ಪ್ರಪಂಚ ಆಡಳಿತಕ್ಕಂಥ ಮಹಾನುಭಾವರು ಋತು ಮಹಾರಾಜ ಹೇಳ್ತಾ ಇದ್ದಾರೆ ಇಂಥ ಮಹಾನಿರ್ತಕ್ಕಂಥವ ಅಲ್ಲಿ ಮುಂದುವರೆ ಹೇಳ್ತಾ ಇದ್ದಂಥ ಬಂದಿರ್ತಕ್ಕಂಥವ ಹಿರಿಯ ಪ್ರಪಾನ ಹೇಳ್ತಾ ಇದ್ದಾರೆ ಋತು ವಾಸೆ ಅಂತರ ಮಹಾನುಭಾವ ಋತು ಆಗಿರ್ತಕ್ಕಂಥ ನೋಸ್ತರು ಮಾಡಿ ಸಾಕ್ಷಾತ್ ಭಗವಂತ ಬಂದ ಸಭಾ ಮಾಡಿದ ಪರಮ ಮಾತಾಡ್ತಾರೆ ಬಂದು ಆಗಿರ್ತಕ್ಕಂಥವು ಪ್ರೀತೋ ಹಂತೆ ಮಹಾರಾಜ ಸಾಕ್ಷಾತ್ ರಾಜ ನೀವು ಮಾಡ್ತಕ್ಕಂಥ ಪ್ರೀತಿ ಆಗಿರ್ತಕ್ಕಂಥ ಹೇಳ್ತಾ ಇದ್ದಾನೆ ಅಂದ ಅಶ್ನಾತ್ಯನಂತಹ ಖಲು ತತ್ವಕೋವಿದೈ ಶುದ್ಧಾಹುತಂ ಯನ್ಮುಖ ಇಜ್ಜನಾಮಭಿ
ನಮೈ ತಥಾ ಚೇತನೆಯ ಬಹಿಷ್ಕೃತೆ ಹುತಾಸನೆ ಪಾರಮಹಂಸವರ್ಯಬಹು ಉಪದೇಶ ಮಾಡ್ತಾನೆ. ಋತು ಮಹಾರಾಜ ತನ್ನೆಲ್ಲ ಸೇವಕರನ್ನ ತನ್ನ ಜನರ ಕೂರಿಸಿ ಸಭಾ ಮಾಡಿ ಉಪನ್ಯಾಸ ಮಾಡಲಿಕ್ಕೆ ಅನೇಕ ತತ್ವ ಹೇಳ್ತಾನೆ. ಒಂದಲ್ಲ ಎರಡಲ್ಲ, ಒಂದೊಂದು ಶ್ಲೋಕ ಒಂದು ತತ್ವ ಹೇಳ್ತಾನೆ ನಿಮಗೆಲ್ಲ ಅಂತಾನೆ. ನೀವೇ ಯಜ್ಞದಾಗ ಆಹಾರ ಹಾಕ್ತೀವಿ, ನಾವು ವೈಷ್ಣವ ಮಾಡ್ತೀವಿ, ಯಜ್ಞ ಹಾಕ್ತೀವಿ, ಇದಕ್ಕಿಂತ ಶ್ರೇಷ್ಠ ಒಂದು ಯಜ್ಞದಂತಾನೆ. ಇದನ್ನ ನೀವು ಅನ್ಬೋದು, ಬ್ರಾಹ್ಮಣರು ಬರ್ಕೊಂಡ್ರೆ ಇದನ್ನ ಅಂತ ಅನ್ಬೋದು ನೀವು. ಅದೇ ಯಾಕಂದ್ರೆ ಅರ್ಥ ಹಂಗದಾದ್ರು ಒಳ್ಳೆ ಆಚಾರವಂತ ಸುಶಿರ್ಭೂತ ಜ್ಞಾನಿ ಬ್ರಾಹ್ಮಣ ಹೊಟ್ಟೆ ಆಗುವಂತೂ ಹಾಕಿದರೆ ಎಲ್ಲ ಇದನ್ನ ಫಲ ಬರ್ತಂತಾರ. ಏನು ಅದಕ್ಕೆ ಬರ್ಕೊಂಡು ಬ್ರಾಹ್ಮಣರು ಬರ್ಕೊಂಡಿದ್ದು ತಾವ ಅಂತ ಊಟಕ್ಕೆ ಹಾಕಿ ಬರ್ಕೊಂಡಿದ್ದೀವಿ ಅಂತ ಹಂಗೆ ತಿಳ್ಕೊಂಡು ಹೌದು ಅಂಥ ಬ್ರಾಹ್ಮಣರು ಸಿಗುವುದೇ ಇಲ್ಲ. ನಾವೆಲ್ಲ ಬ್ರಾಹ್ಮಣರೆಲ್ಲ ಅದಿಷ್ಟೇವಾದ ನಾವು ಎಷ್ಟು ಆಶಾಗಳವ, ಎಷ್ಟು ತೊಂದರೆಗಳವ, ಎಷ್ಟು ಆಶಾವ ನಮಗೆ ಹೌದ. ಯಾವ ಏನು ಆಶಾ ಇಲ್ಲದಂಗೆ ಕೇವಲ ಪರಮಾತ್ಮ ನಂಬಿ ಉಪಾಸನೆ ಮಾಡಿಕೋತ ನಾನು ತ್ರಿಕಾಲ ಸಂಧ್ಯಾ ಜ್ಞಾನ ಯಜ್ಞ ಮಾಡ್ಕೊತಕ್ಕಂಥ ಮಹಾನುಭಾವ ಒಬ್ಬರು ಸಿಕ್ಕು ಇಲ್ಲ ಅಂತ ತಿಳ್ಕೊಳ್ಳಿ. ನಮ್ಮ ಶ್ರಾದ್ದಕ್ಕೆ ಚಲೋ ಬ್ರಾಹ್ಮಣ ಸಿಗೋದು ಇಲ್ಲ ತಿಳ್ಕೊಳ್ಳೋ ಅಂತ ಇರ್ತ ಅಂಥ ಬ್ರಾಹ್ಮಣ ಹೊಟ್ಟೆ ಒಂದು ತುತ್ತನ್ನ ಹಾಕಿದ್ರೆ ಸಾಕಂತ ಅವನ ಬಾಯೊಳಗೆ. ಇದು ಶ್ರೇಷ್ಠ ಯಜ್ಞ. ಬೆಂಕಿ ಹಾಕೋದು ಒಂದು ಯಜ್ಞ, ಅದಕ್ಕಿಂತ ಶ್ರೇಷ್ಠ ಯಜ್ಞ ಅದು. ಇದು ಪರಮ ಬಾಯಿ ಕೊಟ್ಟಾನ, ಇಲ್ಲಿ ಕೊಟ್ಟಿರ್ತಕ್ಕಂಥ. ಇಲ್ಲಿ ಹಾಕಿದ್ರೆ ನೇರ ಅವನ ಹೊಟ್ಟೆ ಹೋಗ್ತಕ್ಕಂಥ ಪರಮಾತ್ಮ ಹುಟ್ಟತಕ್ಕಂಥ ಯಜ್ಞ. ಇಲ್ಲಿ ಯಜ್ಞ ಹಾಕ್ತೀರಿ ನೀವು, ಅಗ್ನಿ ತೊಗೋಬೇಕು. ಅದನ್ನು ಅಗ್ನಿ ತೊಗೊಂಡು ಅವನ ದ್ವಾರ ಹೋಗ್ಬೇಕು. ಅಲ್ಲಿ ಹಂಗಲ್ಲ, ಡೈರೆಕ್ಟ್ ಹೋಗೋದು ಅಂತಾರೆ. ಅದಕ್ಕೆ ಒಬ್ಬ ಬ್ರಾಹ್ಮಣ ಊಟ ಮ್ಯಾಗ ಯತಿಹಸ್ತೆ ಜಲಂ ದಜ್ಜ ಪೈಕ್ಷಮ ದಜ್ಜ ಪುನರ್ಜಲಂ ತದನ್ನ ಮೇರುಣಾತುಲ್ಯಂ ಸಂಸ್ಥೆ ಹೇಳ್ತೀವಿ ಮಾತ್ರ ನಾವು ಹೌದಾ. ಯಾರು ಅನ್ನ ಹಾಕಿದ ಯತಿಹಸ್ತೆ ಜಲಂ ದಜ್ಜ. ಯತಿ ಅಂದರೆ ಯಾರು? ಸ್ವಾಮಿಗಳು. ಹೌದಾ. ಒಬ್ಬ ಸ್ವಾಮಿ ಪರಮಹಂಸ ಸನ್ಯಾಸಿ ಆಗಿರ್ತಕ್ಕಂಥವ ಒಂದು ದಿನ ನಮ್ಮ ಮನೆ ಊಟ ಮಾಡಿದ್ರೆ ಜನ್ಮಾಂತರದ ಪುಣ್ಯ ಬರೋದು ನಮಗೇನು. ಅದಕ್ಕೆ ಪಿಚಾಡೋದು ಸ್ವಾಮಿ ಪೂಜೆ ಆಗ್ಬೇಕು, ಊಟ ಆಗ್ಬೇಕು ಅಂತ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ರೀತಿ ಹೇಳ್ತಾ ಹೇಳ್ತಾ ಮಾತಾಡಿರ್ತಕ್ಕಂಥವ. ಇಷ್ಟಾದ ಮೇಲೆ ಸನಕಾದಿ ಋಷಿಗಳಿದ್ದಲ್ಲ ಅವ್ರು ಬರ್ತಾರೆ ಭೇಟಿ ಹೇಳ್ತಾ ಇದ್ದಾರೆ. ಇಂಥ ಅದ್ಭುತ ಪರಮಾತ್ಮ ಪೃಥ್ವಿರಾಜನ ಆಗಿರ್ತಕ್ಕಂಥ ಉಪಾಸನೆ ಹೇಳ್ತಾ ಇದ್ದಾರೆ. ಅಲ್ಲಿ ಮುಂದೆ ಬಂದಿರ್ತಕ್ಕಂಥವ ಅವನ ರಾಜ್ಯ ಮುಗಿತು. ಅವ ತನ್ನ ಸಾಧನ ಮಾಡ್ಕೊಂಡು ಹೋದ. ಅಲ್ಲಿ ಹುಟ್ಟಿರ್ತಕ್ಕಂಥವ ಅವನು ಹುಟ್ಟಿದಾಗ ಪ್ರಾಚೀನ ಬರ್ಹಿ ಮತ್ತೊಬ್ಬ ರಾಜ ಅವನ ಹೆಸರು ಹೇಳ್ತಾ ಇದ್ದಾರೆ. ಆ ಪ್ರಾಚೀನ ಬರ್ಹಿ ಇರ್ತಕ್ಕಂಥ 10 ಅವನ ಮಕ್ಕಳು ಅವಾಗ ಎಷ್ಟು ಮಂದಿ ಹೇಳ್ತಾರೆ? 10 ಮಂದಿ. ದಶಾಭವನ್. ದಶ ಅಂದರೆ ಎಷ್ಟು? 10 ಮಂದಿ. ಯಾರ ವಂಶ ಇದು? ಧ್ರುವರಾಜ ವಂಶನೇ ಇದು. ಅವರಿಂದ ಅವರು ಪ್ರಚಾರಕರ್ತಕ್ಕಂಥ ಅವ್ರು ಹುಟ್ಟಿದ ಕೂಡಲೇ ತಪಸ್ಸು ಮಾಡ್ಬಿಟ್ಟು ರಾಜ ಪಜ ಬೇಡ ನಮಗಂತ. ಯಾರು? 10 ಮಂದಿ. ಅವ್ರ ಹೆಸರೇನು? ಪ್ರಚೇತ ಸರು ಅಂತ ಹೆಸರು ಅವರಿಗೆ. ನೋಡಿರಿ, ಇಲ್ಲಿ ಬರ್ತಕ್ಕಂಥ ಶ್ರೇಷ್ಠ ಭಾಗ ಅದನ್ನ ಹೇಳಕತ್ತೇನೆ. ಮುಂದೆ ನಾನು ಹೊಂಟಾರ ದಾರಿ ಒಳಗೆ ಅವ್ರಿಗೆ ಸಾಕ್ಷಾತ್ ರುದ್ರ ಭೇಟಿ ಆದ ದರ್ಶನ ಕೊಟ್ಟರು. ರುದ್ರ ಪಾರ್ವತಿಪತಿಗಳು ಉಪದೇಶ ಮಾಡಿ, ಯಾಕೆ ಎಲ್ಲಿ ಹೊಂಟಿರಿ ಅಂದ್ರೆ ತಪಸ್ಸು ಹೊಂಟಿವಿ. ತಪಸ್ಸು ನೀವೇ ಮಾಡೋದು ಅಂತ ಕೇಳೋದು. ಆರಾಧ್ಯ ಪರಮಾತ್ಮ ಸ್ತೋತ್ರ ಮಾಡ್ತೀವಿ ನಾವು. ಹಂಗೆ ಅದೇ ಮಾಡೋಕ್ಕೂ ಗೊತ್ತಿಲ್ಲ ನಮಗಂದರು. ರುದ್ರದೇವರು ಮಂತ್ರ ಹೇಳ್ಕೊಡ್ತಾರೆ ಅವರಿಗೆ. ಅದಕ್ಕೆ ರುದ್ರಗೀತ ಅಂತ ಸರ್. ಒಂದೊಂದು ಶ್ಲೋಕ ಒಂದಿನ ಉಪನ್ಯಾಸ ಮಾಡ್ತಾರೆ ಪಂಡಿತರು. ಒಂದು ಶ್ಲೋಕ ಏನು ಅರ್ಥ ಪಡ್ತಾರೆ ಇದ್ರ ಮೇಲೆ ಅಂತ ಆ ಶ್ಲೋಕ ಎಷ್ಟು ಚಂದ ನೋಡ್ರಿ. ಹಂಗೆ ಓದ್ತೀನಿ. ಕಿವಿ ಒಳ್ಳೆ ಎಂಬು ಭಾಗವತ ಶ್ರೇಷ್ಠವಾಗಿರ್ತಕ್ಕಂಥ ಸಾಹಿತ್ಯ, ಭಾಗವತ ಸಾಹಿತ್ಯ ಏನಿದೆ ಏನು ಹೇಳ್ತಕ್ಕಂಥದ್ದು ರುದ್ರಗೀತ. ಯಾರು ಹೇಳಿದ್ರು? ಸಾಕ್ಷಾತ್ ರುದ್ರದೇವರು. ಯಾರಿಗೆ? ಪ್ರಚೇತಸರಿಗೆ. ಯಾವಾಗ ಅವರು ತಪಸ್ಸು ಹೋಗಿ ಬಂದ. ಇಲ್ಲಿ ಏನೇ ನಿಮಗೆ ಒಂದೊಂದು ಶಬ್ದಕ್ಕೆ ಎಷ್ಟು ಅರ್ಥ ಬರೀತಾರ ನೋಡ್ರಿ. ಹಾಗ ನಮಃ ಪಂಕಜನಾಭಾಯ ಭೂತ ಸೂಕ್ಷ್ಮೇಂದ್ರಿಯಾತ್ಮನೆ ವಾಸುದೇವಾಯ ಶಾಂತಾಯ ಕೂಟಸ್ಥಾಯ ಸರೋಚಸೆ ಸಂಕರ್ಷಣಾಯ ಸೂಕ್ಷ್ಮಾಯ ದುರಂತ ಅಂತಕಾಯ ಚ ನಮೋ ವಿಶ್ವಪ್ರಬೋಧಾಯ ಪ್ರದ್ಯುಮ್ನ ಅಂತರಾತ್ಮನೆ ನಮೋ ನಮೋ ನಿರುದ್ಧಾಯ ಶ್ರೀ ಕೇನಾದ್ಯಾತ್ಮನೆ ನಮಃ ಪರಮಹಂಸಾಯ ಪೂರ್ಣಾಯ ಮೃತಾತ್ಮನೆ ಸ್ವರ್ಗಾಪವರ್ಗದ್ವಾರಾಯ ನಿತ್ಯಂ ಸುಷತೆ ನಮಃ ನಮೋ ಹಿರಣ್ಯ ವೀರ್ಯಾಯ ಚಾತುರ್ಹೋತ್ರಾಯ ತಂತವೆ. 5 ಶ್ಲೋಕ. ಇದಕ್ಕೆ ಹೆಸರೇನು? ರುದ್ರಗೀತ. ನಿನ್ಕಿನಿಗೇರಿ ಕಪಿಲ ಗೀತ, ಇವತ್ತ ರುದ್ರಗೀತ. ಇಂಥ ಗೀತ ಅನೇಕವು ಅಂತಾರ. ಗೀತಂ ಮಯ ಇದಂ ಪ್ರೋಕ್ತಂ ಅಂತಾರ. ನಾ ಹೇಳ್ತಕ್ಕಂಥ ಗೀತೆಯನ್ನು ಅನ್ಕೋತ ಕೂತ್ಕೊಡ್ರಿ ನೀವು. ಹಂಗೆ ನರದೇವ ನಂದನಾಹ ಶರದ್ವಂತೆ ಅತ ಅಪ್ಸತೆ ಈರ್ಷ್ಯತಂ. ಈ ಅನ್ಕೋತ ಕೂತ್ಕೊಡ್ರಿ. ಭಗವಂತನ ಸ್ತೋತ್ರ ರುದ್ರರು ಮಾಡ್ತಕ್ಕಂಥ ಪರಮಾತ್ಮ ಸ್ತೋತ್ರ ಇದು. ಹೇಳಿದವರು ಯಾರು? ರುದ್ರದೇವರು. ಸ್ತೋತ್ರ ಯಾವುದು? ಪರಮಾತ್ಮ. ಯಾರಿಗೆ ಕೊಟ್ಟರು? ಪಂಚಾಯತಿಯಿಂದ ಕೊಟ್ಟಿರ್ತಕ್ಕಂಥದ್ದು. ನಿಮಗೆ ಹೇಳ್ತೀನಿ. ನಮಃ ಪಂಕಜನಾಭಾಯ. ಇದಕ್ಕೆ ವ್ಯಾಖ್ಯಾನ ಮಾಡ್ತಾರೆ. ನಾವು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸತ್ಯ ಧರ್ಮರು ಬಳೆ ಹೊಂದರು ಸ್ವಾಮಿಗಳು ಭಾಗವತಕ್ಕೆ ಅರ್ಥ ಮಾಡ್ತಾರೆ. ಏನು ಅರ್ಥ ಬರೀತಾರೋ ಏನು ತಾನ ಯಾವುದೋ ಆರ್ಯ ಬರೀತಾರೆ. ಮ್ಯಾಲಿರ್ತಕ್ಕಂಥ ಮಕ್ಕಳ ಅರ್ಥ ಆಚರ್ತಕ್ಕಂಥ ತಾತ ಇದ್ದದ್ದನ್ನು ಎಷ್ಟಂತ ಭಾಗವತಕ್ಕೆ ಬಂದವು ಅಂತ ಯಾರು ಓದಲಿಕ್ಕೆ ಸಾಧ್ಯ? ಇವನ್ನೆಲ್ಲನೂ ಓದಿ ಅವ್ರು ಬರೋದಿರ್ತಾರೆ. ಓದಿ ಇಲ್ಲಿ ಅಂತ ತಿಳ್ಕೊಂಡು ಹೇಳ್ರಿ. ಇದಕ್ಕೆ ಅರ್ಥ ಹೇಳ್ತಾರಲ್ಲ. ನಿಮಗೆ ಹೇಳ್ತೀನಿ ಕೇಳಿ. ಹಂಗೆ ಒಂದೊಂದು ಶ್ಲೋಕ ಒಂದೊಂದು ದಿನ ಅರ್ಥ ಹೇಳ್ತಾರಕ್ಕ. ಪರಮಾತ್ಮ ಪಂಕಜನಾಭ ಯಾಕೆ ಅನ್ನೋದು ಯಾಕೆ ಹೇಳ್ತಾನೆ. ಸೂಕ್ಷ್ಮೇಂದ್ರಿಯ ಯಾಕೆ? ವಾಸುದೇವ ಯಾಕೆ?
ಸರ್ವತ್ರ ವಸತಿ ಇತಿ ವಾಸುದೇವ. ಎಲ್ಲ ಕಡೆ ಬರಬಾರ ಹಸ್ತಾ ಇರೋದನ್ನ ಅವೆಲ್ಲ ಜಗತ್ತು ತೋರಿಸಿದ ನಮಗೆ ಅದಕ್ಕೆ ಹೇಳ್ತಾ ಇದ್ದು ಇಷ್ಟೊಂದು ಹೇಳ್ತಾರೆ ಇಂಥದ್ದು. ಇದು ನಾರದರು ಪ್ರಾರ್ಥನೆ ಮಾಡ್ಕೊತ ಹೋದರು. ಆವಾಗ ಆ ರಾಜ್ಯ ಪಡ್ತಕ್ಕ ಬರ್ತಕ್ಕಂಥವ ಈ ಇಲ್ಲಿ ಬಂದಿರತಕ್ಕಂಥ ಮಹಾರಾಜ ಪ್ರಾಚೀನ ಬರ್ತಕ್ಕಂಥ ಮಕ್ಕಳಿರಲ್ಲ. ಪ್ರಾಚೀನ ಬರಿ ಮಕ್ಕಳು ಹೋದರು ಮತ್ತೆ ಯಥಾ ಪ್ರಕಾರ ಯಜ್ಞ ಮಾಡಿ ಹತ್ತಿದ. ಪ್ರಾಚೀನ ಬರಿ ಹೆಸರು ಬಂದ ವೈಶಿಷ್ಟ್ಯ. ಬರ್ಹಿ ಅಂದರೆ ದರ್ಭ. ಅವನು ದರ್ಭದ ಹೆಸರಿಟ್ಟಿದ್ದ ನಾವು. ಯಾಕಂದರೆ 2 ಕಾಂಡವು ನಮ್ಮಲ್ಲಿ, ಒಂದು ಕರ್ಮಕಾಂಡ, ಒಂದು ಜ್ಞಾನಕಾಂಡ. ಯಾವ ಶ್ರೇಷ್ಠ ಇದ್ದಾಗ ಕರ್ಮಕಾಂಡ ಶ್ರೇಷ್ಠ, ಜ್ಞಾನಕಾಂಡ ಶ್ರೇಷ್ಠ. ಜ್ಞಾನಕಾಂಡದ ಶ್ರೇಷ್ಠ, ಕರ್ಮಕಾಂಡ ಕಮ್ಮಿ. ಕರ್ಮದಿಂದ ಅಲ್ಲ, ಜ್ಞಾನದ ಭಗವಂತರು ಕರ್ಮದಾಗ ಇಲ್ಲೇ ಅಂತ ಅರ್ಥ ಅಲ್ಲ. ನೋಡ್ರಿ, ಹಂಗೆ ಉದಾಹರಣೆ ಕೊಡ್ತೀನಿ ನಿಮಗೆ, ಲೌಕಿಕ ಉದಾಹರಣೆ. ಈಗಿನ ಕಾಲದಾಗ ಜ್ಞಾನಕಾಂಡ ಕಮ್ಮಿ ಬೆಲೆ. ಈಗ ನಿಮ್ಮ ಮನ್ಯಾಗ ನಾವು ಶಾಂತಿ ಆಗ್ಬೇಕು, ಹುಡುಗರು ಹುಟ್ಟಿದ ಮೇಲೆ ಜಾತಕರ್ಮ ಆಗ್ಬೇಕು, 13, 12 ಆಗ್ಬೇಕು, ಸಾತಕರ್ಮಾದಿಗಳು ಆಗ್ಬೇಕು, ಹೋಮಾನು ಹೋಮ ಆಗ್ಬೇಕು. ಸೊ ನಾವು ಯಾರು ಬೇಕಿದ್ದಕ್ಕೆ ಕರ್ಮ ಮಾಡ್ತಕ್ಕಂಥವ್ರು. ಒಮ್ಮೆ ನ್ಯಾಯ ನಡೀತು. ಹಿಂಗೆ ಎಲ್ಲ ಸುಧಾ ಪಂಡಿತರು ಕೂತಿದ್ರು, ಇವರು ಕೂತಿದ್ರು. ಇಲ್ಲಿ ಉದ್ದವರಾಗ ನಾನು ಊಟಕ್ಕೆ ಹೋಗಿದ್ದೆ ಅವಾಗ. ಎಲ್ಲ ಹಂಗೆ ಚಾಷ್ಟಿ ಒಳಗೆ ಈ ಕರ್ಮಕಾಂಡ ಮಾಡೋರು ಅವ್ರಿಗೆ ಬಂದು ಸುಧಾ ಪಂಡಿತರಿಗೆ ಅಂದರು, ನಮ್ಮ ವ್ಯವಹಾರದ ನೀವು ಯಾಕೆ ಹಾಕಿರಿ ಅಂದ್ರೆ ಅವರು ನಾವು ಕರ್ಮ ಮಾಡ್ಕೋತ ಅಡ್ಜಾಡ್ಸ್ತೇವೆ. ನಾವು ಹೊಟ್ಟಿದ್ರ ಮೇಲೆ ನೀವು ಸುಧಾ ಪಂಡಿತರು ಬಂದು ನಮ್ಮ ಹೊಕ್ಕ ನಮ್ಮನ್ನ ಯಾರು ಖರೀದೇ ಇಲ್ಲ, ನಿಮ್ಮನ್ನು ಕರ್ಕೊಂಡ್ಬಿಡ್ತಾರೆ. ನೀವೆಲ್ಲ ಬಂದ ಸಾಧ ಮಾಡಿಸ್ತೆ, ಸಂಕಲ್ಪ ಮಾಡಿಸ್ತೆ, ನಮ್ಮ ಗತಿ ಏನಂದ್ರು ನೀವು ಇಲ್ಲಿಗೆ ಬರಬೇಡಿ ಅಂತ ಹೇಳು. ಅವ ಹೇಳಿ ಮತ್ತೊಬ್ಬ ಪಂಡಿತ ಹೇಳ. ಹಂಗೆ ಯಾರು ಬೇಕಾರೆ ನಾವು ನೀವು ಹೇಳೋ ಬರುವನ್ನ ನಮ್ಮನ್ನು ಯಾರು ಸುಧಾರಣೆ ಕರೀದ್ರೆ ನಮ್ಮನ್ನು ಯಾರು ನಮ್ಮ ಸುಧಾರಣೆ ಯಾರು ಕರೀತಾರೆ? ಇದು ಕರ್ಲಿಕ್ಕೆ ಬೇಕು, ಜಾತ ಕರ್ಮ ಕರ್ಲಿಕ್ಕೆ ಬೇಕಿಲ್ಲ ನಿಮಗೆ. ಅದು ಕರ್ಮಕಾಂಡ ಸೆಟ್ ಆಗಿಬಿಡ್ತದೆ ಕೆಲವು ಸಲ. ಜ್ಞಾನಕಾಂಡಕ್ಕೆ ಬರೆಯೋದು ಮತ್ತು ಹೊಳ್ಳ ಭಾಳ ಓದೋದು ಪುಸ್ತಕಗಳು. ಇದು ಜ್ಞಾನಕಾಂಡ ಬೇಕೇ ಬೇಕು ಅಂತ ಕರ್ಮಕಾಂಡ ಭಾಳ ಬಿಟ್ಟಿರ್ತಕ್ಕಂಥ. ಅದು ಏನು ಮಾಡಿದ್ವಿ ಗೊತ್ತಾ? ಬರೀ ಯಜ್ಞ ಮಾಡು. ಎಲ್ಲ ಊರಾಗ ಮತ್ತು ಯಜ್ಞಕ್ಕೆ ದರ್ಭ ಬೇಕಲ್ಲ, ದರ್ಭದ ಬಣಿ ಇಟ್ಬಿಟ್ಟಿರ್ತಾವೇನು, ಅದು ಅವನ ಹೆಸರು ಪ್ರಾಚೀನ ಬರೀ ಅಂತ ಹೆಸರು. ಒಮ್ಮೆ ನಾರರ ದರ್ಶನಾಗಿ ಅವ್ನು ಭೇಟಿ ಕೊಡ್ತಾ ಹೇಳ್ತಾರೆ, ಅವನು ಅಮ್ಮ ಇದನ್ನೆಲ್ಲ ಮಾಡ್ಲಿಕ್ಕೆ ಹೋಗಬೇಡ, ಜ್ಞಾನಕಾಂಡ ಅಂತ ಹೇಳ್ತಾರೆ. ನಾರು ಮತ್ತು ಉಪದೇಶ ಹೇಳ್ತಾ ಇದ್ದಾರೆ. ಇಷ್ಟು ತತ್ವವಾಯ್ಕಂತ ಹೇಳ್ಕೊತ ಹೋಗಿ ಮುಂದಂತಾರ. ನಾವು ಈ ಕಥಾ ಹೇಳಿಂಗೆ ಒಂದು ಕಥೆ ಹೇಳ್ತೇನೆ ಮುಂದಂತಾರ. ಅದಕ್ಕೆ ಪುರಂಜನ ಉಪಾಖ್ಯಾನ ಅಂತ ಹೇಳ್ತಕ್ಕಂಥದ್ದು. ಪುರಂಜನ ಅಂತಕ್ಕಂಥವ ಒಬ್ಬ ರಾಜ. ಅವ ತನ್ನ ಪಟ್ಟಣದಾಗ ಹೋಗೋ ಹೊತ್ತಿನ ಒಂದು ಸ್ತ್ರೀಯನ್ನು ನೋಡಿದ. ಆ ಸ್ತ್ರೀಯನ್ನು ಕಾಯಲಿಕ್ಕೆ ಅನೇಕ ಸರ್ಪಗಳಿತ್ತು. ಆಕೆ ನೋಡಿದ್ರೆ ಮೋಹ ಹುಟ್ಟಿ ಬಿಡ್ತೀವಾಗ ಲಗ್ನ ಆಗುವಂತ. ಹ್ಞೂ ಅಂತ ಆಕೆ ಲಗ್ನ ಮಾಡ್ಕೊಂಡ. ಆಕೆ ಬಿಟ್ಟು ಹೊರಗೆ ಬರಲೇ ಇಲ್ಲ ಎಷ್ಟೋ ವರ್ಷ. ತನ್ನ ಜೀವನ ಎಲ್ಲ ಹಾಳು ಮಾಡ್ಕೊಂಡ ಅಂತ ಉಪಾಖ್ಯಾನ ನಾರದು ಹೇಳ್ತಾರೆ. ಅದಕ್ಕೆ ಈ ಕರ್ಮಕಾಂಡ ಬಿಡು, ಜ್ಞಾನಕಾಂಡ ಬಿಡು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಈಗ ಗತಿ ಮುಕ್ತ ಮಾಡ್ತಾ ಹೇಳ್ತಾ ಇದ್ದಾರೆ. ಇಷ್ಟು ಹೇಳಿ, ಸೋಯಂ ಮಮ ಮಹಾಯೋಗಿನ್ ಭೂತ ಕರುಣಾತ್ಮನ ದರ್ಶಿತ ತಮಃ ಪ್ರಾಯೋ ಯತ್ರ ಕಿಂಚನವೋ ಹರಿ. ಇಷ್ಟೆಲ್ಲ ಯಾರು ಹೇಳಿದ್ರು ಗೊತ್ತಾ? ಎಷ್ಟು ತನಕ ಮೈತ್ರೇಯರು ಯಾರಿಗೆ? ವಿದುರಿಗೆ ಮನಿಕೆ ನೆನೆಸು ಕಥಿಸುವಾಗದು. ಹೌದಿಲ್ಲ? ಮೈತ್ರೇಯರು ಹೇಳ್ತಕ್ಕಂಥದ್ದು. ಇದನ್ನು ಯಾರು ಹೇಳಿದರು? ಪರೀಕ್ಷಿತ್ ಮಹಾರಾಜಿಗೆ ಸುಖ ಮಹರ್ಷಿಗಳು. ಅರ್ಥಾತ್ ಇಷ್ಟು ಹೇಳಿ ಮೈತ್ರಿಯರು, ಆತಪ್ಪ ನನ್ನ ಕೆಲಸ ಮುಗಿತಲ್ಲ, ಇದ್ರ ಹೇಳ್ತಾರೆ, ನಿನ್ನಷ್ಟಕ್ಕೆ ನೀವು ಹೋಗುದು, ನನ್ನ ಅಷ್ಟಕ್ಕೆ ನಾವು ಹೋಗ್ತೀನಿ, ಜ್ಞಾನ ಕೊಡ್ಬೋದು ನನ್ನ ಆದೇಶ ಆಗಿತ್ತು ಹೊಟ್ಟೆ ಅಂತ ಹೇಳ್ತಾ ಇದ್ದಾರೆ. ಇಷ್ಟ ಆಗಿರ್ತಕ್ಕಂಥ ಪ್ರಸಂಗ. ಇದಾದರೆ ಪ್ರಶ್ನೆ ಮಾಡ್ತಾನೆ ಪರೀಕ್ಷಿತ್ ಮಹಾರಾಜಿಗೆ. ಆತು ಮೈತ್ರೇಯರು ಹೋದರು, ಇವರು ತಾನು ಹೋದ ಪ್ರಸಂಗಕ್ಕೆ. ಮುಂದೆ ಮತ್ತೆ ಕಥಿಸುವಾಗಲ್ಲ ಯಾರಿದ್ದಾನ? ಸುಖ ಮಹರ್ಷಿಗಳು ಪರೀಕ್ಷಿತ್ ಮಹಾರಾಜ ಮಾಡ್ತಾರೆ. ಕೇಳ್ತಾನ ಪರೀಕ್ಷಿತ ವಾಚ ಪ್ರಿಯೋವ್ರತೋ ಭಾಗವತ ಆತ್ಮಾರಾಮ್ ಕಥಂ ಮುನೆ ಗೃಹೇ ಆತ್ಮಮೂಲಯ ಕರ್ಮಬಂಧ ಪರಾವಹ. ನೀವು ಹಿಂದಕ್ಕೆ ಹೇಳಿದ್ರಿ ನಮ್ಗೆ. ಈಗ ನೋಡ್ರಿ, ಉತ್ಥಾನ ಪಾದ ಕಥೆ ಮುಗಿದಾಗ ಆತಿಂದ ಈಗ. ಹೌದಾ? ಇನ್ಯಾವುದರಿಂದೀಗ ಪ್ರಿಯವ್ರತ ಮಹಾರಾಜ ಇನ್ನೊಬ್ಬ ಮಗ. ಅರ್ಥ ಮಾಡ್ಕೊಂಡು ಹೇಳ್ಬೋದು. ಸ್ವಯಂಭೂ ಮುನಿಗಳು, ಹೆಂಡತಿ ಶತರೂಪಾದೇವಿ, 3 ಮಂದಿ ಹೆಣ್ಮಕ್ಳು. ಹೌದಾ? ಆಕೂತಿ, ದೇವಹೂತಿ, ಆಕೂತಿ, ಪ್ರಹೂತಿ. ಯಾವ ಕಥೆ ಮುಗಿತು? ಉತ್ಥಾನ ಪಾದದ ಕಥೆ ಮುಗ್ದಂಗೆ ಆಯ್ತು. ಎಲ್ಲಿ ಬಂದಿಗೆ? ಪ್ರಿಯವ್ರತ ಮಹಾರಾಜ ಕಥೆ ಬಂತು. ಕಂಟಿನ್ಯೂಟಿ ಅದೇ ಭಾಗವತಿನ ಕಂಟಿನ್ಯೂಸ್ ಅದ, ಎಲ್ಲಿ ತಪ್ಪಾಗಿಲ್ಲ. ಅದಕ್ಕೆ ಓದೋ ಮುಂದೆ ಹಾಳಾಗಿ ಭಾಳ ಸಂದರ್ಭದಲ್ಲಿ ಹೋಗ್ತಾವಲ್ಲ. ಯಾರ ಕತೆ ಕೊನೆ ಬಂದೆವು ನಾವೀಗ. ಯಾರ ಕಥೆ ಆದಾಗ ಪ್ರಿಯೋತ ಮಹಾರಾಜ ಪ್ರಶ್ನೆ ಮಾಡ್ತಾನ. ಪ್ರಿಯೋತ ಮಹಾರಾಜ ಇಷ್ಟೆಲ್ಲ ಇದ್ಕೊಂಡಿದ್ದ ಮಹಾಭಾವ, ಅಡಿ ಹೋದವ ಮತ್ತೆ ಯಾಕೆ ಹೊಳಿ ಬಂದವ? ಪ್ರಿಯೋತ ಮಹಾರಾಜ ಅನ್ಕೊಂಡಿದ್ದ, ಈ ಸಂಸಾರ ಬೇಡ, ಪ್ರಪಂಚ ಬೇಡ, ನಾ ಅಖಂಡ ಜ್ಞಾನ ಮಾಡ್ತೀನಿ ಅನ್ಕೊಂಡು ಹೋಗಿಬಿಟ್ಟಿದ್ದವ. ಬ್ರಹ್ಮದೇವ ಪ್ರತ್ಯಕ್ಷ ಹೇಳ್ತಾನೆ ಅವಾಗ. ಅಲ್ಲೋದ್ರು, ಬಾಧಮುಕ್ತಂ ಭಗವದೋತ್ತಮ ಶ್ಲೋಕ ಸಿಂಹ ಚರಣಾರವಿಂದಂ. ಹುಚ್ಚ ಅಡಿ ಹೋಗಿ ಏನು ಮಾಡ್ತೀನಿ ಅಂತ ಊರಿ ಬಾ ಕೆಲಸದಿಂದ ಪ್ರಪಂಚ ಬೆಳೆಸ್ಬೇಕಾಯ್ತು ಮುಂದೆ. ಖಾಲಿ ಪ್ಲಿ ಅಡಿ ಹೋದ್ರೆ ಅದು ಹೇಳ್ತಾ ಇದ್ದಾರೆ. ಹೆಂಗೆ ಅಂತಾರ ಬ್ರಹ್ಮದೇವ್ ಹೇಳ್ತಾರ. ನಾವು ಹೆಂಗಿದ್ದ ಗೊತ್ತಾ? ಎತ್ತಿದ್ದಂಗೆ ನಾವು ಹೆಂಗೆ ಎತ್ತಿಗೆ ಮುಖಕ್ಕೆ ಹಾಕಿರ್ತಾರೆ ನೋಡಿ, ಮುಖವಾಡ ನಿಂತ ಹಂಗೆ ದೇವ್ರು ನಮ್ಗೆ ಹಾಕಿಬಿಟ್ಟ. ಅವನೇನು ಆಗಿರ್ತಕ್ಕಂಥ ಅವ್ನು ಹೆಂಗೆ ಹೋಗ್ತಾ ಹಂಗೆ ಹೇಳ್ಬೇಕು ನಾವು.
ನಮ್ಮ ಸ್ವಇಚ್ಛೆ ಏನೂ ಇಲ್ಲ, ನಾವು ಬೇಕಾದ ಇಚ್ಛೆ ಮಾಡ್ತೀವಿ ಅಂತ ಅಲ್ಲ. ಇಫ್ ವಿಶಿಷ್ ವೇರ್ ಹಾರ್ಸಸ್ ಬೆಗರ್ಸ್ ವುಡ್ ರೈಡ್ ಇದೆ ಮಂಚ ಇಂಗ್ಲೀಷ್ನಾಗ. ನಾವು ಕೇಳಿದ್ರೆ ಸಿಕ್ಕಿದ್ರೆ ಬೇಕಾದಾಗ್ತಿತ್ತು. ಹಂಗೆ ಸಾಧ್ಯನಾಗಲಿಕ್ಕೆ ನಮ್ಮ ನಿಯಂತ್ರಣ ಏನಿಲ್ಲ. ನಾವು ಅನ್ಕೊಂಡಿರ್ತೇವೆ ನಾ ಸ್ವತಂತ್ರ ಅನ್ಕೊಂಡು. ಜಗತ್ತಿನ ಆಚಾರ್ಯ ಹೇಳ್ಬಿಟ್ಟಾರ, ಇಡೀ ಪ್ರಪಂಚ ಎರಡು ಹೋಮ ಶ್ರೀಮದ್ ಆಚಾರ್ಯ ಅವ್ರ ತತ್ವ ಸಂಖ್ಯಾನ ಅವ್ರ ಗ್ರಂಥ 37 ಗ್ರಂಥ ಪೈಕಿ ಒಂದು ಗ್ರಂಥ. ಅಲ್ಲಿ ಹೇಳ್ತಾರೆ, ಕೇಳಿದ್ರೆ ಹೋಗ್ತಾರೆ, ಯಾರು ಹೇಳಿಲ್ಲ ಇದನ್ನ. ಶಂಕರಾಚಾರ್ಯ ಹೇಳಿಲ್ಲ, ವಿಭಾಚಾರ್ಯ ಹೇಳಿಲ್ಲ, ಮಧ್ವಾಚಾರ್ಯ ಒಬ್ಬರೇ ಹೇಳ್ತಕ್ಕಂಥ. ನಿಮಗೂ ಅನುಭವ ಇದು. ಜಗತ್ತಿನ ಎರಡು ಭಾಗ, ಸ್ವತಂತ್ರಂ ಅಸ್ವತಂತ್ರಂ ಚ ದ್ವಿಧಂ ತತ್ವವಿಷ್ಯತೆ. ಎರಡು ತತ್ವ, ಒಂದು ಸ್ವತಂತ್ರ, ಒಂದು ಅಸ್ವತಂತ್ರ. ಸ್ವತಂತ್ರವು ಭಗವಾನ್ ವಿಷ್ಣು ಒಬ್ಬನೇ ಸ್ವತಂತ್ರ, ಉಳಿದೆಲ್ಲ ಸ್ವತಂತ್ರ. ಲಕ್ಷ್ಮೀದೇವಿ ಯಾಕೆ ಸ್ವತಂತ್ರನ ಯಾರ ನೇಮಕ ಪಟ್ಟದ್ದಕ್ಕೆ ಪರಮಾತ್ಮಕ. ಇಡೀ ಜಗತ್ತು ಅವರು ಗಂಡು ಹೆಣ್ಣು ಭಾಗ ಮಾಡಿಲ್ಲ, ಶ್ರೀಮಂತರು ಬಡವರು ಮಾಡಿಲ್ಲ. ಒಂದು ಸ್ವತಂತ್ರ, ಒಂದು ಅಸ್ವತಂತ್ರ. ಸ್ವತಂತ್ರೋ ಭಗವಾನ್ ವಿಷ್ಣು ಪರಮಾತ್ಮನೇ ಎಲ್ಲ ಅವ್ನು ನೇಮಕ ಪಟ್ಟಿರ್ತಕ್ಕಂಥ ಜನರು ನಾವೆಲ್ಲ. ಅವ ಹೆಂಗೆ ಹೇಳ್ತಾ ಹಂಗೆ ಕೇಳ್ಬೇಕು, ಅವ್ನು ನಡಿಬೇಕು. ನಾವು ನಮ್ಮ ಸ್ವತಂತ್ರ ಏನೋ ನಾವು ಬೇಕಾದ ಪ್ಲ್ಯಾನ್ ಹಾಕ್ಕೊಂಡಿರ್ತೇವೆ. ನಾವು ನಡೀತಾವಲ್ಲೇ ಅದ ನಡೀತಾವಲ್ಲಿರ್ಕೇರ ಅವ್ನ ಇಚ್ಛೆ ಇದ್ದಷ್ಟು ನಡೀತಾವೆ. ಅಗದಿ ರಾಣಿ ಚೆನ್ನಮ್ಮ ಟಿಕೆಟ್ಗೆ ಬುಕ್ ಮಾಡಿಸ್ಕೊಂಡು ಎ ಸಿ ಒಳಗೆ ಅಗದಿ ಫಸಲ ಹಾಕುತ್ಕೊಂಡು ಎಲ್ಲ ಸ್ಟೇಷನ್ಗೆ ಗಂಡ ಹೆಂಡತಿ ಒಟ್ಟು ಕರ್ಕೊಂಡು ಹೋಗಿ ಎಲ್ಲ ಊಟ ಹೊಡೆದು ಹತ್ತೊಂದು ಗಾಡಿ ಅಂತ ಹೋಗೋ ನಿಮ್ಮ ಇಚ್ಛೆ, ಗಾಡಿ ಬರೋದು ಅವನ ಇಚ್ಛೆ. ಗಾಡಿನ ಬರಲ್ಲ ಹೊಳೆ ಮನೆ ಒಳಗತ್ತ ಮತ್ತೆ ಮಗ ಹೌದಾ. ಇಷ್ಟು ಸ್ವತಂತ್ರ ಇದ್ದೇವೆ ನಾವು. ನಮ್ಮ ಕೈಗೇನು ಸ್ವಾತಂತ್ರ್ಯ ಇರಲಿಲ್ಲ. ಹೆಜ್ಜೆಗೆ ಅವನ್ನ ನಾನು ಸುತ್ತಕೊಂಡ್ಬಿಟ್ಟು ಹೆಜ್ಜೆಗೆ ಪರಮಾತ್ಮನ ಸ್ವಾಮಿ ನೀ ಇದ್ದೀ ಅಂತಿದ್ದಲ್ಲ, ಅದು ಗೊತ್ತಾ, ನೀ ಇಲ್ಲ ಅಂತ ಏನೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಅವನ ಮಹಿಮಾ ಅಂತ ಅದನ್ನ ಹೇಳ್ತಾ ಇದ್ದಲ್ಲಿ ಕೊಟ್ಟು ಆ ರೀತಿ ಜೀವನ ಅಂದು ಪ್ರಶ್ನೆ ಬರ್ತದೆ. ಅವ ಹೇಳ್ದ, ಅಲ್ಲ ನಾ ಪ್ರಪಂಚ ಆಗಿದ್ರೆ 6 ಮಂದಿ ಗಂಟು ಬಿದ್ದಾರ ನಾವು ಸುತ್ತ. ಅವರಿಗೆ ಸೌತೇರು ಅಂತ ಹೆಸರು ಹೊಡಿ. ನಮಗೂ ಸೌತೇರು ಇದ್ದಾರೆ. ಎಷ್ಟು ಮಂದಿ? 6 ಮಂದಿ. ದಿನ ಕಾಡ್ತಾರೆ ನಮ್ಮನವರು. ಹೆಂಡತಿ ಕಾಡ್ಲಿಕ್ಕೆಲ್ಲ ಅಷ್ಟು ಕಾಡ್ತಾರೆ ನಮ್ಮನವರು. ಯಾರವರು? ಕಾಮ, ಕ್ರೋಧ, ಮೋಹ, ಮದ, ಮತ್ಸರ, ಮೋಹ ಯಾರನ್ನೂ ಬಿಟ್ಟಿಲ್ಲ ಇವು. ಎಂಥವ್ರನ್ನು ಸ್ವಾಮಿಗಳನ್ನ ಬಿಟ್ಟಿಲ್ಲ ಇವು. ನಮ್ಮನ್ನ ತಲೆ ಬರ್ತಾವೆ. ಹೌದಾ? ಅಂತಹ ಮಾಡುವ ಗಂಟು ಬಿದ್ದಾರ. ನಾವು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಪರಣ್ಯಕ್ಕೆ ಹೋಗ್ತೀನಿ. ಹುಚ್ಚ ಅಂದರು ಹಂಗೆ ಮಾಡ್ಲಿಕ್ಕೆ ಹೋಗ್ಬೇಡ. ಯಾವನೋ ಒಬ್ಬವ ಸನ್ಯಾಸಿ ಆಗು ಕುಂತ್ಕೊಂಡು ಭಾಳ ಪ್ರಪಂಚ ಸಾಕಾಗದಂತ ಒಳಗೆ ಹೋದ. ಅಡಿಗೆ ಹೋಗ್ಬಂದು ಏನೂ ತೊಗೊಂಡು ಹೋಗಲ್ಲ ನಾವು. ಪಾಂಡಿ ಗಿಂಡಿ ಏನು ಉಂಡಿ ಅವಲಿಕ್ಕೆ ತೊಗೊಂಡು ಹೋಗಲಿಲ್ಲ. ಮತ್ತು ಅವ ಎಲ್ಲ ಕೊಟ್ಟು ತೊಗೊಂಡು ಹೋಗಿಬಿಡ್ತಾವ. ಅಲ್ಲಿ ಏನು ತಿಂದು ಬಂದು ಅಲ್ಲಿ ತಪ್ಪ ಹೋಗಿಬಿಡ್ತಾವ. ಅಡಿಗೆ ಹೋದ. ಒಂದು ಲಂಗೋಟಿ ಹಿಡಿದು ಒಂದು ಲಂಗೋಟಿ ನಾಳೆ ಒಣ ಹಾಕೊಳ್ಳೋದು. ಅಲ್ಲಿ ಎಲಿ ಪಲ್ಲಿ ಸಿಕ್ಕರೆ ಹಣ್ಣು ಸಿಕ್ಕರೆ ತಿನ್ನೋದು, ನೀರು ಕುಡಿದು ಮತ್ತೆ ತಪ್ಪ ಸಿಕ್ತು. 3 ದಿನ ಆ ಲಂಗೋಟಿ ಒಣ ಹಾಕೊಳ್ಳಲ್ಲ. ಅದಕ್ಕೆ ತೂತು ಬೀಳಲಿಕ್ಕೆ ಅವ ಅಂದ, ಇದಕ್ಕೆ ತೂತು ಬೀಳಲಿಕ್ಕೆ ಅಂದ. ಇಲಿ ಗಂಟು ಬಿದ್ದಿತ್ತು ಅದಕ್ಕೆ ಆ ಲಂಗೋಟಿ. ಅವ ಅಂದ, ಹಂಗಾದ್ರೆ ಇಲಿ ಹೋಗರೆ ಮಾಡಬೇಕು, ಬೆಕ್ಕು ಸಾಕಬೇಕು. ಬೆಕ್ಕು ಹೋಗಿದ್ದೆ ಅದಕ್ಕೆ ಬೆಕ್ಕಿಗೆ ಏನು ಬೇಕು? ಹಾಲು ತಲಿಕೆ ಮಾಡಬೇಕು. ಆಗಲ ತೊಗೊಂಡು ಹೋಗಿ ಆಗಲಕ್ಕೆ ಮರಿ ಹಾಕ್ಬೇಕು. ಅದ ಸುವ ಆಗಲ ಹಿಂಡ್ಲಿಕ್ಕೆ ಹೋಗ್ಬೇಕಲ್ಲ. ಲಗ್ನ ಮಾಡ್ಕೊಂಡು ಸುಮ್ಮನೆ ಹೆಂಗೆ ಕೊಡ್ತಾರ ಮಕ್ಕಳು ಹೇಳ್ದ. ಮಂದಿ ಬಂದು ಇಲ್ಲಾಗ ಬಂದು ಶಾಲೆಗೆ ಊರಿಗೆ ಬಾತ ಓ ಇಲ್ಲಿ ಸನ್ಯಾಸಾಲಿಗೆ ಬಂದು ಮಾಡ್ಬಿಟ್ಟು ಮುಂದೆ ಮಾಡ್ಲಿಕ್ಕೆ ಇಲ್ಲ ಅಂತ ತಿಳ್ಕೊಂಡು ಹಂಗೆ ನಮ್ಮ ಸನ್ಯಾಸಿ ಯಾವುದೋ ಬಾ ಕಟ್ಟಿದ ಕೆಲಸ ಪ್ರಮದೇವರು ಅಂತ ಅಲ್ಲಿ ಹೋಗಿ ಏನು ಮಾಡ್ತೀವಿ, ಪ್ರಪಂಚ ಕೆಲಸ ಮಾಡಿ ಬಾ. ಯಾರನ್ನ ಕರಿತಾ? ಪ್ರಿಯವ್ರತ ಮಹಾರಾಜನ. ಹೊಳ್ಳಿ ಆ ಸ್ವಾಮಿ ನಿಮ್ಮ ಬಂದು ಪ್ರಪಂಚ ಕಂಟಿನ್ಯೂ ಮಾಡ್ತೀನಿ, ಸಂಸಾರ ಮಾಡ್ತೀನಿ, ಮಕ್ಕಳನ್ನ ಹುಟ್ಟಿಸ್ತೇನೆ ನಾನು ಅಂತ ಬರ್ತಾ ಇದ್ದಾನೆ. ಮಾಡ್ಕೊಂಡ ಎಷ್ಟು ಅವ ಬಲಿಷ್ಠ ಲಗ್ನ ಮಾಡ್ಕೊಂಡ. ಅಲ್ಲಿ ಅನೇಕ ಮಂದಿ ಮಕ್ಕಳನ್ನ ಹಿಡಿತಕ್ಕಂಥ ಬರ್ತಾ ಇದ್ದಾನೆ. ಅವ್ರ ಕತೆ ಬಹಳಷ್ಟು ಹೇಳ್ತಾ ಇದ್ದಾರೆ. ಅಲ್ಲಿ ಬಂದಿರತಕ್ಕಂಥವ ಅವ್ರ ವಂಶದಾಗ ವೃಷಭ ಅಂತಕ್ಕಂಥ ಜ್ಯೇಷ್ಠವಾಗಿರ್ತಕ್ಕಂಥ ಅವ್ರ ವಂಶದಾಗ ಬಂದಿರತಕ್ಕಂಥವ ಪ್ರಿಯವತ ಮಾದ ವಂಶದಾಗ ಅನೇಕ ಮಂದಿ ರಾಜ ಬರ್ತಾರೆ. ಅಷ್ಟು ಹೇಳಲಿಕ್ಕೆ ಹೋದ್ರೆ ಮಗ 20 ಮಂದಿ ಇದ್ದಾರೆ ಅವರು. ಅದು ಹೇಳಿಕ್ಕೆ ಹೋಗಿ ಬೆಳ್ತಂಗ ಆಗ್ತಿದೆ ಹೇಳ್ತಾ ಇದ್ದಾರೆ. ಋಷಭ ಅಂತಕ್ಕ ಒಂದು ಹೇಳ್ತಾಗಿರ್ತಕ್ಕಂಥ ನಾ ಜ್ಞಾನಿ ಇರ್ತಕ್ಕಂಥವ ಋಷಭ ಅವತಾರ ಮಾಡ್ತಾ ಇದ್ದೇನೆ. ಆ ಋಷಭಗೆ ಅನೇಕ ಮಂದಿ ಜ್ಞಾನಿ ಮಕ್ಕಳು ಹುಡ್ತಾರೆ. ಅವ್ರ ಹೆಸರಷ್ಟ ಹೇಳ್ತೀನಿ ನಿಮಗೆ. ಕವಿ ಅಂತರಿಕ್ಷ ಪ್ರಬುದ್ಧ ಪಿಪ್ಪಲಾಯನ ಆವಿರ್ಹೋತ್ರ ದುರ್ಮಿಲ ಶಮಸ ಕರಭಾಷಣ ಜ್ಞಾನಿ ಹುಟ್ಟತಕ್ಕಂಥ ಆಗ್ತಾ ಇದ್ದು. ಇಷ್ಟು ಮಂದಿ ಋಷಭರು ಉಪದೇಶ ಮಾಡೋದಕ್ಕೆ ಅವ್ರ ಹೆಂಡತಿ ಜಯಂತಿ ಇದ್ದುಕೊಂಡು ಅವರು ತಮ್ಮ ಮಕ್ಕಳಿಗೆ ಉಪದೇಶ ಮಾಡ್ತಾರಲ್ಲ, ಶ್ರೇಷ್ಠವಾಗಿರ್ತಕ್ಕಂಥ ಭಾಗವತ ಕಥಾ ಋಷಭರ ಉಪದೇಶ. ಯಾರಿಗೆ? ತಮ್ಮ ಮಕ್ಕಳಿಗೆ. ಒಂದಮಾಶದ ಹೆಚ್ಚಿನ 20 ಶ್ಲೋಕ ಉಪದೇಶ. ಒಂದು ಶ್ಲೋಕ ಅಷ್ಟೇ, 30 ಶ್ಲೋಕ ನಿಮಗೆಲ್ಲ ಅನುಕೂಲ ಆಗೋ ಹಂಗೆ ಹೇಳ್ತಾರೆ. ಮಹತ್ ಸೇವಾಂ ದ್ವಾರ ಮಹರು ವಿಮುಕ್ತೇ. ಮೋಕ್ಷಕ್ಕೆ ಹೋಲಿಗೆ ದೊಡ್ಡವ್ರು ಸೇವಾ ಮಾಡಬೇಕು, ಭಕ್ತರು ಸೇವಾ ಮಾಡಬೇಕು. ತಮೋದ್ವಾರಂ ಯೋಷಿತಾಂ ಸಂಗಿ ಸಂಘಂ. ಅರ್ಥ ಮಾಡಿಕೊಳ್ಳಿ, ಹಂಗೆ ಅರ್ಥ ಆಗಿ ಹೇಳ್ತೇನೆ ನಿಮಗೆ. ಯೋಷಿತ ಅಂದ್ರೆ ಸ್ತ್ರೀ. ಸ್ತ್ರೀ ಸಂಘ ಮಾಡಿದ್ರಿ ನಿಶ್ಚಿತ ನರಕನ ತಮಸ್ಸ ಹಿಂಗೆ ತಪ್ಪಿಡ್ತು. ಸ್ತ್ರೀ ಸಂಘ ಎಲ್ಲರೂ ಹೆಣ್ಮಕ್ಳು ಹೊರಬಿಡ್ಬೇಕಾಗ್ತದೆ. ಮಕ್ಕಳು ನಾಳಿಂದ ಹೆಣ್ಣು ಹೊರಟು ಎಲ್ಲರೂ ಹೋಗಿ ಕಳಿಸ್ಬಿಡ್ತಾರೆ. ನೋಡಿ ಹೆಂಗೆ ವ್ಯಾಖ್ಯಾನ ತೆಗಿರ್ತದೆ, ಅದನ್ನು ಹೇಳ್ಬೇಕಾ ನಿಮ್ಮನ್ನು. ತಮಸ್ಸೆ ಹೋಗ್ತಾರೆ ಯಾರು ಸಂಘ ಮಾಡಿದ್ರೆ ಸ್ತ್ರೀ ಸಂಗಮ. ಇದಕ್ಕೆ ಅರ್ಥ ಯೋಷಿತಾಂ ಸಂಗಿ ಸಂಗಂ ತಮೋದ್ವಾರ.
ಸ್ತ್ರೀ ಸಂಘ ಮಾಡಿದ್ರಿ ಅಂತಂದ್ರೆ ಏನಾಗ್ತದೆ, ತಮಸ್ಸೆ ಹೋಗ್ತಾರ, ಅಂಧ ತಮಸ್ಸೆ ಹೋಗ್ತಾರ, ಎಲ್ಲ ಹೆಂಡರ ಬಿಡ್ಬೇಕು ಹಂಗಾರ ಲಗ್ನ ಮಾಡ್ಕೊತ ಬೇಡ ಅಂತ ಕೇಳಿದ್ರೆ ಹಂಗಲ್ಲಪ್ಪ ಅಂತಾರೆ. ಯೋಷಿತ ಶಬ್ದಕ್ಕೆ ಸ್ತ್ರೀ ಸಂಘ ಅಂತ ಅರ್ಥ ಅಲ್ಲ, ವಿಷ್ಣು ದ್ವೇಷಿಗಳ ಸಂಘ ಅರ್ಥ ಆಗ್ತಿಲ್ಲ. ವಿಷ್ಣು ದ್ವೇಷ ಸಂಘ ಮಾಡಿದರೆ ನಾವು ತಮಸ್ಸೆ ಹೋಗ್ತೀವಿ ಅಂತ ಅರ್ಥ. ಸ್ತ್ರೀ ಸಂಘ ಲಗ್ನ ಮಾಡ್ಕೊತೀವಿ, ಮಕ್ಕಳನ್ನ ಹಡ್ತೀವಿ, ಎಲ್ಲ ಪ್ರಪಂಚ ಮಾಡ್ತೀವಿ, ಅವೆಲ್ಲ ಇರೋವನ್ನ ಅರ್ಥ ಇದು ಈ ವ್ಯಾಖ್ಯಾನ ಇದು ತೋರಿಸಿರೋ ಶ್ರೀಮದಾಚಾರ್ಯ. ಇದು ಯಾರಿಗೂ ಅರ್ಥ ಆಗೋದು ತಪ್ಪು ಹೇಗೆ ಅದಕ್ಕೆ ಭಾಗವತ ತಾತ್ಪರ್ಯ ಆಚಾರ್ಯ ವಿಜಯ ದೋಷ ಬರೀತಾರೆ, ಸತ್ಯಧರ್ಮ ಬರೀತಾರೆ, ಹಲವಾರು ಬರೀತಾರೆ. ಎಷ್ಟು ವ್ಯಾಖ್ಯಾನ ಎಷ್ಟು ಅರ್ಥ ಆಗೋದು. ಹಂಗೆ ನಿನ್ನೇನು ಮನೆ ಬಂದು ನೋಡಿ ಪೇಪರ್ನಾಗೆ ನಮ್ಮ ಸತ್ಯಾತ್ಮ ವಾಣಿ ಬರ್ತದೆ, ವಿಜಯವಾಣಿ ವಿಜಯ ಕನ್ನಡ ಬರ್ತಿರ್ತದೆ. ಹೌದಾ? ಬರೀ ಆ ರುಕ್ಮಿಣಿಗೆ ಪರಮಾತ್ಮ ಮಾಂಗಲ್ಯ ಕಟ್ಟಿದ ಅನ್ನೋದಕ್ಕೆ ಅರ್ಥ ಹೇಳ್ಯಾರ ಅಂದ್ಬಿಟ್ಟು. ನೀವು ಓದಂಗಿಲ್ಲ ಬಹುತೇಕ ಅದ್ಯಾರು ಓದ್ತಾರ, ಯಾರು ಓದಲೇ ಇದ್ದಿಲ್ಲ, ನಾನು ನೋಡಿರ್ತೀನಿ ಹಂಗಾಗಿ ಇರ್ಕೊಂಡು ಹತ್ತು ಅರ್ಥ ಹೇಳಿ. ಪರಮಾತ್ಮ ಮಾಂಗಲ್ಯ ಕಟ್ಟಿದ ಇಷ್ಟ ಮಾ ಅಂದ್ರೂ ಗಲ ಅಂದ್ರೂ ಎಷ್ಟು ಅರ್ಥ ಹೇಳ್ತಾರೆ, ಅದಕ್ಕೆ ಎಷ್ಟು ಮತ್ತೆ ಹೇಳ್ತಾರೆ ಸ್ವಾಮಿಗಳು. ನಾ ಹೇಳಿಲ್ಲ, ಸತ್ಯಧರ್ಮ ಹೇಳಂತ. ಅದಕ್ಕೆ ಜ್ಞಾನ ಹೆಂಗದನ್ನು ಯೋಷಿತಾಂ ಸಂಗಿ ಸಂಗಮ್, ಕೆಟ್ಟ ಸ್ತ್ರೀ ಅಂತಕ್ಕಂಥ ವಿಷ್ಣು ದ್ವೇಷಗಳ ಸಂಘ ಎಂದೂ ಮಾಡಬಾರ್ದು. ಉಳಿದ ಸಂಗತಿ ಮಾಡೋಣ, ಪರಮಾತ್ಮ ದ್ವೇಷಗಳ ಸಂಘ ನಾವು ಮಾಡಬಂದು ಹೇಳ್ತಾ ಇದ್ದಾರೆ. ಅದು ಮಹದ್ವಾರಂ ತಮಸಿರ್ತಕ್ಕಂಥದ್ದು. ಅದಕ್ಕೆ ನೀವು ಮಾಡ್ಕೊಂಡು ನೀವು ಯಾರು ಮಾಡ್ತಕ್ಕಂಥ ಉಪದೇಶದ್ದು ಋಷಭ ಯಾರಿಗೆ? ತಮ್ಮ ಮಕ್ಕಳಿಗೆ. ಹರವು ಗುರೌ ಮಯಿ ಭಕ್ತ್ಯ, ಪರಮಾತ್ಮ ಭಕ್ತಿ ಮಾಡಿ ಗುರುಗಳಲ್ಲಿ ಭಕ್ತಿ ಮಾಡ್ತಕ್ಕಂಥದ್ದು. ಮತ್ಪಾದ ಸಂಘಾತ್ ಗುಣ ಕೀರ್ತನಾನ್ಮೇ, ಹೌದು ಹೇಳು ಪರಮಾತ್ಮ ಕೀರ್ತನ ಮಾಡಲಿಕ್ಕೆ ಅಲ್ಲಿ ಹೇಳಲ್ಲ, ಶ್ರವಣ ಮನಕ ಆನಂದೇವುದು ಭೋಜನಿತ ದುಃಖಗಳ ಕಳೆಯುವುದು ಎಲ್ಲೇ ಹರಿಕಥಾಮಸಾರ. ಹೌದಾ? ಶ್ರವಣ ಮನಕ ಆನಂದವೇವುದು ಅವನ ಸಂತ ಕರುಣಾ ಸುಖಾಗ್ತಿಲ್ಲ. ಶ್ರವಣ ಮನಕ್ಕೆ ಆನಂದವೇವುದು ಪರಮಾತ್ಮ ಕಥಾ. ಶ್ರವಣ ಮನಕ್ಕೆ ಆನಂದವೇದು ಭವಜನಿತ ದುಃಖಗಳ ಕಳೆಯುವುದು, ಇಹ ಪರಂಗಳಲ್ಲಿ ಭೋಗಳಿತ್ತು ಸಲಬಹುದು. ಯಾವುದು ಪರಮಾತ್ಮ ನಾಮಸ್ಮರಣ ಆಗಿರ್ತಕ್ಕಂಥ ಇದನ್ನು ಯಾರು ಕೊಡ್ಲಿಕ್ಕೆ ಸಾಧ್ಯ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ಅಲ್ಲಿ ಬಂದಿರ್ತಕ್ಕಂಥ ಮಾವನ ಹೊರಗೊಂಡ ಋಷಭನ ಅವತಾರ ಸಮಾಪ್ತಿ ಆಯಿತು. ಅವಾಗ 10 ಮಂದಿ ಮಕ್ಕಳು, ಅಲ್ಲ ಭರತರ ಶ್ರೇಷ್ಠ ಭರತ ಮಹಾರಾಜ. ಅವ್ರಿಗೆ ರಾಜ್ಯ ಬಂತು. ಯಾವ ರಾಜ್ಯ ಬಂತು? ರಾಜ್ಯ ಬಿಟ್ಬಿಟ್ರು. ಯಾರಿಗೆ ರಾಜ್ಯ ಬೇಡ, ಅವನು ಬೇಡ, ನಮಗೆ ಪ್ರಸಿದ್ಧಿ ಬೇಡ, ಊಟ ಬೇಡ, ಏನೂ ಬೇಡ. ಆ ರಾಜ್ಯವನ್ನು ತಮ್ಮ ಮಕ್ಕಳಿಗೆ ಕೊಟ್ಟು ಅಡಿಗೆ ಹೋಗ್ಬಿಟ್ರು. ಸಾಲಿಗ್ರಾಮ ಕ್ಷೇತ್ರ ಅಂತ ತಪಸ್ ಮಾಡಲಿಕ್ಕೆ ಮಹಾಭರತ ಅಸಾಧ್ಯ ಭಗವದ್ಭಕ್ತರಾಗಿರ್ತಕ್ಕಂಥವ್ರು. ಅಹೋವತಾಯಾಮ್ ಹರಿಕುಣಕಃ, ಯಾರು ತಪಸ್ಸು ಹೋದ್ರು ಭರತರು ರಾಜ ಇದ್ದರು. ಇವೆಲ್ಲ ರಾಜರ್ಷಿಗಳೆಲ್ಲ ರಾಜರು ಹೌದು, ಋಷಿಗಳು ಹೌದು. ರಾಜ್ಯ ಬಿಟ್ಟು ರಾಜ್ಯವನ್ನು ತಮ್ಮ ಮಕ್ಕಳಿಗೆ ಕೊಟ್ಟು ಮಕ್ಕಳಿಗೆ ಒಪ್ಪಿಸಿ ಸಾಲಿಗ್ರಾಮ ಕ್ಷೇತ್ರ ಗಂಡಕಿ ನದಿ ಅಲ್ಲಿ ತಪಸ್ಸು ಕೂತ್ಕೊಂಡು ಬೇರೆ ಏನು ಕೆಲಸ ಇಲ್ಲ. 3 ಹೊತ್ತು ಸ್ನಾನ ಮಾಡೋದು, ತಪಸ್ಸು ಮಾಡೋದು, ಏನು ಸಿಕ್ಕತ್ತೆ ತಿನ್ನೋದು. ಒಂದಿನ ಕುತ್ಕೊಂಡಾಗ ಸಾಯಂಕಾಲ ಮುಂಜಾನೆ ಆಗಿರ್ಬೇಕು, ಸಂಧ್ಯಾ ಮಾಡಲಿಕ್ಕೆ ಹೋಗ್ಯಾರ ಮಕ್ಕಳಿಗೆ. ಗಂಡಕಿ ನದಿ ನದಿ ಹತ್ತಿರ ಹೋದು ಆಗಿನ ಕಾಲಕ್ಕೆ. ಈಗೆಲ್ಲ ಸಿಟಿ ಬರೋದು. ಈಗ ಬರಲಿ ನಡೆಯೋದಿಲ್ಲ ಪ್ರಶ್ನೆ ಬೇರೆ. ಈಗ 20 ಜಂಟ್ ಇರ್ತಾವೆ, ಡಾಕ್ಟರ್ ಬೇಕಲ್ಲ. ಅದೆಲ್ಲ ಹಳ್ಳಿಯಾಗ ಕೂತು ಯಾರಿಗೆ ಹೇಳ್ತಾರೆ, ಅದಕ್ಕೆ ಹೇಳ್ತಾ ಇದ್ದಾರೆ. ಹಳ್ಳಿ ಸಾಲಿಗ್ರಾಮ ಕ್ಷೇತ್ರ ಕೂತ್ಕೊಂಡು ಸಾಯಂಕಾಲ ಹೋಗ್ಯಾರ. ಸಂಧ್ಯಾ ನೀರು ಬಿಡ್ಲಿಕ್ಕೆ ಹೇಳ್ತಾರೆ. ಹಿಂಗೆ ತೊಗೊಂಡು ಅದೇ ಅಂತ್ಕೊಂಡು ದೃಶ್ಯ ನೋಡಿದಾರ. ಏನೋ ಒಂದು ಜಿಂಕೆ ಅಂತ ಹೌದಾ? ಜಿಂಕಿ ಪಾಪ ಬಸರು ಅಂದ್ರೆ ಬಸರಾಯ್ತು ಜಿಂಕೆ. ಬಟ್ ತುಂಬ ಆವಾಗ ಹಡಿದೋ ಗೊತ್ತಿಲ್ಲ, ಪ್ರಸವ ವೇದನ ಶುರುವಾಗಿರ್ತಾರೆ ಜಿಂಕಿ. ಅದು ಅಡ್ಡಿಡ್ಕೋತ ಬಂತಾನೆ. ಆ ಜಿಂಕಿನ ನೋಡಿ ಒಂದು ಹುಲಿ ಅಲ್ಲಿಂದ ಗೋಡು ಕೂಗಿತ್ತು ನೋಡಿ. ಅದು ಕೇಳ್ತದೆ. ಜಿಂಕಿ ಏನು ಮಾಡೋ ಪ್ರಾಣಾಪಾಯ, ಹಡಿಬೇಕಾದ್ರೆ ಖುಷಿನ ಹಾಕ್ಬೇಕಾಗ ದಾಟ್ಲಿಕ್ಕೆ ಆಗೋದು. ಅದು ಬಂದು ತಿಂದ್ಬಿಟ್ರೆ ಅದು ಅನ್ಕೊಂತಂತ ನಾ ಸಾಯ್ಲಿ, ನನ್ನ ಮಗು ಉಳ್ಳಿಂತಂತದೇನೋ ಪಾಪ. ಯಾವುದು? ಜಿಂಕಿ. ಯಾವಾಗ ಇವರು ಬಿಡ್ಲಿಕ್ಕೆ ಹತ್ತಾರ, ಆ ಕೂಗಿಗೆ, ಹುಲಿ ಕೂಗಿಗೆ ಈ ದಂಡಿಂದ ಆ ದಂಡಿಗೆ ಹಾರ್ತು ನೋಡಿದೆ. ಅದು ಯಾವ್ದು ಹಾರ್ತು? ಜಿಂಕಿ. ಹೌದು. ಹಾರೋ ಹೊತ್ತಿನಾಗ ಟೆನ್ಷನ್ ಆಗಿ ಮರಿಯಲ್ಲಿ ಕೆಳಗೆ ಬೀಳ್ತಾರೆ. ಆ ಜಿಂಕಿ ಹೋಗಿ ಪ್ರಾಣಾಪಾಯ ಹೋಗ್ತದೆ. ಇದು ನೀರಾಗ ಬಿತ್ತು. ಇವರು ಸಂಧ್ಯಾ ಅಡುಗೆ ಕೊಡ್ಬೇಕು, ಅದನ್ನು ಬದುಕಿಸ್ಬೇಕು. ಧರ್ಮ ಯಾವ್ದು ಇದ್ರಾಗ? ಹೌದಾ? ಧರ್ಮ ಸೂಕ್ಷ್ಮ. ಎಷ್ಟು ಕ್ಷಣವಿದ್ದೀನಿ ನೀವೆಲ್ಲ. ಧರ್ಮ ಸೂಕ್ಷ್ಮ. ಹೌದು, ಇದು ಧರ್ಮ ಅಂತ ಅರ್ಥ. ಧರ್ಮಕ್ಕಿಂತ ಧರ್ಮ ಅಂತ ಹೇಳ್ತಾರೆ. ಖರೆ ಧರ್ಮ ಇದು ಧರ್ಮ. ನಮ್ಮಿಂದ ಬಂದಿಗೆ ಸರ್ವೇಷಾಂ ಅವಿರೋಧೇನ ಧರ್ಮ ಕರ್ಮ ಸಮಾರಭಿಜ್ಞ ಸಂಧ್ಯಾಗಂತೇವಿ ಮಾತ್ರ ಅಂತೇಳಿ ನಾವು. ಸರ್ವೇಷಾಂ ಅವಿರೋಧೇನ, ನಮ್ಮಿಂದ ಮಂದಿ ತೊಂದರೆ ಧರ್ಮ ಮಾಡ್ಬೇಕು ನಾವು. ನಮ್ಮಿಂದ 20 ಮಂದಿ ಸಂಧ್ಯಾ ಕೂತೀನಿ ಸೌಂಡ್ತಾ ನೀರ್ತಾ ಮಗನ ಹೋಗತ್ತ ಏನೇ ಮಾಡಿಕೊ ಹೋಗತ್ತ ಗಡಿಗೆ ಅಂತ. ಆ ನಿಶ್ಚಕ್ರ ಏಕಾದಶಿ ಮಾಡ್ತೀನಿ, ಮಲ್ಕೋತೀನಿ. ಅಷ್ಟು ಗಾಳಿ ಹಾಕೋದು ಹಂಗಂದ್ರೆ ಬಾಡ ಉಚ್ಚಿಂದ ಹಾಳಾಗಿ ಹೋಗತ್ತಾಗ ಅಂತ. ಅಂದ್ರೆ ನಮ್ಮಿಂದ ಮಂದಿ ತೊಂದರೆ ಆದ್ರೂ ಧರ್ಮ ಮಾಡ್ಬೇಕು ಅಂತ ಅರ್ಥ. ನಾ ತುಳಸಿ ಪೂಜೆ ಮಾಡ್ತೇನೆ, ಎಲ್ಲ ಬಂದು ನಿಂದಿದ್ದು ಸಾಲಕ್ಕಿಲ್ಲದೆ
ನಮ್ಮ ಕೆಲಸವನ್ನು ಅವರು ಏನು ಮಾಡ್ಕೊಂಡಿರ್ತಾರೆ ಬಂದು ಹೌದಿಲ್ಲ, ನಮ್ಮಿಂದ ತೊಂದರೆ ಧರ್ಮ ಮಾಡಬೇಕು ಆ ರೀತಿ ಹೇಳ್ತಾ ಇದ್ದಾರೆ. ಯಾಕೆ ಹೇಳ್ಬೇಕು ಈ ಮಾತು ಹೇಳ್ಬೇಕಾತಂದ್ರೆ ಅವ ವಿಚಾರ ಮಾಡಿದ. ಸಂಧ್ಯಾ ಬಿಟ್ಟ ಆ ಮರಿ ತೊಗೊಂಡು ನೋಡ್ಬೋದು ಪದ್ಮ ಮಹಾರಾಜ ತೊಗೊಂಬಂದರು. ಅದು ನೋಡಿದ್ರೆ ಪ್ರೀತಿ ಬಂತು. ಎಂಥ ಚಂದದ ಮರಿ ಇದು, ಸಾರಂಗ್ ಚಂದ ಇರ್ತಾವೆ ನೋಡಿ ಜಿಕ್ಕಿಗಳು. ಹೋಗ್ರದ್ದು ಮನೆ ಮಲಗಿಸ್ಕೊಂಡ್ರು. ಒಳಗೆ ಕೂತು ತಪಸ್ ಮಾಡಿ ಹಿಡ್ತಿರು ಶುರುವಾತು ನೋಡಿ. ಜಿಂಕಿ ಏನಾಗ್ತದೋ ಏನೋ, ಅದು ಯಾರು ತಿಂತಾರೋ ಏನೋ, ಅದು ಹುಲ್ಲು ತಿಂತೋ ಇಲ್ಲೋ ಸಿದ್ಧವಾಗಿ. ಸಂಧ್ಯಾ ಬಿಟ್ಟರು, ಸ್ನಾನ ಬಿಟ್ಟರು, ತಪಸ್ ಬಿಟ್ಟು ಯಾರು ಬಿಟ್ಟು ಜಿಂಕಿ 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 ತಲೆ ತುಂಬ ಜಿಂಕಿ. ಇದು ನಂದೊಂದು ಮಾಯಾ ಇದೆ. ಮಾಯಾ ಹೀಗಿರ್ತದೆ. ಮನುಷ್ಯ ನಂದೊಂದು ಹತ್ಬಾರ್ದು. ಈ ಓಣೆಗೆ ಒಂದು ಹುಡುಗಿ ಅದ, ಆ ಓಣೆಗೆ ಒಂದು ಹುಡುಗ, ಇಬ್ಬರು ಲವ್ ಮಾಡಿದ್ರು. ಅವರು ಇಲ್ಲಿ ಏನು ತಪ್ಪೇನಲ್ಲ. ಮ್ಯಾರೇಜ್ ಮಾಡ್ಕೋಬೇಕು ನಿಶ್ಚಯ ಮಾಡ್ಕೊಂಡು ಹಾಕತ್ತಲ್ಲ, ಎಂಗೇಜ್ಮೆಂಟ್ ಆಯ್ತು. ಮುಂದೆ ಲಗ್ನ ಆಗೋದು. ಈ ಹುಡುಗಿ ಫೋನ್ ಮಾಡಿದ ಅವಾಗ, ನಂಗೆ ತಲೆ ಸುಲಿದಂತ ತಿಳ್ಕೊಂಡು ಅವ ಆಟೋಮ್ ಬಾಂಬು ಜಂಡು ಬಾಂಬು ಅಷ್ಟು ಬಿಡ್ಕೊಂಬಂದ ಮನೆಗೆ. ನಮ್ಗೆ ರಜೆ ಆಗಿಬಿಟ್ಟ. ಈಗ ತಿಂಗಳಿಂದ ಆಕಿ ಯಾರೋ ಇವ ಯಾರೋ. ಈಗ ಎಂಗೇಜ್ಮೆಂಟ್ ಆಗಿದೆ. ನಂದೊಂದು ಹತ್ತಿ ನೋಡ್ರಿ, ಇದು ಮಾಯ ಅಂತ ಅರ್ಥ. ನಂದೊಂದು ಹತ್ತಿ ಮಾಯ ಶುರುವಾತು ಅಂದ್ರೆ ಎಲ್ಲ ಹಾಳಾಗ್ತದೆ. ಅವು ಜಿಂಕಿ 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 ಕೂಡ್ಬೇಕು. ಪಾಪ ಮುತ್ತಿನ ಮಾತು ಮೈಯೆಲ್ಲ ಕತ್ತದು, ಅದಕ್ಕೆ ಮುದ್ದು ಕೊಡ್ಬೇಕು. ಅದಕ್ಕೆ ಯಾರು ಉಪನ್ಯಾಸಕರು ಜಿಂಕಿನ ಕರು ಉಪನ್ಯಾಸಕರು ಓದ್ಕೊಂಡು ಯಾಕೆ ಪ್ರೀತಿ ಅಂತ ಹಾಗೆ ತಗೊಂಡು ಯಾವಾಗ ಜಿಂಕಿ ಚಿಂಕಿ ಆತು, ಆ ಚಿಂಕಿ ಒಳಗೆ ಪ್ರಾಣ ಬಂತು ಹೋಗಿ. ಅದನ್ನ ಹೇಳ್ತಾರೆ ಕೃಷ್ಣ ಹೇಳ್ತಾರೆ ಗೀತಾದಾಗ, ನಾವು ಏನು ಚಿಂತೆ ಮಾಡ್ಕೊತ ಸಾಯ್ತೀವಿ ಅದಾಗಿ ಹುಡ್ತೇವೆ ಮತ್ತು ನಾವು ಮುಂದೆ. ಹಿಂಗೆ ಜಿಂಕಿ ಮಾಡಿದ್ದಕ್ಕೆ ಸ್ನಾನ ಸಂಧ್ಯಾ ತಪಸ್ಸು ಎಲ್ಲ ಕಳ್ಕೊಂಡು ಮುಂದಿನ ಜನ್ಮ ಬಂತು, ಜಿಂಕಿ ಆಗಿ ಹುಟ್ಟಿದ್ರು ಅವರು. ಯಾರು? ಭಕ್ತ ಮಹಾರಾಜ. ತಿಳ್ಕೊ, ಆ ಜನ್ಮ ಹೋದ್ರೆ ಜಿಂಕಿಯಾಗಿ ಹುಟ್ಟಿದ್ರು ತಲೆಯಾಗಿ ಗೊತ್ತಿತ್ತು, ಜ್ಞಾನ ಇತ್ತು. ನಾನಿಂಥ ತಪ್ಪು ಮಾಡಿದ್ದೀನಿ ತಿಳ್ಕೊಂಡು ಅದಕ್ಕೆ ಜಿಂಕಿ ಆದೇನು ತಿಳ್ಕೊಂಡು ಏನು ಜಿಂಕಿ ಆಗಿದ್ದಲ್ಲ. ಜಿಂಕಿ ಜನ್ಮದಾಗ ಗಂಡ ಮಕ್ಕಳು ಅವರ ಇದ್ದಿಲ್ಲ. ಅದಕ್ಕೆ ಅವರೆಲ್ಲರೂ ಬಿಟ್ಟು ಪುನಃ ಈ ಕ್ಷೇತ್ರ ಮತ್ತು ಅದು ಕಾಲಿಗ್ರಾಮ ಕ್ಷೇತ್ರಕ್ಕೆ ಬಂದರು ಸಾಧನ ಮಾಡಲಿಕ್ಕೆ. ಸ್ವಾಮಿ ಈ ದೇಹತ್ತಿಗೆ ನಂಗೆ ಸಾಕಿನ ಜಿಂಕಿ ಆಗಲಿಕ್ಕೆ ಒಳ್ಳೆ ಅಥವಾ ಒಳ್ಳೆ ದೇಹ ಪ್ರಾರ್ಥನೆ ಮಾಡ್ತಾ ಇದ್ದಾಗಿರ್ತಕ್ಕಂಥವ್ರು ಮನುಷ್ಯ ಎಷ್ಟು ಕೆಲ್ತ ಅಂತ ಹೇಳ್ಬೇಕಾಯ್ತು. ನಾನು ಬೆಂಗಳೂರಿನ ಉಪನ್ಯಾಸಕ್ಕೆ ಹೋದಾಗ ನಾವು ಬೆಳೆಯೋದು, ನಾಳೆ ಆಶ್ಚರ್ಯ ಅವ್ರ ಮನೆಗೆ ಹೋಗ್ಬಿಡ್ರಿ ಕರ್ದಾರ ನಮ್ಮ ಮನೆ. ಯಾರು ಬಂದಿದ್ದಕ್ಕೆ ನಾನು ಅವ್ರ ಹೆಸರು ಹೇಳಿದ್ರು, ಭಾರಿ ಆಶ್ಚರ್ಯ ನನಗೆ. ನಾಯಿ ಗುರಾಚಾರ ಅಂತವ್ರೇನು ಇದೇ ಹೆಸರು ಇದು ಕೇಳಿದೆ. ಇಲ್ರಿ ಅವ್ರ ಹೆಸರು ನಾಯಿ ಗುರಾಚಾರ ಅಂತ ಹೆಸರು ಇರ್ತಾರೆ ಅವ್ರಿಗೆ. ಯಾಕಂತ ಕೇಳಿದ್ರೆ ಯಾರು ನಾಯಿ ಸಾಕ್ಯಾರ ಮನ್ಯಾಗ. ಎದ್ದು ಕೂಡ ನಾಯಿ ವಾಕ್ಯ ಕರ್ಕೊಂಡು ಹೋಗು. ಸಂಜೆ ಎಲ್ಲ ಸ್ನಾನ ಇಲ್ಲ, ದೇವ್ರ ಪೂಜೆ ಇಲ್ಲ, ಏನಿಲ್ಲ. ಮತ್ತು ಆ ಸಂಧಿಗೆ ಅವು ತಿನ್ನೋವು ಪೆಟ್ಸ್ ಬಿಸ್ಕಿಟ್ಸ್, ಅವು ಬೇರೆ ಬಿಸ್ಕಿಟ್ ಹೋಗಲ್ಲ, ನಾಯಿ ತಿನ್ನೋವು ಅವನು ತರೋದು. ಆ ನಾಯಿ ಮುದ್ದು ಬಿಡೋದು, ನಾಯಿ ಒರೆಸೋದು. ಅದಕ್ಕೆ ಹೆಸರದ ಡಗಾಲಜಿ ಅಂತ ಹೇಳ್ತಾರೆ. ಅದಕ್ಕೆ ಫಿಸಿಯಾಲಜಿ, ಜಿಯಾಲಜಿ ಡಗಾಲಜಿ. ನಾಯಿ ಶಾಸ್ತ್ರಾಭ್ಯಾಸ ಮಾಡೋದು ಕೂತ್ಕೊಂಡು ನಾಯಿ ಗುರಾಚಾರ. ಯಾಕೆ ನಾಯಿ ಮೇಲೆ ಪ್ರೀತದು, ಹಂಗೆ ಅವರ ಜೀವನ ಅಂತ ಅರ್ಥ. ಪ್ರಾಣಿ ಪಶು ಪ್ರೀತಿ ಮಾಡ್ರಿ, ಅದೇ ಆಗಬಾರ್ದು ಅಂತ ಅರ್ಥ. ಆ ರೀತಿ ಹಂಗೆ ಹಣೆ ಬರಪ್ಪ ಜಿಂಕೆ ಆದ. ಅಲ್ಲಿ ಹೋಗಿ ಕೂತ್ಕೊಂಡು ಕಾಯ್ಕೋತ ಕೂತ್ಕೊಂಡು ಅದು ಹೇಳ್ತಾ ಇದ್ದಾರೆ. ಮುಂದೆ ಆ ದೇಹ ಜಿಂಗಿ ದೇಹ ಬಿಟ್ಟ ಮುಂದಾಗಿರ್ತಕ್ಕಂಥವ ಜಡಭರತಾಗಿ ಅವತಾರ ಮಾಡಿದ. ಅರ್ಥ ಆಗ್ತಾನೆ ಅಂತ ಮಾಡಿರ್ತಕ್ಕಂಥವ ಯಾರು? ಪದ್ಮ ಮಹಾರಾಜ ಹೋಗಿ ಜಿಗ್ಗಿಯಾಗಿ ಜಿಂಗಿ ಜಡಭರ್ತಾಗಿರ್ತಾರೆ. ಜಡಭರ್ತಾಗಿ ಹುಟ್ಟಿರ್ತಕ್ಕಂಥ ಗೋತ್ರ ಹುಟ್ಟಾ ಇದ್ದಾನೆ. ಮಂದಿ ಮಕ್ಕಳು ಇವಾಗ ಕಡಿಯವ ಅವ್ರ ತಂದೆ. ಈ ಜಡ ಅಂತಾರೆ ನೋಡಿ ನಮ್ಮಲ್ಲಿ ಅಲ್ಲಿಂದ ಬಂದ ಭಾಗವತದಿಂದ ನಮಗೆಲ್ಲ ಜಾಸ್ತಿ ಮಾಡ್ತಿದ್ರು. ಹಾಗಾಗಿ ಜಡಭರ್ತ ನಂಗೆ ಕೂತೀವೋ ಅಂತಿದ್ರು. ಜಡಭರ್ತ ಏನು ಮಾಡವಲ್ಲ, ಸುಮ್ಮನೆ ಕೂತ್ಬಿಡವ. ತಲೆ ತುಂಬ ಪರಮಾತ್ಮ ಜ್ಞಾನ ಪರಿಚಿಂತ ಮಾಡ್ತಕ್ಕಂಥದ್ದು ಇಂಥ ಜಡಭರ್ತ. ಅವ್ರ ತಂದೆ ನನ್ನ ಸುಧಾರಿಸಿ ಮುಂಜಿ ಮಾಡಿದ. ಮುಂಜಿ ಮಾತು ಅದಕ್ಕೂ ಸುಮ್ಮನೆ ಕೂತ್ಕೊಂಡ. ತಂದೆ ಸತ್ತು ಹೋದ್ರು, ತಾಯಿ ಸತ್ತು, ಮನ್ಯಾಗ ಅಣ್ಣಂದ್ರು ಹೆಂಡಂದ್ರು. ಇವು ಹಳಸಿದ ತಿಳಿ ಕೊಡ್ಬೇಕು, ಅದನ್ನ ತಿನ್ಬೇಕು. ಸುರು ಅಂತ ತಿಳ್ಕೊಂಡು ಹುಳ ಹಾಕ್ತಿದ್ವು, ಅದನ್ನ ತಿನ್ಬೇಕು. ಏನು ಕಂಪ್ಲೀಟ್ ಇಲ್ಲ, ಬರೀ ಸುಮ್ಮನೆ ಕೂತ್ಕೊಂಡು. ನೀವು ಸುಮ್ಮನೆ ಕೂತ ಅಂತಿದ್ರು ಅಂಥ ಮಂದ್ರೆ ಮಾಡಿದ್ರು. ಹೊಲ ಕಾಯ್ಲಿಕ್ಕೆ ಹಚ್ತೀರಿ ನೀವು. ಅಲ್ಲಿ ಕೂತ್ಕೋ ಎಲ್ಲ ತೆನಿಗಿನಿ ಬೇಗ ಬೆಳೆದಾವ. ಯಾವ್ರು ಬಂದು ತಿಂದು ಹೋಗಿ ತಿಳ್ಕೊಂಡು ಅಲ್ಲಿ ಹೋಗಿ ಕೂತ್ಕೊಂಡ್ಬಿಡೋ ಸುಮ್ಮನೆ. ಯಾವ ತಿಂದು ಹೋಗಿ ಅಂದ್ರೆ ಯಾವ ತಿಂತಾರೆ ಹೋಗಿ ಅಂತ ಮಾಡ್ಕೊಂಡು ಹೋಗಿ ತಿಳ್ಕೊಂಡು ಹೇಳಿ ಅವ್ರು ಹೊರಗೆ ಹಾಕಿಬಿಟ್ಟಿದ್ರು. ಯಾರನ್ನ ಬಡೋದು ಜಡ ಬರ್ತಾನೆ ತಿಳ್ಕೊಂಡು ಮತ್ತೆ ಕೂತ್ಕೊಂಡ. ಒಂದಿನ ಕೂತ್ಕೊಂಡಾನ ಕಾಲು ಚಾಚಿಕೊಂಡು. ದೇಹತ್ತು ಬರೀ ಯಾವ ಚಿಂತಿಲೇ ಇಲ್ಲ. ಜಡವತ್ ಜಡಭರತವತ ಅಂತ ಅದಕ್ಕೆ ಬರೀ ಪರಮಾತ್ಮ ಧ್ಯಾನ. ಯಾರೋ ಹೊಡೆದ್ರಲ್ಲೋ ಇಲ್ಲೋ ಮಾಡಿದ್ವಿ ನಾವು, ಬೈದ್ರಲ್ಲೋ ಸುಮ್ಮನೆ ಕೊಡು. ಇಷ್ಟು ಸ್ಥಿತಿ ಯಾರಿಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲೋ ಕೇಳಿ ಬರ್ತದೆ. ಹಿಂದಿಗೆ ಹಿಂಗೆ ಯಾರಿದ್ರು ಅಂತ ಕೇಳಿದ್ರೆ ನಮ್ಮ ರಾಯಮಠದ ಬರ್ತಕ್ಕಂಥ ಸ್ವಾಮಿಗಳು ಸಪ್ತರಾತ್ರಾಂ ಷ್ಟೇವೆಣ್ಣಾಂ ಚಿತಾಮಿತ್ರರು. ಅದಕ್ಕೆ ಚಿತಾಮಿತ್ರಕ್ಕೆ ಮಹಾಜ್ಞಾನಿಗಳು ಸ್ವಾಮಿಗಳ ಅದು ಹಾಗೆ ಇದ್ದರು. ಅಂಥವ್ರು ಇದ್ದಂಗೆ ಹೇಳ್ತಾ ಇರ್ತಾರೆ. ನಮ್ಗೆ ಕೂತ್ಕೊಂಡಾನ. ಒಂದಿಬ್ಬರು ಸೇವಕರು ಬಂದರು. ಅವ್ನು ಹೇಳ್ಕೊಂಡು ಹೋದ್ರು. ಯಾಕೆ ಕೇಳಿ, ಯಾಕೆ ಹೇಳ್ಕೊಂಡು ಹೋಗ್ರಿ ಅಂತ. ಇಷ್ಟಿದ್ರು ದಪ್ಪ ಇದ್ದ ಅವನು ನೋಡ್ಲಿಕ್ಕೆ.
ಆರಾಮಿದ್ದ. ಅವ ಶೂದ್ರ ರಾಜ ಅವ. ಅವಾಗ ಯಾರೊಬ್ಬರು ಭವಿಷ್ಯ ಹೇಳಿದ್ರು, ಇವು ಚಲೋ ಬ್ರಾಹ್ಮಣನ ಈ ಚಂಡಿ ದೇವಿಗೆ ಆಹುತಿ ಕೊಡು, ನಿನಗೆ ಚಲೋ ಸಂಪತ್ತು ಬರೋದಂತ ಹೇಳು. ಅವ್ನಿಗೂ ಹೊಂಟಿದ್ದಾವ. ಇವನು ಸಿಕ್ಕ ನೋಡ್ರಿ, ನಾವು ಒಂದು ರಕ್ಷಿ ಆಸ್ತಿ ಆರಾಮಿದ್ದ, ಇಂತಿಂದ ಚಂಡು ಇವನ್ನ ನಾವು ಬಲಿ ಕೊಡ್ಬೇಕು ಇವನಂತ ಅವ್ನು ಕರ್ಕೊಂಬಂದರು. ಕಾಳಿ ಮುಂದೆ ಕುಡಿಸಿದವು, ಅವ್ನು ಕೆಂಪು ಹಚ್ಚಿದ್ರು, ಅಲಂಕಾರ ಮಾಡಿದರು, ಚೆಂಡುವಿನ ಮಾಲೆ ಹಾಕಿ. ಯಾಕಂತ ಕೇಳೇ ಇಲ್ಲ. ಕೃಷ್ಣ 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 ಕೂತ್ಬಿಟ್ಟ. ಯಾವಾಗ ಅವ ಖಡ್ಗ ತಗೊಂಡ ಹೊಡಿಲಿಕ್ಕೆ ಹೋದ, ಅಲ್ಲಿ ಯಾರ ಸಹೋಚ್ಚಾರ ಸದೈವಿ ಭದ್ರಕಾಳಿ ಆಕೆ ಹೊರಗೆ ಬಂದು, ಭದ್ರಕಾಳಿ ಆಗಿರ್ತಕ್ಕಂಥ ದೇವತೆ ಹೊರ ಬಂದು ಆ ರಾಜನ ಖಡ್ಗ ಸುಳ್ಳು ರಾಜನ ಕತ್ತರಿಸಿದ್ದು ಇವ್ನು ಕೈ ಬಿಟ್ಟು ಅಲ್ಲ ಹಾಗಿದ್ದು ಇವ್ನು ಕೈ ಬಿಟ್ಟು ಆಕಿ ಅವ ಉಳಿದ ರಾಜ ಸತ್ತಾಗಿರ್ತಕ್ಕಂಥವ್ರು. ಇದೇನು ಅವ್ರ ತಪಸ್ಸಿನ ಶಕ್ತಿ ಯಾರ್ದು ಜಡ ಬರ್ತಕ್ಕಂಥವ್ರು. ಆತು ಈ ಕಥೆ ಮುಗಿತಲ್ಲ, ಮತ್ತೊಂದು ಹೇಳಿ ಕೂತ್ಕೊಂಡ್ರು, ಬೇರೆ ಕೆಲಸ ಇಲ್ಲೇ ಇಲ್ಲ. ಮತ್ತು ಕೃಷ್ಣ ಕರ್ತಕ್ಕಂಥದ್ದು. ಆವಾಗ ಒಂದು ಸಂದರ್ಭ, ಒಬ್ಬ ರಾಜ, ಅವನ ರಘುಗುಣ ರಾಜ ಅಂತ ಅವನ ಹೆಸರು. ಅವ ಪಲ್ಲಕ್ಕೆ ಕೂತ್ಕೊಂಡು ಕಪಿಲ್ ವ್ಯಾಸಕೊಂಡಿದ್ದ ಉಪದೇಶಕ್ಕೆ. ರಾಜ ಏನಾಗಿತ್ತು, ಪಲ್ಲಕ್ಕೆ ಹೊರಲಿಕ್ಕೆ ಎಷ್ಟು ಬೇಕಾದಕ್ಕೆ 4 ಮಂದಿ ಬೇಕು, 3 ಮಂದಿ ಸಿಕ್ಕಿದ್ರು, ಇನ್ನೊಬ್ಬ ಸಿಕ್ಕಿದ್ದಿಲ್ಲ. ರಾಜ ಯಾರನ್ನ ಹುಡ್ಕೊಂಬರು ಅಂತ ಹೇಳ. ಇವಾಗ ಕೂತಿದ್ದು ನೋಡ್ರಿ, ಬಾರೋ ಅಂದ್ರೆ ಅವಾಗ ಯಾಕಂತ ಹ್ಞೂ ಪಲ್ಲಕ್ಕೆ ಹೊರ ಅಂದರು. ಹ್ಞೂ ಮಹಾಜ್ಞಾನಿ ಪಲ್ಲಕ್ಕೆ ಕೂತ್ಕೊಂಡು ಹೋಗ್ತಾವ. ಯಾರು ಕೂತಾನ ರಾಜ ಹೋಗೋ ಹೊತ್ನಾಗ ಹೆಜ್ಜೆ ಹಿಂಗೆ ಹಾಕ್ಬೇಕವ. ಹೆಜ್ಜೆ ಹಾಕ್ತಿದ್ದಿಲ್ಲ ಜಡ ಬರ್ತಾ. ರಾಜ ಒಳಗೆ ಪುಟು ಅಡ್ಡಾಡಿದ್ದಾಗ ಬಿದ್ದಾದಾಗ ಒಂದು ಅಡಗಾಳ ಹಾಕ್ತಾವ. ಯಾರು ನೀವು ಅಂತ ಕೇಳ್ದವ. ಅವ್ರು ಹೇಳಿದ್ರು, ಇಲ್ರಿ ಹೊಸ್ದಾಗಿ ಬಂದಲ್ಲ ಅವ ಹಿಂಗೆ ಮಾಡಕತ್ತ ಆತ್ಲಾಗ ಅಡ್ಡಾಡ್ತಾನೆ. ಅಂದವ, ನೋಡ್ಲಿಕ್ಕೆ ದಪ್ಪಿದ್ರಿ ನಾಶಿ ಬರೋದು ನಿನಗೆ ಸಮಾಜ ಪರೀಕ್ಷೆ ಹೊರು, ಇಲ್ಲ ನಿನ್ನ ಜೀವ ತಗೋತೀನಿ ಅಂದ. ಆತ್ರಿ ಅಂದ. ಮತ್ತೆ ತಪ್ಪ ಹೆಂಗೆ ಒಳ್ಳೆ ಹೇಳ್ತದ. ಯಾವ ರಾಜ ಭಾರ ಹೇಳ್ತು ಎಲ್ಲಕ್ಕೆ ಪದ ಕಳಿಸಿದ. ಯಾಕೋನ್ ಕೇಳಿವನ ಹೇಳ್ತಾ ಇರ್ತಾನೆ, ತುಯೋಜಿತಂ ವಕ್ತಂ ವಿಪ್ರಲಬ್ಧಂ ಮತ್ತು ಸಮಯಶಾತ್ ಇದೀವೀರ ಭಾರ. ರಾಜ ಹೇಳಿದ, ನೀವು ಬರಲಿದ್ರೆ ನಿನ್ನ ಜೀವ ತೋತೀನಿ ಅಂತ ಹೇಳ, ನಿನ್ನ ಕೊಂದೇ ಬಿಡ್ತೀನಿ ಅಂತ ಹೇಳ. ತಡ್ರಿ ಚಲೋ ಒಂದು ಸಲ ಹೊತ್ತು ಅವ ಮಾತಾಡ್ತಾ ಜಡ ಬಂದ. ಈ ಪಲ್ಲಕ್ಕೆ ಯಾರು, ನಾ ಯಾರು, ನೀ ಯಾರು ಹೇಳ್ತಾನ. ಭಾರ ಹೊರವನು ನಾನಲ್ಲ, ಭಾರ ಭೃತ್ ಕೈತು ಯೋಗಿ ಸರ್ವಕಾಮದ ವಿಷ್ಣು ಸಹಸ್ರನಾಮ ಭಾರ ಭೃತ. ನಮ್ಮ ಭಾರತಕ್ಕಂಥ ಪರಮಾತ್ಮನೇ ಹೊರವ. ಈ ಪಲ್ಲಕ್ಕೆ ಕೂಡವನು ನೀನಲ್ಲ, ಭಾರ ಹೊರವನು ನಾನಲ್ಲ, ನಿನ್ನಲ್ಲಿರ್ತಕ್ಕಂಥ ಪರಮಾತ್ಮನೇ ಮಾಡ್ತಕ್ಕಂಥವ, ಹೊರವನು ನಾನಲ್ಲ. ಇದೆಲ್ಲ ಪರಮಾತ್ಮ ಯಾವಾಗ ಹೇಳಿದ ಅವ್ನು ತಲಿತೇವೆ ಮಾತನ್ನು. ನೀವು ಮಹಾಜ್ಞಾನಿ ಇದ್ದೀಪ ಅಂತ ಯಾರು ನಿನ್ನ ಕೇಳ. ಜಡಭಟ್ ನಂದಲ್ಲ ಕಥೆ ಹೇಳ್ತಾ ಇದ್ದಾನೆ. ಜಡಭಟ್ ಮಾಡ್ತಕ್ಕಂಥ ಉಪದೇಶ ಯಾರಿಗೆ ರಘುಗುಣದಲ್ಲಿ ಹೇಳ್ತಾನೆ. ಅವನು ಅಲ್ಲಿ ಹೋಗಿ ಬೇಡ ನೀವು ಉಪದೇಶ ಕೊಡ್ರಿ ಅಂದ. ಸುಮಾರು 25 ಶ್ಲೋಕಗಳು ಒಂದು ಏನು ಹೇಳ್ತ ಜಡಭಟ್ ಅಂತ ಉಪದೇಶ ಒಂದು ಮಾತು ಹೇಳ್ತೀನಿ ಬಂದ ಅಂತಾರ. ಉನ್ಮತ್ತವ ಜಡವತ್ ಸ್ಥೌಲ್ಯ ಕಾರ್ಯಂ ಅಂತಾನ. ಆ ರೀತಿ ಜಡಭಟ್ ಉಪದೇಶ ಮಾಡ. ಅಕೋವಿದ ನೋಡು ಒಂದು ತಿಳ್ಕೊ ಇಲ್ಲಿ, ಮಹೀಯಸಾಂ ಪಾದ ರಜಾಭಿಷೇಕ. ಈ ಮಾತು ತಿಳ್ಕೊಂಡ್ಬಿಟ್ಟು ಸಾಕು. ಮಹೀಯಸ ಪಾದ ರಜೋಭಿಷೇಕ. ರಜ ಅಂದ್ರೆ ಪಾದ ಧೂಳಿ. ಮಹೀಯಸಾಂ ಜ್ಞಾನಿಗಳು ತಲೆ ಮೇಲೆ ಜ್ಞಾನಿಗಳು ಧೂಳಿ ಹಾಕೋಬೇಕಂತ ತಲೆ ಮೇಲೆ. ಇದಕ್ಕೆ ಈಕ್ವಲ್ ಹೇಳ ನಿಮಗೆ. ಇದಕ್ಕೆ ಯತ್ಪಾದ ಕಂಜ ರಜಸಾ ಪರಿಭೂಷಿತಾಂಗ ಯತ್ಪಾದ ಪದ್ಮ ಮಧುಪಾಯಿತ ಮಾನಸಾಯೇ ಯತ್ಪಾದ ಪದ್ಮ ಪರಿಕೀರ್ತನ ಜೀವನ ವಾಚಃ ತದ್ದರ್ಶನ ದುರಿತ ಕಾನನ ದಾವಭೂತಂ. ಎಲ್ಲಿ ಮುಂದೆ ಗೊತ್ತಾಗ್ತದೆ ರಾಯರ ಸ್ತೋತ್ರ ಮತ್ತು ಇದು ರಾಯರ ಸ್ತೋತ್ರಗಳಿದ್ದವು. ರಾಯರ ಭಕ್ತರ ಮೇಲೆ ಹೇಳ್ಯಾರಪ್ಪ ಆಚಾರ್ಯ ರಾಯ ಈ 4 ಸಾಲಿನಾಗ. ಯಾರಿಗೆ ಇಂಥವ್ರ ದರ್ಶನ ಅವರೇ ಉದ್ಧಾರ ಆಗ್ತಾರೆ. ರಾಯರ ಸುದ್ದಿ ಅಲ್ಲ, ರಾಯರ ಭಕ್ತರು ಸುದ್ದಿ. ಯತ್ಪಾದ ಕಂಜ ರಜಸಾ ಪರಿಭೂಷಿತಾಂಗ. ಯಾರ ಅಖಂಡ ಪಾದಯಾತ್ರಾ ಮಾಡ್ಯಾರ, ರಾಯರ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡ್ಯಾರ, ಅವ್ರ ತಲೆ ಧೂಳಿ ಸಿಕ್ಕರೆ ಸಾಕಂತ ನಮಗೇನು. ಯತ್ಪಾದ ಕಂಜ ರಜಸಾ ಪರಿಭೂಷಿತಾಂಗ ಯತ್ಪಾದ ಪದ್ಮ ಮಧುಪಾಯಿತ ಮಾನಸಾಯಿ. ಯಾರ ಅಖಂಡ ರಾಯ ಸ್ತೋತ್ರ ಮಾಡ್ತಾರಲ್ಲ ಅಂಥವ್ರು ಸಿಕ್ಕರು ಸಾಕಂತ ನಮಗೆ ಆ ಭಕ್ತ. ಯದ್ವಾಚಃ ಯಾರು ರಾಯರ ಬಗ್ಗೆ ಹೇಳಿ ಚಿಂತಾ ಮಾಡಿ ಅವ್ರ ಗ್ರಂಥ ಪಾರಾಯಣ ಮಾಡ್ತಕ್ಕಂಥ ನಾಲಿಗೆ ಹಣ್ಣಾಗಿರ್ತಲ್ಲ ಅವ್ರ ದರ್ಶನ ಸಾಕ ಬೇಕಾಗ್ತಂತ. ರಾಯರ ದೂರ ಉಳಿದೇನು ಅದ ಪಾದ ಅದಕ್ಕಂತ ಸ್ವಾಮಿ ತಮ್ಮ ಕೊಟ್ಟಿಪ್ಪ ಕಾಲ ಏನು ತಿಳ್ಕೊಂಡು ಪಾಂತೋಸ್ಮಾನ್ ಪುರೋಹೂತ ಅಲ್ಲಿ ಹೇಳ್ತಕ್ಕಂಥ ಮಾತು ಪದೋಭಿಷೇಕ ವಿನಾ ಮಹತ್ಪಾದ ರಜೋಭಿಷೇಕ. ದೊಡ್ಡ ಪಾದ ಏನೂ ಆಗಲಿಕ್ಕೆ ಸಾಧ್ಯ ಇಲ್ಲ. ದೊಡ್ಡವರು ಜ್ಞಾನಿಗಳು, ಅವ್ರ ಪಾದ ರಜಸ್ಸು, ಅವ್ರ ಕಾಲ ಧೂಳಿಗಳಿಗೆ ಕಾದಿರ್ತಕ್ಕಂಥ ಶಕ್ತಿ. ಅದಕ್ಕೆ ಬ್ರಾಹ್ಮಣ ಪಾದಪಾಂಸವ ಅಂತ ಹೇಳಿದ ಮಹಾತ್ಮ. ಅದಕ್ಕೆ ಬ್ರಾಹ್ಮಣ ಪಾದಪಕ್ಷ ಮಾಡೋದು ಸುತ್ತಾಸೋದು ಬ್ರಾಹ್ಮಣರಲ್ಲ, ಜ್ಞಾನಿ ಇರ್ತಕ್ಕಂಥ ಬ್ರಾಹ್ಮಣ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳ್ಕೊತ ಮುಂದೆ ಅವ ಯಾವಾಗ ಇದನ್ನು ಹೇಳಿದ ರಘುಗುಣ ಇದ್ದಂಥ ರಾಜ ಅಂದ. ನಮೋ ನಮಃ ಸ್ವಾಮೀಶು ಜ್ಞಾನಿಗಳು ಸುಳ್ಳ ಹೊತ್ಕೊಂಡು ತಪ್ಪು ಕ್ಷಮ ಮಾಡಿ ಅಂತ ಹೇಳ್ತಾ ಇದ್ದಾನೆ. ರಘುಗುಣ ರಾಜ ಇದನ್ನು ತಿಳ್ಕೊ, ಇದು ಸಿದ್ಧಾಂತ ಹೇಳಿ ಹೇಳ್ತಾ ಇದ್ದಾರೆ ಅಂತ ಹೇಳಿ. ಜ್ಞಾನಂ ವಿಶುದ್ಧಂ ಪರಮಾತ್ಮನೇಕಂ. ಆ ಚಂದ ತಿಳ್ಕೊ ಭಾಗವತ. ಜ್ಞಾನಂ ವಿಶುದ್ಧಂ ಪರಮಾತ್ಮನೇಕಂ.
ಜಗತ್ತಿನ ಸಾರ ಯಾವುದು? ಸಾಕ್ಷಾತ್ ಭಗವಂತ ನಾರಾಯಣ ಒಬ್ಬನೇ ತಿಳ್ಕೊತಾನೆ. ಬ್ರಹ್ಮಂ ಹಿ ಸತ್ಯಂ ಪ್ರತ್ಯಕ್ ಪ್ರಶಾಂತಂ ಭಗವತ್ ಶಬ್ದವಾಚ್ಯಂ. ಭಗವಂತ ಹೇಳ್ತಕ್ಕಂಥದ್ದು ಯದ್ ವಾಸುದೇವೋ ಕವಯೋ ವದಂತಿ. ಏನು ವಾಸ್ಯ ಅಂತಕ್ಕಂಥದ್ದು ಭಗವಂತ ಕೊಟ್ಟಿದ್ದ ಒಂದೊಂದು ಹೆಸರು, ಪರಮಾತ್ಮ ಒಂದು ಹೆಸರು ಬಹಳಷ್ಟು ಅರ್ಥ. ಕೃಷ್ಣ, ನಾರಾಯಣ, ವಾಸುದೇವ ಎಂತ ಅರ್ಥ ಇರ್ತಾರೆ ಮಹಾನುಭಾವರು. ನೋಡಿ ಜ್ಞಾನಿಗಳನ್ನು ಕೊಟ್ಟರೆ ಸಂಧ್ಯಾವನೆ ಮಾಡಿದ ಹೇಳ್ತಾರೆ. ಸಂಧ್ಯಾದ ಮೇಲೆ ಮೇಲೆ ಹೆಸರು ಬರ್ತಾವೆ. ಕೇಶವಾಯ ನಮಃ, ಅಚ್ಯುತಾಯ ನಮಃ, ಅನಂತಾಯ ನಮಃ, ಅನ್ನೊಂದಂಗೆ ಪುಣ್ಯ ಎಲ್ಲಿ ಅನ್ನೋದಿಲ್ಲ. ನಾವು ನಮ್ಮ ಸಂಧ್ಯಾ ಕೇಸ್ತು ಇಷ್ಟ ಕೇಸ್ತು ಮುಗಿ ಸಂಧ್ಯಾ ಹೋಗಿತ್ತು. ಯಾಕೆ ಕೆ ಸುಲಭದ ಕೇಶವ ವಿಶ್ವ ಕೃಷ್ಣಾರ್ಪಣಮಸ್ತು ಅದು ಕೇಸ್ತು ಸಂಧ್ಯಾ ಮುಗಿತು. ಸಂಧ್ಯಾ ಕೊಟ್ಟರೆ ಅದನ್ನು ಬುದ್ಧಿ ಮಾಡಲಿಕ್ಕೆ ಹೋಗಿ ನಾವು ಹೇಳ್ತಾ ಇದ್ದಾರೆ. ಹೀಗೆ ಭಗವಂತ ಮೈ ಮಾಡ್ತಾ ಇದ್ದಾರೆ ಅಂತಕ್ಕಂಥವ್ರು. ರಹುಗುಣೈ ಅದು ಹೇಳ್ತಾರೆ. ತಪಸ್ಸಾ ನ ಯಾತಿ. ಭಗವಂತನ ಅನುಗ್ರಹ ತಪಸ್ ಮಾಡಿದ್ರೆ ಬರೋದಲ್ಲಪ್ಪ. ಅದು ತಪಸ್ ಮಾಡಬಾರ್ದು ಅಂತ ಅರ್ಥ ಅಲ್ಲ. ಭಕ್ತಿ ಇಲ್ಲದೆ ತಪಸ್ ಮಾಡಬಾರ್ದು ಅಂತ ಅರ್ಥ. ಅಥವಾ ನ ವಿದ್ಯಾ ಭಾರಿ ಪುಸ್ತಕ ಓದಿದ್ರೆ ಅದು ಯಾರು ಸಿಗೋದಿಲ್ಲ. ವಿನಾ ಮಹತ್ಪಾದ ರಜೋಭಿಷೇಕ. ದೊಡ್ಡವ್ರ ಸೇವಾ, ಜ್ಞಾನಿಗಳ ಸೇವಾ ಪುನಃ ಪುನಃ ಮಾಡಿ. ಜ್ಞಾನಿಗಳು ಒಂದು ನಮ್ಮಂಥ ಜ್ಞಾನಿಗಳೆಲ್ಲ ತಿಳ್ಕೊಂಡು ನಮಗೆ ಮಂತ್ರಾಲಯ ಪ್ರಭು, ವಾದಿರಾಜ ಸ್ವಾಮಿಗಳು, ಪ್ರಭುತ್ವ ತೀರ್ಥ, ಸತ್ಯಬೋಧ ಇಂಥಂಥ ಮಹಾನುಭಾವಿಗಳು ನಮ್ಮಲ್ಲಿ. ಒಬ್ಬೊಬ್ಬರು ಒಟ್ಟು ನೋಡ್ಕೊಳಕ್ಕೆ ಹೋಗಬಾರ್ದು. ಮತ್ತು ಒಟ್ಟು ತಲೆ ಕೆಟ್ಟಿ ತಾವೆಲ್ಲಗಳಿಗೆ ಒಟ್ಟು ಎಷ್ಟು ಪ್ರಾರ್ಥ ಮಾಡ್ಕೊಂಡು ಭಾಳ ಕರ್ತವ. ಎಷ್ಟು ಸ್ವಾಮಿಗಳಾಗ್ಯಾರ 22 ಮಠ, ವೈಷ್ಣವ ಮಠ ಮತ್ತು ನಮ್ಮ ಲೆಕ್ಕದಲ್ಲಿ ನಿಮಗೆ ಉಡುಪಿ ಮಠ 8, ಉತ್ತರಾದಿ ಮಠ, ಕೂಡ್ಲಿ ಮಠ ಅದರ 2 ಭಾಗ, ಮತ್ತು ಅಲ್ಲಿ ಮಜ್ಜಿಗಳ್ಳಿ ಮಠ, ವ್ಯಾಸರಾಯ ಮಠ, ರಾಯರ ಮಠ, 22 ಮಠ ಅವ. 22 ಮಠದಾಗ ಎಷ್ಟು ಸ್ವಾಮಿಗಳು ಈಗ ಒಂದಂದ್ರೆ ಸುಮಾರು 50-60 300-400 ಸಾವಿರ ಅಷ್ಟು ನೆನೆಸ್ಬೇಕು. ದಿವಸ ಸಾಲ್ತಾವು. ಎಲ್ಲರೂ ನೆನೆಸ್ಬೇಕು, ಎಲ್ಲರೂ ಸೂತ್ರಾಗಿರ್ಬೇಕು. ಆದರೆ ಅಷ್ಟು ಆಗಿರಬಾರ್ದು. ಅದಕ್ಕೊಂದು ಸುಖ ಮಾಡಿಬಿಟ್ಟ ಎಲ್ಲ ಹೋಗ್ತದೆ ನಿಮಗೆ. ನೋಡ್ರಿ, ಪೃಥ್ವಿ ಮಂಡಲ ಮಧ್ಯಸ್ಥ ಪೂರ್ಣಬೋಧಮತಾಮಗ ವೈಷ್ಣವ ವಿಷ್ಣುಹೃದಯ ತಾನ್ನಮಸ್ಸೆ ಗುರುವನ್ಮಮ. ಎಲ್ಲ ಉತ್ತರಾಯ ಮಠ, ರಾಯರ ಮಠ, ಉಡುಪಿ ಒಟ್ಟು ಬಂದಿದ್ರ. ನಮ್ಮ ದಾಸರು ಕೂಡ ಹೇಳ್ತಾ ಇಲ್ಲ, ಆ ಕಮಲ ನಾಭಾದೇತಿಗಳ ಆನಿ ಕೈಮಿಗೆ ರಮಾ ಕಳತ್ತನ ದಾಸವರ್ಗಿಗೆ ನೈಪನನ ಬರುತ್ತ. ಒಂದು ಸಂಧಿಯ ಒಂದು ಶ್ಲೋಕನ ಸಾಗಿಸಿಕೊಡಿ. ಆ ಹೇಳ್ತಾ ಇದೆ ವಿನಾ ಮಹತ್ಪಾದ ರಘುಭಿಷೇಕ ಅಂತ ಹೇಳ್ತಾ ಇದ್ದಾರೆ. ಇಷ್ಟೊತ್ತು ನನ್ನ ಪರಮಾತ್ಮ ಹೇಳ್ಕೊತ ಹೋಗ್ತಾರೆ ಮುಂದರದು. ಆ ರೀತಿ ಇರ್ತಕ್ಕಂಥ ಮಹಾತ್ಮ ಹೇಳ್ಕೊತ ಹೋಗಿ ಅಂತಾನೆ. ಯಾವಾಗ ಇಷ್ಟಾತು ರುಹುಗುಣ ಅಂತಾನೆ, ಸ್ವಾಮಿ ಅಂತಾನೆ. ನಿಮ್ಮದು ಜ್ಞಾನ ನೋಡಿ ಆಶ್ಚರ್ಯ ಆಗ್ತಾನೆ. ಅನಾಯಾಸ ಸಿಕ್ಕರೆ ನೀವು, ನಾ ಪಲ್ಲಕ್ಕೆ ಹುಲ್ಲೆ ಕರೆದಿನಿ ಅವನ್ನ, ನೀವು ಜ್ಞಾನ ಕೊಟ್ಟಿರ್ತಕ್ಕಂಥದ್ದು. ನಮೋ ಮಹದ್ವಿಭಃ ಅಂತ. ನಾಹಂಕೆ ವಿಷಂಗ ಜಕ್ರ ಅಂತ ರಾಜ. ನಾ ಯಮದಂಡಕ್ಕೆ ನಾ ಹೆದರುದಿಲ್ಲ, ಪರಮಾತ್ಮ ಶಕ್ತಿಗೆ ನಾ ಹೆದರಲ್ಲ, ಬ್ರಾಹ್ಮಣರ ಅಪಮಾನ ಮಾಡ್ಲಿಕ್ಕೆ ನಾ ಹೆದರ್ತೇನೆ ಅಂತ ನಮ್ಮ ಬರ್ತಕ್ಕಂಥ. ಜ್ಞಾನಿಗಳು ಅಪಮಾನ ಮಾಡ್ಲಿಕ್ಕೆ ಹೋಗ, ಯಾರನ್ನು ಟೀಕಾ ಮಾಡ್ಲಿಕ್ಕೆ ಹೋಗ ಶಿಕ್ಷಕಂಗೆ. ನಮಗೆ ಜ್ಞಾನಿಗಳು ಪೂರ್ತಿ ಮುಂದೆ ಟೀಕಾ ಮಾಡ್ತೇವೆ ನಾವು. ಆ ದೊಡ್ಡವ್ರನ್ನ ಎಂದು ಕೂಡ ಅವಹೇಳನ ಮಾಡ್ತಕ್ಕಂಥಲ್ಲ ಅಂತ ಹೇಳ್ತಾ ಇದ್ದಾರೆ. ಮುಂದುವರೆದು ನಮೋ ಯುವಭ್ಯೋ ನಮ ಆ ಬಡುಭ್ಯ ಏ ಬ್ರಾಹ್ಮಣಾಗ ಅವಧೂತಲಿಂಗಾ ಚರಂತಿ ಶಿವಮಸ್ತು ರಾಜ್ಞಾಂ. ಎಲ್ಲೆಲ್ಲಿ ಬ್ರಾಹ್ಮಣರಿದ್ದಾರೆ ಎಲ್ಲರಿಗೂ ನಮಸ್ಕಾರ ರಾಜ ಹೇಳ್ತಾ ಇದ್ದಾನೆ. ಯಾಕೆ ಬ್ರಾಹ್ಮಣ ಜ್ಞಾನಿ ಅಂತ ಅರ್ಥ. ಬರೀ ಬ್ರಾಹ್ಮಣ ಶಬ್ದ ಬರೀ ಜನಿವಾರ ಹಾಕೊಂಡು ಹೋಗೋದು ಅರ್ಥ ಅಲ್ಲ, ಕುಲ್ದ ಹುಟ್ಟಿರಲ್ಲ. ಯಥಾಶಕ್ತಿ ಅಷ್ಟು ಓದಲಿಕ್ಕೆ 2 ಗಂಟೆ ಆಗೋದೇ ಇಲ್ಲ. ಎಷ್ಟು ಗ್ರಂಥವ ಏನು ತಾನ ಅಷ್ಟು ನಮ್ಮ ಯೋಗ್ಯತೆ ಇದ್ದಷ್ಟು ಸರಿಯಾಗಿ ಪ್ರಾಮಾಣಿಕವಾಗಿರ್ತಕ್ಕಂಥದ್ದು ಇಷ್ಟು ಮಾಡಿದ್ರೆ ಸಾಕು ಬ್ರಾಹ್ಮಣ ಅಂತಕ್ಕಂಥದ್ದು. ಅಂತ ಬ್ರಾಹ್ಮಣ ಸಿಗೋದೇ ಕಷ್ಟದ ಕೆಲಸ ಇತ್ತು ಕೂಡ ಅದನ್ನು ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ಥರ ಅಂತ ಪರಮಾತ್ಮ ಇರ್ತಕ್ಕಂಥವ ಇಷ್ಟು ಹೇಳಿದ ಮೇಲೆ ಅಂತ ನೋಡು. ಯಾವಾಗ ಮುಂದೆ ಬರ್ತಕ್ಕಂಥ ಓಮರಿ ಬರುವುದಕ್ಕಪ್ಪ ಹೇಳ್ತಾ ಇದ್ದಾರೆ. ಎಲ್ಲೆಲ್ಲಿ ಯಾವ ದೇವರಿದ್ದಾರ ಅಷ್ಟು ಗ್ರಂಥ ಹೇಳ್ಕೊಟ್ಟು ಹೋಗ್ತಾರೆ. ಇಷ್ಟು ಹೇಳಿ ಕೊನೆಗೆ ಬರ್ತಕ್ಕಂಥ ಮಾತು ಹೇಳ್ತಾ ಇದ್ದೇನೆ ಇವಾಗ ಅಂತರ ಮಹಾನುಭಾವ ಪ್ರೋತ್ಸಾಹ ಮಾಡ್ತಾ ಇದ್ದೇನೆ. ಯಾರು ಸುಪರ್ಶ ಹೇಳ್ತಾರೆ ನೋಡು. ದೇಶ ಅಂದ್ರೆ ಒಂದು ತಿಳ್ಕೊ. ಅಹೋಬತೇಷಾಂ ಕಿಮಕಾರಿ ಶೋಭನಂ ಪ್ರಸನ್ನ ಏಷಾಂ ತಿದು ಸ್ವಯಂ ಹರಿಹಿ ಜನ್ಮಲಬ್ಧ ಋಷು ಭಾರತ ಹಾಜರೆ ಮುಕುಂದ ಶೇವೋ ಕರಂತ ಆತ್ಮವಿಹಿ. ಇಲ್ಲಿ ಬರ್ತಕ್ಕಂಥ ಪ್ರಸಂಗ ಭಾಗವತಾಗ ಇದಕ್ಕೆ ದೇಶ ಮಹಾತ್ಮ ಅಂತ ಹೆಸರು. ಯಾವ ದೇಶ ಶ್ರೇಷ್ಠ? ಅಮೆರಿಕ ಶ್ರೇಷ್ಠ, ಲಂಡನ್ ಶ್ರೇಷ್ಠ, ಭಾರತ ಶ್ರೇಷ್ಠ? ಸ್ವಚ್ಛ ಬಿಟ್ಟ ಭಾಗವತ ಭಾರತ ಭೂಮಿನೇ ಶ್ರೇಷ್ಠ ಭೂಮಿ ಜ್ಞಾನಕ್ಕೆ. ಈಗ ಹಂಗೆ ಅನ್ನೋ ಹಂಗಿಲ್ಲ. ಈಗ ಅಮೇರಿಕಾದಾಗ ಅಷ್ಟೋತ್ತರ, ಲಂಡನ್ದಾಗ ಕೃಷ್ಣ ಎಲ್ಲ ಕೆಲಸ ತಪ್ಪೇನಲ್ಲ. ಮತ್ತೆ ಅಲ್ಲಿ ಅಲ್ಲಿ ಮಾಡ್ತಾರೆ ಪಾಪ ಹೊಡೋದು ಹೇಳ್ರಿ ನಿಮಗೆ. ಇಲ್ಲಿ ಕೂತು ಖಾಲಿ ಇರೋದಕ್ಕಿಂತ ಅಲ್ಲಿ ಕೂತು ಮಾಡೋದು ಚಲೋ ಅವ್ರಿಗೆ. ಈ ಭಾರತದಾಗ ಹುಟ್ಟೇವಿ ಅನ್ಕೋತ ಬರೀ ಅಡ್ಡಾಡ್ಕೊಂತ ಅಲ್ಲಿ ಕೂತು ಅಷ್ಟು ಚಲೋ. ಈಗ ಹಂಗೆ ಅನ್ನೋ ಹಂಗಿಲ್ಲ ಅಂದಾದ್ರೆ ಹೇಳ್ಬಿಟ್ಟಾರ ಅವನು. ಸರ್ವ ದೇಶವು ಪುಣ್ಯ ದೇಶವು, ಸರ್ವಕಾಲವು ಪುಣ್ಯಕಾಲವು, ಸರ್ವ ಜೀವರು ದಾನಪಾತ್ರರು 3 ಲೋಕಗಳಿಗೆ, ಸರ್ವ ಮಾತುಗಳೆಲ್ಲ ಮಂತ್ರವು, ಸರ್ವ ಕಾರ್ಯಗಳ ಪೂಜೆವು, ಶರ್ವ ವಂದನೆ ವಿಮಲ ಮೂರ್ತಿ ಧ್ಯಾನವುಳ್ಳವೈ. ಎಲ್ಲರೇ ಇರಲಿ ಅವನು ಸ್ತೋತ್ರ ಮಾಡೋದು ಸಾಕು. ಯಾವ ಪ್ರದೇಶದಲ್ಲಿ ಇರುತ್ತಾರೆ ಆ ಇದು ಹೇಳ್ತಾ ಇದ್ದಾರೆ. ಹಂಗಿದ್ದಂಗೆ ಯಾಕೆ ಬೇಕಾಗ್ತದೆ? ನಯತ್ರ ವೈಕಾಂಡ್ ಸುಧಾಗಪಾಗ ನ ಸಾಧವು ಭಾವತಾಸ್ತ್ರಯ
ನಯತ್ರ ಯಜ್ಞೇಶ ಮಹಾಮಹೋತ್ಸವ ಸುರೇಶ ಲೋಪಿ ನಯಾತಿ ಸೇವ್ಯತಾಂ. ಭಾರತ ಹೋಗಿರ್ತಕ್ಕಂಥ ಶ್ರೇಷ್ಠತ ಯಜ್ಞ ಯಾಗ ಮತ್ತೊಂದು ಮುಗಿದತಕ್ಕಂಥ ಶ್ರೇಷ್ಠ ನದಿಗಳು ಶ್ರೇಷ್ಠ ಸ್ಥಾನ ಇರ್ತಕ್ಕಂಥ ಕ್ಷೇತ್ರ ಯಾವುದು ಭಾರತ ಭೂಮಿ. ನಮ್ಮಲ್ಲಿ ನೌಕರಿ ಸಿಗುವುದಿಲ್ಲ ಈಗ, ಪ್ರದೇಶಕ್ಕೆ ಹೋಗ್ಲಿಕ್ಕೆ ಬೇಕು ಅಂತ. ತಪ್ಪೇನಲ್ಲ, ಯುಗ ಫರಕ್ ಆಗಿದೆ ಈಗ. ಇದು ಹಳೆ ಯುಗ ಕಥೆ ಇವೆಲ್ಲ. ಈ ಹೋಲಿಕೆ ಹೋದ ತಪ್ಪೇನಲ್ಲ. ಇಲ್ಲಿ ಇದ್ದು ಮೂರು ಮದ್ಯ ಮಾಂಸ ಮೋಹಿನಿ ಮೂರು ಭಾರತದಾಗಿದ್ದು ಇವನಿಗೆ ಬೆನ್ನೋದಕ್ಕಿಂತ ಅಲ್ಲಿ ಹೋಗಿ ಅಷ್ಟು ಚಲೋ ಅಲ್ಲ, ಅಲ್ಲಿ ವಿಷ್ಣು ಸಹಸ್ರ ಚಲೋ ಅಲ್ಲ ನಿಮಗೆ. ಇದು ಇಂಡಿಯಾದಾಗ ಹುಟ್ಟ ನೀವು ಭಾರತದಾಗ ಇದ್ದಾನೆ, ಗಂಗಾ ದಂಡಾಗ ಇದ್ದಾನೆ, ಕುಡ್ಕೋದು ಕುಡ್ಕೊಂಡು ತೋಡೇ ಮಾಡ್ಕೊಂಡು. ಅಲ್ಲೇ ಥೇಮ್ಸ್ ನದಿ ಅದ ಲಂಡನ್ದಾಗ, ದೊಡ್ಡ ನದಿ ಅದು. ಈಗ ಇಲ್ಲಿ ಗಂಗಾ ಹೆಂಗೋ ಥೇಮ್ಸ್ ನದಿ ಅದ ಅಲ್ಲಿ ದಂಡಿ ಮೇಲೆ ಕೂತು ಅಷ್ಟೋದ್ರ ಮಾತ್ರ ಅವ ಶ್ರೇಷ್ಠ ಮತ್ತು ಅವ ಏನು ಮಾಡ್ತೀವಿ ಅದು ಶ್ರೇಷ್ಠ. ಎಲ್ಲಿ ಇರ್ತಿ ಮಹತ್ವ ಅಲ್ಲಿ ನಿಮಗೆ ತಿಳ್ಕೊಡ್ರಿ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ಅಂತಾರ ನೋಡು. ಮಹಾರಾಜ ಬಹಳಷ್ಟು ಪಾಪ ಮಾಡಿದ್ರು ನರಕಕ್ಕೆ ಹೋಗ್ತಾನೆ ಅಂತ ಹೇಳಿದ್ರಲ್ಲ, ಅವ್ನು ತಿಳಿಸಿ ನಿಂತ್ಕೊತ ಮಹಾರಾಜ ಪಾಪ ಮಾಡಿ ನರಕಕ್ಕೆ ಹೋಗ್ತೀವಿ. ನರಕದಲ್ಲಿ ಎಷ್ಟು ಹೇಳಿರ್ತ ಹೇಳ್ತಾರೆ ಅಂತ ಋಷಿಗಳು. ನರಕ ಬಹಳ ಅಂದ್ರೆ ಅವು ಅಷ್ಟು ನರಕ ಹೇಳಲಿಕ್ಕೆ ಸಾಧ್ಯ ಇಲ್ಲ. 20 ನರಕ ಹೇಳಿದ್ದಾರೆ ಈ ಭಾಗವತ. 20 ನರಕದ ಸ್ಟೈಲ್ ಇವು, ನರಕದ ವೈಶಿಷ್ಟ್ಯ, ನರಕದ ಭಾಗಗಳು, ನರಕದ ಪ್ರಕಾರಗಳು. ಯಾವ ಪಾಪ ಮಾಡಿ ಏನೇನಾಗ್ತದೆ ಹಂಗೆ ಹೆಸರು ಹೋಗ್ತೇನೆ ಮುಂದೆ ನರಕದ್ದು. ತಾಮಿಸ್ರ ಅಂಧನ್ ತಾಮಿಸ್ರ ರೌರವ ಮಹಾರೌರವ ಕುಂಭೀಪಾಕ ಕಾಲಸೂತ್ರ ಅಪಿಸೂತ್ರಮಣ ಸೂಕರ ಮುಖೋ ಅಂಧಕೂಪ ಕ್ರಿಮಿಭೋಜನ. ಕ್ರಿಮಿ ಅಂದರೆ ಹುಳ, ಭೋಜನದ ಊಟ. ಇಲ್ಲಿ ಪಂಕ್ತಿ ಭೇದ ಮಾಡ್ತೇವೆ ನೋಡ್ರಿ ನಾವು. ಚಲೋದು ಬೇರೆ ಹಾಕ್ಕೊಳ್ಳೋದು, ಕೆಟ್ಟದ್ದು ಬ್ರಾಹ್ಮಣರಿಗೆ ಹಾಕೋದು. ಚಲೋ ತುಪ್ಪ ತಾವುಂಡ, ಕಟು ತುಪ್ಪ ಬ್ರಾಹ್ಮಣರಿಗೆ ಹಾಕಿಲ್ಲ. ಚಲೋ ಒಳ್ಳೆ ಎಣ್ಣೆ ಊಟಕ್ಕೆ, ಕೆಟ್ಟ ಎಣ್ಣೆ ದೇವ್ರ ದೀಪಕ್ಕೆ. ಅದ್ರಾಗ ಭಾಗ ಮಾಡೋದ ಮತ್ತೆ ಇವಾಗ ಹಿಂಗೆ ಮಾಡಿದ್ರೆ ನಾಳೆ ಹೋಗಿ ಕರ್ಕೊಂಡು ಕೂತಾರೆ ಹುಳ ಉಣಿಸ್ತಾನೆ ದೇವ್ರ ನಮ್ಮಲ್ಲಿ. ನೀವು ಅನ್ಬೋದು ಅಲ್ಲಿ ಏನು ಅರ್ಥ ಹೇಳ್ತೀರಿ ನೀವು ಆಚಾರ ಅನುಭವ. ನನಗೆ ಮನುಷ್ಯ ಇಲ್ಲಿ ಸತ್ತ ಹೋಗಿರ್ತಾನೆ, ಅವ ಸುಟ್ಬಿಟ್ಟಿರ್ತಾರೆ ಅವನ್ನ. ಮತ್ತು ಅವಾಗ ಹೆಂಗೆ ಅನುಭವ ಆಗ್ತದೆ? ದೇಹ ಹೋಗ್ತದೆ, ಜೀವ ತೊಗೊಂಡು ಮೇಲೆ ಹೋಗ್ತಾರೆ ಜೀವನ ಎಲ್ಲ ಅನುಭವ ಆಗ್ತದೆ. ತಿಳ್ಕೊಡೋದಕ್ಕೆ ಇಲ್ಲಿ ಏನಾದರೂ ಅನುಭವ ಅಷ್ಟು ಆಗ್ತದೆ ಅದಕ್ಕೆ ಅಂತ ಹೇಳ್ತಾ ಇದೆ. ವೈತರಣಿ ಪುಯೂಸ ಕಿವು ಉಣಿಸ್ತಾರೆ ಅಂತ. ಇನ್ನೊಂದು ಗ್ರಂಥ ಹೇಳ್ತಾ ಇದೆ ನಮಗೆ ವಜ್ರಕಂಟಕ, ಮತ್ತೊಂದು ನರಕಿದು. ಇದು ಒಂದೇ ಹೇಳ್ತೀನಿ, ಇದು ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಒಂದು ಹೇಳಕ್ಕೆ ವರ್ಣ ಮಾಡ್ಲಿಕ್ಕೆ ಹೋಗೋದಿಲ್ಲ, ಅಸಾಧ್ಯ ವರ್ಣ ಮಾಡ್ಲಿಕ್ಕೆ ಆಗ್ತಾವನು. ವಜ್ರಕಂಟಕ ಅಂದರೆ ಏನು ಅನ್ನೋದು. ಅಲ್ಲಿ ಮ್ಯಾಲೆ ನರಕದಾಗ ನಾಯಿ ನೋಡ್ಲಿಕ್ಕೆ ಹೋಗಿಲ್ಲ. ಮತ್ತೆ ಅಲ್ಲಿ ವರ್ಣ ಮಾಡಿ ಹೇಳ್ತೇನೆ ಇವನ್ನ. ವಜ್ರಕಂಟಕ ಅಂದ್ರೆ ವಜ್ರದ ಕಂಬ ಎಲ್ಲೇ ನರಕದಾಗ. ಅವು ಭಯಂಕರ ಕಾದು ಬಿಟ್ಟಿರ್ತಾವಂತ. ಕಾದು ಬಿಟ್ಟು ಇಲ್ಲಿ ಹಂಚಿ ಮುಟ್ಟಿರೋ ಸಾಹಿತ್ಯ ನಾವು. ಯಾವ ಸ್ತ್ರೀ ಯಾವ ಪುರುಷ ಮತ್ತೊಬ್ಬ ಸ್ತ್ರೀ ಅಪ್ಪಿಗೋಬೇಕು, ಆಕೆನ ಮುಟ್ಬೇಕು, ಆಕೆ ಮುದ್ದು ಕೊಡ್ಬೇಕು, ಆಕೆನ ಅಪ್ಪಿಗೋಬೇಕು ಅಂತ ತೊಗೊಂಡ ಪುರುಷ ಆಗಲಿ ಸ್ತ್ರೀ ಆಗಲಿ ಅವ್ರನ್ನ ಕರ್ಕೊಂಡೋಗಿ ವಜ್ರ ಕಂಬಕ್ಕೆ ಕಟ್ತಾರಂತಾನೆ. ಅನುಭವಿಸ್ ಮಗನ ಇಲ್ಲಿ ಅಂತ ಅದು ಕಾದಿರ್ತದೆ. ದೇಹ ಎಲ್ಲ ಸುಟ್ಟು ಹೊಯ್ಕೋತಿರ್ತಾನ, ಜೀವ ಹೋಗುದು ಮತ್ತೆ ಅನುಭವಿಸೋಕೆ ಅಷ್ಟು ಅದನ್ನ ಅಲ್ಲಿ. ಯಾರೋ ಒಬ್ಬ ಹೇಳಿದ್ರು ಹಾಗೆಲ್ಲ ಹೆಣ್ಮಕ್ಳು ಮುಟ್ಟೋ ಚಟ ಇತ್ತು ಅವಾಗ. ಹಾಗೆಲ್ಲ ಮುಟ್ಲಿಕ್ಕೆ ಹೋಗೋದು ಹೆಣ್ಮಕ್ಳನ್ನ ಹಂಗೆಲ್ಲ ಹಿಂಗೆ ಆಗ್ತದೆ ಮ್ಯಾಲೆ ನಿಂತಿರೋ ಅವ ಅಂತ. ಭಾಳ ವರ್ಷ ರಾತ್ರಿ ಅದು ವಜ್ರ ಕಂಬ ಆರ್ಯದ ನಡಿಯೋದಾಗ ಆರಿ ಬಿಟ್ಟದ ಅಂತ ಅವ ಹಾಗೆ ಹೋದ ಹೇಳ್ತಾರೆ. ವಜ್ರಕಂಟಕ ಇಷ್ಟಿರ್ತಕ್ಕಂಥದ್ದು ಪೂರ್ತಿ ಸುಲಭವು ಸಕಲ ಜೀವ ನಿಯಾಮಕಾಮ ಅಂತ. ಇದೆಲ್ಲ ಪರಮಾತ್ಮ ಹಿಡಿಪ ಇರ್ತಕ್ಕಂಥದ್ದು. ಅಂಥ ಮಹಾನುಭಾವರು ಹೇಳ್ತಾ ಇದ್ದಾರೆ. ಇಷ್ಟು ನರಕಗಳವ. ಆ ನರಕಕ್ಕೆ ಹೋದಂಗೆ ಪರಮಾತ್ಮ ಸ್ತೋತ್ರ ಮಾಡ್ಕೊತ ಆರಾಧನೆ ಮಾಡಿರಿ, ನಾಮಸ್ಮರಣೆ ಮಾಡಿರಿ, ಪರಮಾತ್ಮ ನಿಮ್ಮ ರಕ್ಷಣಾ ಮಾಡ್ಕೊಂಡು ಸಲಹೆ ಇಲ್ಲಿ ಮುಗಿಸ್ತಾ ಇದ್ದಾರೆ. ನಾಳೆ ಮುಂದಿನ ಶ್ರೀ ಕೃಷ್ಣ ಅರ್ಪಣ ಮಸ್ತು. ಸರ್ವೇಂದ್ರಿಯ ಪರಿರಕ್ಷೇಣ ಶ್ರೀ ಪ್ರಾಣಪತಿ